ದೇವರ ಮುದ್ರೆ ನಾವು ಆಲ್ರೆಡಿ ಬೋಧಿಸಿದ್ದೇವೆ. ಇದು ಮೃಗದ ಮುದ್ರೆ, ದೇವರ ಮುದ್ರೆ ಆಲ್ರೆಡಿ ಇದೆ ಆನ್ಲೈನ್ನಲ್ಲಿ. ಇದು ಮೃಗದ ಮುದ್ರೆ. ಇದು ಮೃಗದ ಮುದ್ರೆಯಲ್ಲಿ ಬೋಧಿಸಿದ ನಂತರ ದೇವರು ಪ್ರವಾದಿ ಏನು ಮಾಡಿದರೆ, ಈ ಒಂದು ದೇವರ ಮುದ್ರೆಯನ್ನು ಬೋಧಿಸಿದ್ದಾರೆ. ಹಲ್ಲೆಲೂಯಾ. ಈ ಸಮಯದಲ್ಲಿ ವಿಷಯಗಳನ್ನ ಹೇಳುತ್ತೇನೆ. ಹಲ್ಲೆಲೂಯಾ. ಯಾವ ವ್ಯಕ್ತಿಯಾದರೂ, ಹಲ್ಲೆಲೂಯಾ, ಯಾವ ವ್ಯಕ್ತಿಯನ್ನಾದರೂ ಉದ್ದೇಶಿಸಿ ಹೇಳುತ್ತಾ ಇಲ್ಲ, ಗಮನಿಸ್ರಿ. ನಾವು ಅದನ್ನು ನಂಬುತ್ತೇವೆ. ನಾವು ನಿಜವಾಗಲೂ ಸತ್ಯವಾಗಿ ಅಮೇರಿಕದವರೆಂದು ನಂಬುತ್ತೇನೆ. ಪ್ರವಾದಿ ಹೇಳ್ತಾರೆ, ಅವರು ಅಮೇರಿಕದವರು. ಪ್ರತಿ ಮನುಷ್ಯನು ತನ್ನ ಸ್ವಂತ ಮನಸ್ಸಾಕ್ಷಿ ಪ್ರೇರಿಸಿದಂತೆ ದೇವರನ್ನು ಆರಾಧಿಸುವ ಅಧಿಕಾರ ಹೊಂದಿದ್ದಾನೆ ಮತ್ತು ಅದು ಯಾವಾಗಲೂ ಆ ರೀತಿಯಾಗಿ ಇರಬೇಕೆಂದು ಕೋರುತ್ತೇನೆ. ಆದರೆ ಪ್ರತಿ ಸಭೆಯಲ್ಲಿ ನಮಗೆ ಸಿದ್ಧಾಂತ ಒಂದಿದೆ. ಪ್ರತಿ ಸಭೆಯಲ್ಲಿ ಒಂದು ಸಿದ್ಧಾಂತ ಮಾಡಿಕೊಂಡಿದ್ದಾರಂತೆ. ಅನೇಕ ಸಾರಿ ಸಂಸ್ಥೆ ಸಭೆಯವರು ಮತ್ತು ಸಭಾ ಪಂಗಡ ಸಂಪ್ರದಾಯ ಸಭೆಯವರು, ಹಲ್ಲೆಲೂಯಾ, ಅವರು ಒಂದು ವಿಶ್ವಾಸ ಹೊಂದಿರ್ತಾರೆ. ಏನು ವಿಶ್ವಾಸ ಅದು? ಏನು ವಿಶ್ವಾಸ? ಆ ವಿಶ್ವಾಸದ ಮೇಲೆ ನಿಂತಿರ್ತಾರ. ಇದು ನಮ್ಮ ಮತ, ನಮ್ಮ ವಿಶ್ವಾಸ ಅಂತ ಹೇಳ್ತಿರ್ತಾರ. ಹಲ್ಲೆಲೂಯಾ. ನಮ್ಮ ಮತ, ನಮ್ಮ ವಿಶ್ವಾಸ, ನಮ್ಮ ಇಷ್ಟ ಎಲ್ಲ ಹೇಳ್ತಿರ್ತಾರೆ. ಆ ದೈವ ಸೇವಕನು ಯಾವುದು ಯೋಚಿಸಿದಾಗೂ ಲೆಕ್ಕ ಇಲ್ಲ. ಆತನು ಸಭಾ ಶಾಖೆಯಲ್ಲಿರುವುದರಿಂದ ಮೂಢ ವಿಶ್ವಾಸವನ್ನೇ ಬೋಧಿಸಬೇಕು, ವ್ಯಕ್ತವಾದ ವಿಶ್ವಾಸವನ್ನೇ ಬೋಧಿಸಬೇಕು. ಯಾಕಂದ್ರೆ ಸಂಸ್ಥೆಯಲ್ಲಿರೋದ್ರಿಂದ, ಸಂಸ್ಥೆ ಅವನಿಗೆ ಹಣ ಕೊಡ್ತಾ ಇರೋದ್ರಿಂದ ನಮಗೂ ಕೇಳಿದ್ರು, ನಮ್ಮ ಸಂಸ್ಥೆಯಲ್ಲಿ ನಾವು ಹಣ ಕೊಡ್ತೇವೆ, ನಾವು ಹೇಳಿದಂತೆ ನೀವು ಕೇಳಬೇಕು. ಕ್ರಿಸ್ತನನ್ನಾಗಲಿ ವಾಕ್ಯವನ್ನಾಗಲಿ ನೀವು ಅನುಸರಿಸುವಾಗಿಲ್ಲ. ಕ್ರಿಸ್ತನೇ ಬೇಕು, ವಾಕ್ಯನೇ ಬೇಕಂದ್ರೆ ನೀವು ಮನೆಯಲ್ಲಿರ್ಬೋದು, ಇಲ್ಲಿ ಅದನ್ನು ನಡೆಯೋದಿಲ್ಲ. ಯಾಕಂದ್ರೆ ನಾವು ನಿಮಗೆ ಹಣ ಕೊಡ್ತೇವೆ, ನಮ್ಮ ಯಾವ ಕೆಲಸ ಮಾಡಬೇಕು ಅಂತ ಸಂಸ್ಥೆ ನಮಗೆ ಹೇಳಿದ್ದುಂಟು. ಹಲ್ಲೆಲೂಯಾ. ಈ ರೀತಿ ಕ್ರಿಸ್ತನಿಗೂ ವಾಕ್ಯಕ್ಕೂ ಸಂಸ್ಥೆಯಲ್ಲಿಲ್ಲ ಸಂಬಂಧ ಇಲ್ಲ. ಹಲ್ಲೆಲೂಯಾ. ಕ್ರಿಸ್ತನೇ ಬೇರೆ, ವಾಕ್ಯ ಬೇರೆ, ಸಂಸ್ಥೆಗಳೇ ಬೇರೆ. ಅವರವ್ರ ತಿಳುವಳಿಕೆ ತಕ್ಕಂಗೆ ಅವರವರು ಒಂದು ಬೈಲದ ಮೇಲೆ ಅವರು ಸಂಸ್ಥೆಗಳನ್ನು ನಡೆಸ್ತಾರೆ ವಿನಃ ಬೈಬಲ್ ಬೈಲದ ಮೇಲಲ್ಲ. ಕ್ರಿಸ್ತನು ಇಲ್ಲಿದ್ದಾನೆ, ನಮಗೆ ಅಂತಹ ಮೂಢ ವಿಶ್ವಾಸ ಇಲ್ಲ. ಕ್ರಿಸ್ತನು ಇಲ್ಲಿದ್ದಾರೆ, ನಮಗೆ ಅಂತ ಮೂಢ ವಿಶ್ವಾಸ ಇಲ್ಲ. ಸಭೆಗೆ ಸಭೆಗೆ ಏನಿದೆ, ಕ್ರಿಸ್ತನು ಇಲ್ಲಿದ್ದಾರೆ, ನಮಗೆ ಅಂತ ಮೂಢ ವಿಶ್ವಾಸ ನಮಗಿಲ್ಲ. ಅದೇ ನಮ್ಮ ವಿಶ್ವಾಸ. ಇನ್ನು ಯಾವ ಧರ್ಮಶಾಸ್ತ್ರವಿಲ್ಲ, ಪ್ರೀತಿ ಬಿಟ್ರೆ ಮತ್ತೇನು ಇಲ್ಲ, ಬೈಬಲ್ ಬಿಟ್ರೆ ಮತ್ತೇನು ಇಲ್ಲ. ಕ್ರಿಸ್ತನೇ ನಮಗೆ ಶಿರಸ್ಸಾಗಿದ್ದಾನೆ. ಬೈಬಲ್ ನಮ್ಮ ಪಾಠ ಪುಸ್ತಕವಾಗಿದೆ, ನಮ್ಮ ಪಾಠ್ಯ ಪುಸ್ತಕವಾಗಿದೆ. ಹಲ್ಲೆಲೂಯಾ. ಪ್ರಪಂಚ ನನ್ನ ಸುವಾರ್ಥ ಪ್ರದೇಶ. ಅದಕ್ಕೆ ನಾನು ಅದನ್ನು ನೋಡಿದ ರೀತಿಯಲ್ಲಿಯೇ ನಾನು ಯಾವ ರೀತಿ ಭಾವಿಸಿ ಬೋಧಿಸುವುದಕ್ಕೆ ನಡೆಸಲ್ಪಡುತ್ತೇನೋ ಆ ರೀತಿಯಾಗಿ ಬೋಧಿಸುವುದಕ್ಕೆ ಇರಲು ಇಷ್ಟಪಡುತ್ತೇನೆ. ಯಾವ ರೀತಿ ಕರ್ತನು ನಡೆಸ್ತಾನೋ ಆ ರೀತಿ ನಾವಿರ್ಲಿಕ್ಕೆ ಇಷ್ಟಪಡ್ತೇವೆ. ಯಾವ ರೀತಿ ಕರ್ತನು ನಡೆಸ್ತಾನೋ ಆ ರೀತಿ ಇರ್ಲಿಕ್ಕೆ ನಾವು ಇಷ್ಟಪಡ್ತೇವೆ. ಅಲ್ಲವೇ? ಸಮಸ್ಯೆಲ್ಲ ನಮ್ಗೆ ಯಾರು ಇಲ್ಲ, ನಮ್ಗೆ ಯಾರು ಯಜಮಾನಿಲ್ಲ, ಕ್ರಿಸ್ತನನ್ನು ಬಿಟ್ಟರೆ. ಹಲ್ಲೆಲೂಯಾ. ಇನ್ನು ನಂತರ ಈ ಸಮಯದಲ್ಲಿ ಪ್ರತ್ಯೇಕಿಸಿ, ಹಲ್ಲೆಲೂಯಾ, ಈ ನಿಜವಾದ ಕಟುವಾದ ಕಠಿಣವಾದ ಸುವಾರ್ತೆಯಿಂದ ಕತ್ತರಿಸುವ ಭಾಗವನ್ನು ಮಾಡುವಂತೆ ಹಾಗೆ ಇರುತ್ತಾರೆ. ಇದು ತೀರ್ಪಿನ ಮನೆ. ಹಲ್ಲೆಲೂಯಾ. ತೀರ್ಪು ಎಲ್ಲಿಂದ ಪ್ರಾರಂಭ ಆಗುತ್ತೆ? ದೇವರ ಮನೆಯಿಂದಲೇ ತೀರ್ಪು ಪ್ರಾರಂಭ ಆಗುತ್ತೆ. ಲೋಕದಿಂದಲ್ಲ ತೀರ್ಪು ಪ್ರಾರಂಭ ಆಗುತ್ತೆ. ಹಲ್ಲೆಲೂಯಾ. ದೇವರ ಮನೆಯಿಂದಲೇ ತೀರ್ಪು ಪ್ರಾರಂಭ ಆಗುತ್ತೆ. ನಮ್ಮಿಂದಲೇ ತೀರ್ಪು ಲೋಕದ ಜನರಿಗೆ ಹೋಗುತ್ತೆ. ದೇವರು ಮೊದಲು ನಮ್ಮನ್ನ ತೀರ್ಪು ಮಾಡಿ ಆಮೇಲೆ ಲೋಕದ ಜನರನ್ನ ಕರೀತಾನೆ. ಅರ್ಥ ನಮಗೆ? ಮೊದಲು ನಮ್ಮನ್ನು ಜಡ್ಜ್ ಮಾಡ್ತಾನೆ ದೇವರು, ಮೊದಲು ನಮ್ಮನ್ನು ನ್ಯಾಯ ತೀರ್ಪು ಮಾಡ್ತಾನೆ, ಆಮೇಲೆ ಲೋಕದವ್ರು ಕರೀತಾರೆ. ಅದಕ್ಕೆ ದೇವರ ಪತ್ರಿಕೆಯಲ್ಲಿ ತೀರ್ಪು ದೇವರ ಮನೆಯಿಂದಲೇ ಪ್ರಾರಂಭ. ಹಲ್ಲೆಲೂಯಾ. ಹೌದಾ? ನೀನು ಕೋರ್ಟಿಗೆ ಹೋದ್ರೆ ಪರೀಕ್ಷೆ ನಿನಗೆ ಕೊಡುತ್ತಾ ಇರಲಿ, ಅವರಿಗೆ ನ್ಯಾಯ ಗ್ರಂಥ ಇದೆ. ಅಲ್ಲಿ ಕೋರ್ಟಿಗೆ ಹೋದ್ರೆ ಒಂದು ಗ್ರಂಥ ಇರ್ತದಲ್ಲಿ, ಅದಕ್ಕೆ ಪ್ರಮಾಣ ಮಾಡಿಸ್ತಾರ ಅವರು. ಹಲ್ಲೆಲೂಯಾ. ಏನ್ ಮಾಡ್ತಾರೆ? ಗ್ರಂಥಗಳಿರ್ತಾವಲ್ಲಿ. ಒಂದು ಮುಸ್ಲಿಂ ವ್ಯಕ್ತಿ ಹೋದ್ರೆ ನಮ್ಮ ಕುರಾನ್ ಮೇಲೆ, ಹಿಂದೂ ವ್ಯಕ್ತಿ ಹೋದ್ರೆ ಭಗವದ್ಗೀತೆ ಮೇಲೆ, ಕ್ರೈಸ್ತ ವ್ಯಕ್ತಿ ಹೋದ್ರೆ ಬೈಬಲ್ ಮೇಲೆ ಪ್ರಮಾಣ
ಓದಿಸ್ತಾರೆ. ಹಲ್ಲೆಲೂಯಾ. ಅಲ್ಲಿ ಗ್ರಂಥ ಇರ್ತದೆ, ನ್ಯಾಯ ಗ್ರಂಥ ಇರ್ತದೆ, ಸಂವಿಧಾನ ಇರ್ತದಲ್ಲಿ. ನೀನು ಯಾಕೆ ನ್ಯಾಯ ತೀರಿಸಲ್ಪಡುತ್ತಿ? ಅವರ ನ್ಯಾಯ ಗ್ರಂಥವನ್ನು ಓದಿರ್ತಾರೆ, ಅದ್ರ ತಕ್ಕಂತೆ ನೀನು ನಡ್ಕೊಂಡಿರಲ್ಲ, ಅದಕ್ಕೆ ನ್ಯಾಯ ತೀರಿಸಲ್ಪಟ್ಟಿರ್ತಾರೆ. ಅಲ್ಲಿ ಕೋರ್ಟ್ಗೆ ಒಂದು ಸಂವಿಧಾನವನ್ನು ಕೊಡಲ್ಪಟ್ಟಿರ್ತದೆ. ಹಲ್ಲೆಲೂಯಾ. ಆ ಸಂವಿಧಾನಕ್ಕೆ ಕರೆಕ್ಟಾಗಿ ಅವ್ರ ಸಂವಿಧಾನ ಓದಿರ್ತಾರೆ ಜಡ್ಜ್ಗಳು. ಆ ಸಂವಿಧಾನವನ್ನ ಕರೆಕ್ಟಾಗಿ ಓದಿ ಅವರು ನಾವೇನು ತಪ್ಪು ಮಾಡಿದ್ರೆ ಅದನ್ನು ಕಂಡು ಹಿಡಿತಾರೆ. ಅದರಂತೆ ನೀವು ನಡ್ಕೊಳ್ಳಿಲ್ಲ ಅಂದ್ರೆ ನ್ಯಾಯ ತೀರ್ಪು ಮಾಡ್ತಾರ. ಹಲ್ಲೆಲೂಯಾ. ಮತ್ತೆ ನೀವು ಆ ರೀತಿಯಾಗಿ ದೇವರ ಮನೆಯಲ್ಲಿ ಕೂಡ ಒಂದು ಗ್ರಂಥ ಇದೆ ಅಂತ ತಿಳ್ಕೊಳ್ರಿ. ನ್ಯಾಯ ಗ್ರಂಥ ಇರ್ತದೆ ಅಂತ ತಿಳ್ಕೊಳ್ರಿ. ಹಲ್ಲೆಲೂಯಾ. ಅನೇಕ ಸಾರಿ ಈ ವಿಷಯ, ಹಲ್ಲೆಲೂಯಾ, ನಾವು ಅದನ್ನೇ ದೇವರ ವಾಕ್ಯ ಅಂತ ಅನ್ಕೊಳ್ತೇವೆ. ಅದೇ ದೇವರ ವಾಕ್ಯ. ಹಲ್ಲೆಲೂಯಾ. ದೇವರ ಮನೆಯಲ್ಲಿ ಕೂಡ ಒಂದು ಗ್ರಂಥ ಇದೆ, ಅದು ದೇವರ ವಾಕ್ಯ. ಅದರಿಂದ ನೀವು ಯಾವ ರೀತಿ ಸರಿ ನಡ್ಕೊಂಡಿದ್ರು ಬಿಟ್ಟಿರೋ, ಏನ್ ಮಾಡಿದ್ರಿ ಜೀವನದುದ್ದಕ್ಕೆ ಅಂತ ಅಲ್ಲಿ ನ್ಯಾಯ ತೀರಿಸಲ್ಪಡುತ್ತದೆ. ಹಲ್ಲೆಲೂಯಾ. ಅರ್ಥ ಆಗ್ತದೆ ನಿಮಗೆ? ಅರ್ಥ ಆಗ್ತಿದೆಯಾ? ಅನೇಕ ಸಾರಿ ವಿಷಯಗಳಿಂದ ನಾನು ತಪ್ಪಬಹುದು. ಅದಕ್ಕಾಗಿ ತಪ್ಪದೆ ನಾನು ಈಗ ಗ್ರಹಿಸಬೇಕಾಗಿದೆ. ಅನೇಕ ವಿಷಯಗಳು ನಾವು ತಪ್ಪದ್ರಿಂದ ಈ ವಾಕ್ಯಗಳನ್ನು ಸರಿಯಾದ ರೀತಿ ಗ್ರಹಿಸಬೇಕು. ಹಲ್ಲೆಲೂಯಾ. ನನ್ನದೊಂದು ತಪ್ಪಿರ್ಬೋದು, ಆದರೆ ನಾನು ಅದನ್ನು ಅತಿ ಹತ್ತಿರವಾಗಿ ಓದುವುದಕ್ಕೆ, ಅದನ್ನು ಸರಿಯಾಗಿ ಹೇಳುವುದಕ್ಕೆ ನಾನು ಪ್ರಯತ್ನಿಸ್ತೇನೆ. ಅದು ಏನೆಂದು ಹೇಳಬೇಕೆಂದು ಹಲ್ಲೆಲೂಯಾ ಹೇಳುತ್ತದೋ ಸರಿಯಾಗಿ ಅದೇ ವಾಕ್ಯದಲ್ಲಿ ನಿಲ್ಲು. ಹಲ್ಲೆಲೂಯಾ. ಅದೇನು ಹೇಳ್ಬೇಕು ನಿಮಗೆ ಅಂತ ಹೇಳ್ತದೋ ಆ ವಾಕ್ಯದಲ್ಲಿ ನೀನು ನಿಲ್ಲಬೇಕು. ಈಗ ಬಹು ಹೀನ ಸ್ಥಿತಿಯಲ್ಲಿದೆ ಸಭೆ. ಹಲ್ಲೆಲೂಯಾ. ಬಹುಶಃ ಅದು ದೇವರ ಚಿತ್ತ ಆಗದಿರ್ಬೋದು, ಬಹುಶಃ ದೇವರ ಚಿತ್ತ ಆಗಿರ್ಬೋದು, ನನಗೆ ಅದು ಗೊತ್ತಿಲ್ಲ. ಈ ಗ್ರಂಥದಲ್ಲಿ ವಾರ ನಂತರ ವಾರ ತೆಗೆದುಕೊಂಡ ಇಲ್ಲಿ ನಿಲ್ಲ ಬಯಸ್ತೇನೆ. ಹಲ್ಲೆಲೂಯಾ. ನಂತರ ಗಮನಿಸಿ, ನೇರವಾಗಿ ಅದನ್ನ ದಾನಿಯೇಲ್ ಗ್ರಂಥಕ್ಕೆ ತೆಗೆದುಕೊಂಡು ಹೋಗುತ್ತೇನೆ. ದಾನಿಯೇಲ್ ಗ್ರಂಥವು ಮತ್ತು ಪ್ರಕಟಣೆ ಮತ್ತು ಪ್ರವಾದಿಯೊಳಗೆ ಅದನ್ನು ಸಂಬಂಧ ಕೂಡಿಸಬೇಕಾಗಿದೆ. ದೇವರ ವಾಕ್ಯ ಮಹತ್ತರವಾದದ್ದು. ಪ್ರತಿ ಚೂರು ಚಿಹ್ನೆ ಗುರುಸು ಹಲ್ಲೆಲೂಯಾ ಸೇರಿ ನೇರವಾಗಿ ಸಂಬಂಧ ಕೂಡಿಸಲ್ಪಡುತ್ತದೆ. ಪ್ರತಿಯೊಂದು ಗುಡುಸು ಸೊನ್ನೆ ಎಲ್ಲ ಕೂಡ ಅಲ್ಲಿ ದೇವರ ವಾಕ್ಯ. ಒಂದು ಬಿದ್ದೋಗದ ದೇವರ ವಾಕ್ಯ ಹೇಳ್ತದೆ, ಬಿದ್ದೋಗದೆ ಎಲ್ಲ ನೆರವೇರ್ತದೆ. ಅಲ್ಲಿ ಆಕಾಶ ಭೂಮಿಯಲ್ಲಿ ಬಿದ್ದು ಹೋಗ್ಬೋದು, ದೇವರ ವಾಕ್ಯ ಬಿದ್ದೋಗಲ್ಲ. ಒಂದು ಸೊನ್ನೆ ಆದ್ರೂ ಗುಡುಸಾದ್ರೂ ನೆರವೇರದೆ ಹೋಗುವುದಿಲ್ಲ. ಹಲ್ಲೆಲೂಯಾ. ನೋಡ್ತೇವೆ ದೇವರ ವಾಕ್ಯ ಮಹತ್ವವಾದದ್ದು. ಪ್ರತಿ ಚೂರು ಸೇರಿ ನೇರವಾಗಿ ಸಂಬಂಧ ಕೂಡಿಸಲ್ಪಟ್ಟಿದೆ. 66 ಪುಸ್ತಕಗಳು. ಎಷ್ಟು ಪುಸ್ತಕ ಇದಾವೆ ಸತ್ಯವೇದದಲ್ಲಿ? 66. 100 ವರ್ಷಗಳ ವ್ಯತ್ಯಾಸದಲ್ಲಿ ಅನೇಕ ಮನುಷ್ಯರಿಂದ ಬರೆಯಲ್ಪಟ್ಟಿದೆ. 100 ವರ್ಷಗಳು, ಅನೇಕ ಒಂದೇ ಸರಿ ಕೂತು ಬರುತ್ತ, ಒಂದೇ ಕಡೆ ಕೂತು ಬರುತ್ತಲ್ಲ ಸತ್ಯವೇದ. 100 ಜನ ಬಂದು ಹೋಗಿದ್ದಾರೆ, 100 ಜನ ಬರೆದಿದ್ದಾರೆ ಬೇರೆ ಬೇರೆ ಸ್ಥಳಗಳಲ್ಲಿ. 1000 ವರ್ಷ ಬರೆಯಲ್ಪಟ್ಟಿದೆ. ಅಲ್ಲವೇ? 100 ವರ್ಷ ವ್ಯತ್ಯಾಸ, ಅನೇಕ ಮನುಷ್ಯರಿಂದ ಬರೆಯಲ್ಪಟ್ಟಿದೆ. ಅದರಲ್ಲಿ ಇನ್ನೊಂದರ ಜೊತೆ ವ್ಯತ್ಯಾಸ ಬರುವುದಿಲ್ಲ. ಒಂದಕ್ಕೊಂದು ಕೂಡಿಸಿದಾಗ ಇನ್ನೊಂದು ವ್ಯತ್ಯಾಸ ಬರಲ್ಲ. ಅಲ್ಲವೇ? ಬೇರೆ ಅಲ್ಲಿ ಒಂದು ಕೂಡ ಬೇರೆ ಬೇರೆ ಇಲ್ಲ. ಅದರಲ್ಲಿ ಪ್ರತಿಯೊಂದು ಪರಿಪೂರ್ಣವಾಗಿದೆ. ಲೋಕದಲ್ಲಿ ಎಲ್ಲಿಯೂ ಕೂಡ ಅಂತ ಒಂದು ಸಣ್ಣ ಗ್ರಂಥ ಸಮುದಾಯದಲ್ಲಿ ಬರೆಯಲ್ಪಡಲಿಲ್ಲ. ಅಲ್ಲವೇ? ಈ ರೀತಿ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ವರ್ಷಗಳಲ್ಲಿ ರೀತಿ ಕೂಡಿಸಿ ಬಂದಂತ ಪುಸ್ತಕ ಒಂದು ಇಲ್ಲ ಲೋಕದಲ್ಲಿ. ಅಲ್ಲವೇ? 2000 ವರ್ಷಗಳಿಂದ ಅವರು ಪರಲೋಕದ ಪ್ರಾಪ್ತಿಯನ್ನು ಬದಲಾಯಿಸಬೇಕೆಂದು ಪ್ರಯತ್ನಿಸಿದರು. ಒಂದು ಮಾತನ್ನು ಅದರಲ್ಲಿ ಸೇರಿಸಬೇಕೆಂದು ಅಥವಾ ಒಂದು ಮಾತನ್ನು ತೆಗೆದುಹಾಕಬೇಕೆಂದು ಅದನ್ನು ಬಹಳ ಪ್ರಯತ್ನ ಪಟ್ಟಿದ್ದಾರೆ ಪ್ರಪಂಚದಲ್ಲಿನವರು. ಅಲ್ಲವೇ? ಅಥವಾ ಬೇರೆ ಬೇರೆ ನೀವು ಮಾಡಲಾರಿ ನೋಡ್ರಿ, ಅದು ಪರಿಪೂರ್ಣವಾದಂತಹ ಗ್ರಂಥವಾಗಿದೆ. ಅದು ದೇವರ ವಾಕ್ಯವಾಗಿದೆ. ಸತ್ಯವೇದ ಆತ್ಮ ಪ್ರೇರಣೆಯಿಂದ ಬರೆಯಲ್ಪಟ್ಟಿದೆ. ಇದು ಪ್ರೇರೇಪಿಸಲ್ಪಟ್ಟಿದೆ. ಇದು ಪ್ರೇರೇಪಿಸಲ್ಪಡಲಿಲ್ಲ, ಅದು ಪ್ರೇರೇಪಿಸಲ್ಪಟ್ಟಿದೆ ಎಂಬ ಮಾತುಗಳು ನಾನು ನಂಬಲ್ಲ. ಪ್ರವಾದಿ ಇದು ಪ್ರೇರೇಪಣೆ ಆಗಿದೆ, ಇದು ಪ್ರೇರೇಪಣೆ ಆಗಿಲ್ಲ. ಅದೇ ಸತ್ಯವೇದನೆ ಕೆಲವು ಇದು ಪ್ರೇರೇಪಣೆ ಆಗಿದೆ, ಇದು ದೇವರಿಂದ ಬರೆಯಲ್ಪಟ್ಟಿದೆ, ಇದು ಮನುಷ್ಯರಿಂದ ಬರೆಯಲ್ಪಟ್ಟಿದೆ, ಈ ತರ ವ್ಯತ್ಯಾಸಗಳನ್ನು ಹೇಳ್ತಾರೆ. ಅದೇ ಪ್ರವಾದಿ ಹೇಳ್ತಾರೆ, ನಾನು ಅದನ್ನು ನಂಬಲ್ಲ. ಅದೆಲ್ಲವೂ ಕೂಡ ಆದಿಕಾಂಡ ಪ್ರಕಟಣೆ ಗ್ರಂಥದವರೆಗೂ ಪ್ರೇರೇಪಿಸಲ್ಪಟ್ಟಿದೆ ಎಂದು ನಾನು ನಂಬುತ್ತೇನೆ. ಅದೆಲ್ಲವೂ ಸರಿಯಾಗಿರಬೇಕು.
ಇಲ್ಲ ತಪ್ಪದ್ದಾಗಿಲ್ಲ, ಇಲ್ಲ ಎಲ್ಲ ಸರಿಯಾಗಿರ್ಬೇಕು, ಇಲ್ಲ ತಪ್ಪದಾಗಿಲ್ಲ. ಒಂದು ಅರ್ಧ ಪ್ರೇರೇಪಿಸಲ್ಪಟ್ಟಿದೆ, ಒಂದು ಅರ್ಧ ಪ್ರೇರೇಪಿಸಲ್ಪಟ್ಟಿಲ್ಲ, ಈ ಭಾಗ ಪ್ರೇರೇಪಿಸಲ್ಪಟ್ಟಿದೆ, ಈ ಭಾಗ ಸರಿ ಇಲ್ಲ ಅಂತದ್ದೇನಿಲ್ಲ. ಆದ್ರೆ ಸರಿದ್ರೆ ಎಲ್ಲ ಸರಿ ಇರ್ಬೇಕು, ಸತ್ಯವೇದ. ಇಲ್ಲ ತಪ್ಪಿದ್ರೆ ಎಲ್ಲ ತಪ್ಪಿರ್ಬೇಕು, ಅದು ಬಿಟ್ರೆ ಮತ್ತೇನಿಲ್ಲ. ಅಲ್ಲೇ ಅಲ್ಲೇ ನಂಬ್ತೀರಾ? ಅದೆಲ್ಲವೂ ಕೂಡಿಸಬೇಕು. ಆಗ ನಾವು ಏನು ಮಾಡಬೇಕು ನಮಗೆ ತಿಳಿಯದು. ಆದರೆ ಅದರಲ್ಲಿ ಪ್ರತಿ ಭಾಗ ಸತ್ಯವೇದವೇ ಆಗಿದೆ. ಯೆಹೋವ ಇಂತೆನ್ನುತ್ತಾನೆ ಎಂದು ಇಲ್ಲ, ಇರುವುದರ ಕುರಿತು ಯಾವ ಕ್ಷಣವಾದರೂ ನಾನು ನನ್ನ ಜೀವಿತದಲ್ಲಿ ತ್ಯಾಗ ಮಾಡುತ್ತೇನೆ. ಅಲ್ಲಲ್ಯ ಅಲ್ಲಲ್ಯ ಸರಿ. ಈಗ ಈ ಒಂದು ಸಮಯದಲ್ಲಿ ಅವರು ಹೊಂದಿದ್ದಾರೆ. ಈ ರೀತಿಯಾಗಿ ನಾವು ಶನಿವಾರ ರಾತ್ರಿ ಪ್ರವಾದಿ ಹೇಳ್ತಾರೆ, ಶನಿವಾರ ರಾತ್ರಿ ಆರಾಧನೆ ನಾವು ನಡೆಸುವುದಕ್ಕೆ ಹೋಗುತ್ತೇವೆ, ಅದೇ ರೀತಿ ಮುಂದಕ್ಕೆ ಹೋಗ್ತೇವೆ. ಸಭೆಯಲ್ಲಿ ಕೆಲವು ಜನರು ಭಾನುವಾರ ಮುಂಜಾನೆ ಮಂದಿರಕ್ಕೆ ಬರುವುದಕ್ಕೆ ಅದು ಕೊಳೆಯಾಗಿದೆ ಅನ್ನುತ್ತಾರೆ. ಶನಿವಾರ ಸಭೆಗೆ ಹೋಗಿ ಶುದ್ಧಿ ಮಾಡ್ತಾರೆ. ಅಲ್ಲೇ ಭಾನುವಾರ ಬರುವಂತ ಜನರಿಗೆ ಶನಿವಾರ ಬಂದು ಏನ್ ಮಾಡ್ತಾರೆ, ಶುದ್ಧಿ ಮಾಡಿ ಕ್ಲೀನ್ ಇರ್ತಾರೆ. ಆ ನಂತರ ಇದು ಮಂದಿರದಲ್ಲಿ ಶುದ್ಧಿ ಮಾಡೋದಕ್ಕೆ ಸಹಾಯ ಮಾಡಿದ್ರೆ ಭಾನುವಾರ ಬೆಳಿಗ್ಗೆ ಬಂದು ಜನ ಏನ್ ಮಾಡ್ತಾರೆ, ಮಂದಿರಕ್ಕೆ ಬರುವ ಅಗತ್ಯ ಅಂದ್ರು. ಅವರು ಭಾನುವಾರ ಸೇವೆ ಮಾಡುವ ಅಗತ್ಯ ಅಂದ್ರು. ನಾನು ಸಬ್ಬತ್ತನ್ನು ಅನುಸರಿಸುವಲ್ಲ ಪ್ರವಾದಿ ಹೇಳ್ತಾರೆ, ಆದ್ರೆ ನಾನು ಸಮೀಪಿಸುವಷ್ಟು ಹತ್ತಿರವಾಗಿ ಆರಾಧನೆ ಗೌರವಿಸ್ತೇನೆ. ಸಮೀಪವಾಗಿ ದೇವರನ್ನು ಆರಾಧಿಸುವಂತದ್ದು ಯಾವ ದಿನವಾದರೂ ಕೂಡ ನಾನು ಗೌರವಿಸ್ತೇನೆ. ಶನಿವಾರ ಮಾಡಬೇಕು, ಭಾನುವಾರ ಮಾಡಬೇಕು ಅನ್ನೋದೇನಿಲ್ಲ. ಸಮೀಪವಾಗಿ ಬಂದು ದೇವರನ್ನು ಆರಾಧಿಸುವಂತ ಸಮಯ ಯಾವುದೇ ಇದ್ರು ಕೂಡ ಅದು ಅದ್ಭುತವಾದ. ಶನಿವಾರ ರಾತ್ರಿ ನಾವು ಏನು ಮಾಡಲು ಹೋಗ್ತೇವೆ, ಕರ್ತನ ಚಿತ್ತವಾದ್ರೆ ಬಹಳ ಭವಿಷ್ಯ ನಾಳೆ ರಾತ್ರಿ ಅದನ್ನು ಪ್ರಕಟಿಸ್ತೇವೆ. ಅಲ್ಲಲ್ಯ ಇದು ಅವರ ಪ್ರವಾದಿ ಸಂದೇಶ, ಪ್ರವಾದಿ ಸಭೆಗೆ ಸಂಬಂಧಪಟ್ಟ ವಿಷಯ. ಈ ರಾತ್ರಿ ನಮ್ಮ ವಿಷಯ ಮೃಗದ ಮುದ್ರೆ. ಪ್ರವಾದಿ ಹೇಳ್ತಾರೆ, ನಾಳೆ ರಾತ್ರಿ ನಾನು ದೇವರ ಮುದ್ರೆಯನ್ನು ಬೋಧಿಸ್ತೇನೆ. ಈ ದಿನದಲ್ಲಿ ಈ ಎರಡು ಅಂಶಗಳು ಅತಿ ಪ್ರಾಮುಖ್ಯವಾಗಿವೆ. ದೇವರ ಮುದ್ರೆ, ಮೃಗದ ಮುದ್ರೆ ಬಹಳ ಪ್ರಾಮುಖ್ಯವಾದ ವಿಷಯಗಳಿವೆಲ್ಲ. ಅಲ್ಲಲ್ಯ ಅವುಗಳನ್ನು ಮಾತಾಡಬೇಕಾಗಿದೆ ಅಂತ ಅಂದುಕೊಳ್ಳುತ್ತೇನೆ. ಯಾಕಂದ್ರೆ ನಾವು ದೇವರ ಪರಿಶೋಧನಾ ತೀರ್ಪಿನ ಸಮಯದಲ್ಲಿ ಜೀವಿಸ್ತಾ ಇದ್ದೇವೆ. ಪರಿಶೋಧಿಸಿ ತೀರ್ಪು ಕೊಡುವಂತಹ ಸಮಯದಲ್ಲಿ ಜೀವಿಸ್ತಾ ಇದ್ದೇವೆ. ನಾವು ಅದೇ ದಿನಗಳಲ್ಲಿ ಜೀವಿಸುತ್ತಿದ್ದರೆಂದು ನಂಬುತ್ತೇವೆ. ನಾವು ತೀವ್ರಗಾಮಿಗಳಾಗಿ ಇರಬಾರದು ಎಂದು ಅಂದುಕೊಳ್ಳುತ್ತೇವೆ. ಮೂಢಭಕ್ತಿ ಉಳ್ಳವರಾಗಿರಬಾರದು, ತೀವ್ರಗಾಮಿಗಳಾಗಿರಬಾರದು, ಮೂಢಭಕ್ತಿ ಉಳ್ಳವರಾಗಿರಬಾರದು. ಸತ್ಯವೇದಿಯಲ್ಲಿ ಮಾತಾಡುತ್ತಿರುವಾಗಲೇ ಸ್ಥಿರ ಬುದ್ಧಿಯಿಂದ ನಾವು ಅದನ್ನು ಸಮೀಪಿಸ್ತೇವೆ. ಅಲ್ಲಲ್ಯ ಸ್ಥಿರ ಬುದ್ಧಿಯಿಂದ, ಮೂಲ ಬುದ್ಧಿ ಅಲ್ಲ, ತೀವ್ರಗಾಮಿಗಳಲ್ಲ, ಸ್ಥಿರ ಬುದ್ಧಿಯಿಂದ ಸತ್ಯವೇದವನ್ನು ನಾವು ಓದಬೇಕು, ದೇವರನ್ನು ಧ್ಯಾನ ಮಾಡಬೇಕು, ದೇವರನ್ನು ಪ್ರಾರ್ಥನೆ ಮಾಡಬೇಕು. ಅಲ್ಲಲ್ಯ ಹೌದದು ಸಂಪೂರ್ಣವಾಗಿದೆ. ಈಗ ಇದನ್ನು ಮಾಡುವುದರಲ್ಲಿ ನಾಳೆ ದಿನದಲ್ಲಿ ಅನೇಕ ಮಂದಿ ಪ್ರಜೆಗಳು ಮೃಗದ ಮುದ್ರೆ ಕುರಿತು ಮಾತಾಡುತ್ತಿರುತ್ತಾರೆ. ಬಹುಕಾಲ ಅದನ್ನು ನೀವು ಹೇಳಿದ್ದೀರಿ. ಏನದು? ಅದನ್ನು ಯಾರು ಮಾಡಿದರು? ಯಾರು ಅದನ್ನು ಹೊಂದಲು ಹೋಗುತ್ತಾರೆ? ಯಾರು ಮೃಗದ ಮುದ್ರೆ ಹೊಂದಲು ಹೋಗುತ್ತಾರೆ? ದೇವರ ಮುದ್ರೆ ಯಾರು ಹೊಂದಲು ಹೋಗ್ತಾರೆ? ಲವ್ಯ ಅವರವರು ಸ್ವರ್ಗಕ್ಕೆ ಹೋಗ್ತಾರೆ. ಮೃಗದ ಮುದ್ರೆ ಹೊಂದಿದವರು ನರಕಕ್ಕೆ ಹೋಗ್ತಾರೆ. ದೇವರ ಮುದ್ರೆ ಹೊಂದಿದವರು ಪರಲೋಕಕ್ಕೆ ಹೋಗ್ತಾರೆ. ಅವರನ್ನು ಹೊಂದುವುದಾದರೆ ಅದು ಅವರಿಗೆ ಏನು ಮಾಡಲು ಹೋಗುತ್ತದೆ? ಏನದು? ಅದು ನಿನಗೆ ಹಾನಿ ಮಾಡುತ್ತದೋ? ಅದಕ್ಕೆ ಏನಾದರೂ ಹಾನಿ ಇದೆಯೇ? ಅದಕ್ಕೆ ನಾವು ಅದನ್ನೇ ದೇವರ ವಾಕ್ಯದಿಂದ ಕಂಡುಕೊಳ್ಳಲು ಹೋಗ್ತೇವೆ. ದೇವರ ಮುದ್ರೆಯಿಂದ ತೊಂದರೆ ಐತಾ? ಮೃಗದ ಮುದ್ರೆಯಿಂದ ತೊಂದರೆ ಐತಾ? ಯಾವುದು ಒಳ್ಳೆಯದು, ಯಾವುದು ಕೆಟ್ಟ, ಅದರ ಬಗ್ಗೆ ಮಾತಾಡಲಿಕ್ಕೆ ಹೋಗ್ತೀವಿ ಅಂತ ಪ್ರವಾದಿ ಹೇಳ್ತಾರೆ. ಪ್ರವಾದಿ ಸತ್ಯವೇದದಲ್ಲಿ ಮೃಗದ ಮುದ್ರೆಯನ್ನು ಕುರಿತು ಮಾತಾಡುವುದಾದರೆ ಆ ನಂತರ ವಿಷಯವು ಅದು ಯಾವ ಯುಗಕ್ಕೆ ಸಂಬಂಧಿಸಿದ್ದಾಗಿದೆ? ಇನ್ನೂ ಅದನ್ನು ಹೊಂದುವ ಪ್ರಜೆ ಯಾರು? ಮೃಗದ ಮುದ್ರೆ ಹೊಂದುವಂತಹ ಪ್ರಜೆಗಳು ಯಾರು? ಅಲ್ಲಲ್ಯ ಮತ್ತೆ ನೀನು ಏನ್ ಮಾಡ್ಬೇಕು? ಆ ಮೃಗದ ಮುದ್ರೆ ಬೇಡ ಅಂದ್ರೆ ಏನ್ ಮಾಡ್ಬೇಕು ನೀನು? ಅಲ್ಲಲ್ಯ ನೀನು ಅದನ್ನು ಹೊಂದಬಲ್ಯ? ಇನ್ನು ಅದನ್ನು ತಿಳಿಯದೆ ಹೋಗಬಹುದು ಅಂತ ಪ್ರಶ್ನೆಗಳಿವೆ. ಅದಕ್ಕೆ ನನಗೆ ತಿಳಿದ ಮಟ್ಟಿಗೆ ಪ್ರವಾದಿ ಹೇಳ್ತಾರೆ, ನನಗೆ ತಿಳಿದ ಮಟ್ಟಿಗೆ ಸತ್ಯವೇದದಲ್ಲಿ ಬಹು ಪ್ರಾಮುಖ್ಯವಾದ ಅಂಶವೆಂದು ನಾನು ಊಹಿಸ್ತೇನೆ.
ಮೃಗದ ಮುಂದೆ ಅನ್ನೋದು ಬಹು ಪ್ರಾಮುಖ್ಯವಾದ ಅಂಶ ಅಂತ ನಾನು ಅಂದುಕೊಳ್ತೇನೆ, ಊಹಿಸ್ತೇನೆ ಅಂತ ಪ್ರವಾದಿ ಹೇಳ್ತಾರೆ. ಮೊದಲೇದು ಮೃಗದ ಮುದ್ರೆ, ನಂತರ ಎರಡನೇದು ದೇವರ ಮುದ್ರೆ. ಮೊದಲು ಮೃಗದ ಮುದ್ರೆಯನ್ನು ದೇವರು ಬೋಧಿಸಿದ್ರು, ಪ್ರವಾದಿ ಬೋಧಿಸಿದ್ರು. ನಂತರ ದೇವರ ಮುದ್ರೆಯನ್ನ ಪ್ರವಾದಿ ಬೋಧಿಸಿದ. ಮೊದಲು ನಿಮಗೆ ತೋರಿಸೋದಕ್ಕೆ ನನ್ನ ಹತ್ತಿರ ಒಂದು ಲೇಖನ ಇದೆ, ನಾನು ಅದನ್ನು ಬರೆದು ಇಟ್ಟಿದ್ದೇನೆ, ಅದಕ್ಕಾಗಿ ಅದರ ಕಡೆ ನಾನು ತಿರುಗಬಲ್ಲೆ. ಮೃಗದ ಮುದ್ರೆ ನೋಡೋಣ ಫಸ್ಟ್ ಅಂತ ಪ್ರವಾದಿ ಹೇಳ್ತಾರೆ. ಮೃಗ ಹೊಂದುವುದು ಅಪಾಯಕರ ಅಲ್ಲ ಎನ್ನುತ್ತೀರೋ? ಮೃಗದ ಮುದ್ರೆ ಹೊಂದುವುದು ಮುದ್ರೆ ಹೊಂದುವುದು ಅಪಾಯಕರ ಅಲ್ಲ ಅಂತೀರಾ? ಪ್ರಕಟಣೆಗಿಂತ 14:9. ಪ್ರಕಟಣೆ 14:9 ಅಲ್ಲವೇ? ಪ್ರಕಟಣೆ ಗ್ರಂಥ 14:9 ವರ್ಷ. ಅದು ಮೂರನೇ ದೂತನ ಸಂದೇಶ. ಈಗ ಯಾವ ಸತ್ಯವೇದ ಪಂಡಿತನಾದರೂ ಸರಿ, ಸಹೋದರ ಸ್ಟಾಲಿನ್ ಇಲ್ಲಿ ನೋಡ್ತಿದ್ದೇವೆ, ಇನ್ನು 2 ಅಥವಾ 3 ದೇವರ ಸೇವಕರಲ್ಲಿ ಕೂತಿದ್ದಾರೆ. ನಿನ್ನೆ ಸಾಯಂಕಾಲ ಲೂಯಿಸ್ ವಿಲ್ಲನ್ನಿಂದ ಬಂದ ಬ್ಯಾಪ್ಟಿಸ್ಟ್ ಕೆಲವು ಸಹೋದರರಿದ್ದಾರೆ. ಬಹುಶಃ ಈ ರಾತ್ರಿ ಮತ್ತೆ ಕೆಲವರು ಇರಬಹುದೆಂದು ನನಗೆ ಗೊತ್ತಿಲ್ಲ. ಬಹುಶಃ ಮೆಥಡಿಸ್ಟ್, ಬ್ಯಾಪ್ಟಿಸ್ಟ್, ಕ್ಯಾಥೋಲಿಕ್ ಮತ್ತು ಶಾಸ್ತ್ರ ಸಂಬಂಧವಾದ ಯೋಧರು ಇಲ್ಲಿರ್ಬೋದು, ನನಗೆ ಗೊತ್ತಿಲ್ಲ. ಆದರೆ ಅದು ಅಲ್ಲ. ಇದು ಯಾವ ಭಾವಕ್ಕೆ, ಯಾವ ಭಾವನೆಗಳನ್ನು ಗಾಯಪಡಿಸೋದಿಲ್ಲ, ಎಷ್ಟು ಮಾತ್ರಕ್ಕೂ ಅದಲ್ಲ. ಮೃಗದ ಮುಂದೆ ಯಾವ ಭಾವನೆಗಳನ್ನು, ಯಾವ ಒಂದು ಭಾವಕ್ಕೂ ಧಕ್ಕೆ ಆಗುದಿಲ್ಲ, ಅದು ಉದ್ದೇಶನೂ ಇಲ್ಲ ಅಂತ ಪ್ರವಾದಿ ಹೇಳ್ತಾರೆ. ಇದು ಕೇವಲ ಸತ್ಯವೇದದಲ್ಲಿ ಬರದಂತೆ ಬರೆದಿದೆ ಅಷ್ಟೇ. ನಾನು ಯಾರನ್ನ ನೋಯಿಸೋದಿಲ್ಲ, ಯಾರನ್ನು ತೊಂದರೆ ಪಡಿಸೋದಿಲ್ಲ. ಸತ್ಯದಲ್ಲಿ ಏನು ಬರೆದಿದೆ ಅದನ್ನು ಓದುವುದು ಮತ್ತೆ ನಿಮಗೆ ನೀವೇ ಅದರ ಕಡೆ ನೋಡೋದು. ಅದನ್ನು ಓದ್ಕೋಬೇಕು, ಅದರ ಕಡೆ ನೀವು ನೋಡಬೇಕು ಅಷ್ಟೇ. ನಮ್ಮ ಮಾತನ್ನು ಹಿಡಿದು ಆತನು ತೀರ್ಪು ತೀರಿಸ್ತಾನೆಂದು ತಿಳಿದವರಾಗಿ ದೇವರ ಭಯದಿಂದ ಅದನ್ನು ಹೇಗೆ ಮಾಡಬೇಕೋ ನಾವು ತಿಳಿಯುವಂತೆ ಅದನ್ನು ನಾವು ಬುದ್ಧಿಪೂರ್ವಕವಾಗಿ ಸಮೀಪಿಸೋಣ. ದೇವರು ಭಯಭಕ್ತಿಯುಳ್ಳವರಾಗಿ ನಮಗೆ ತೀರಿಸಿದಂಥ ಭಯದಿಂದ ನಾವು ದೇವರ ವಾಕ್ಯಕ್ಕೆ ಸಮೀಪಿಸೋಣ. ಮತ್ತು ಮೃಗದೊಂದಿಗೆ ನೋಡ್ತೇವೆ ಸತ್ಯವೇದ ಏನು ಹೇಳ್ತಂತ ಅದರಂತೆ ಅಷ್ಟೇ. ನಾನು ಹೆಚ್ಚಿಗೆ ಏನು ಹೇಳಲ್ಲ, ಪ್ರವಾದಿ ಹೇಳ್ತಾರೆ, ನಾನು ಹೆಚ್ಚಿಗೆ ಏನು ಹೇಳಲ್ಲ, ಕಡಿಮೆ ಏನು ಹೇಳಲ್ಲ. ಸತ್ಯವೇದ ಏನು ಹೇಳ್ತದೋ, ನನ್ನ ಸ್ವಂತದ್ದೇನಲ್ಲ, ಸತ್ಯವೇದ ಏನು ಹೇಳ್ತದೋ ಅದನ್ನ ಹೇಳ್ತೇನೆ. ಅದಕ್ಕಾಗಿ ಪ್ರವಾದಿ ಹೇಳ್ತಾರೆ, ದೇವರ ಭಯದಿಂದ ಕೂಡಿದವರಾಗಿ ನಾವು ತಿಳಿಯುವಂತೆ ಅದನ್ನು ನಾವು ಬುದ್ಧಿಪೂರ್ವಕವಾಗಿ ಅದನ್ನ ಸಮೀಪಿಸೋಣ. ಆ ತೀರ್ಪಿನ ದಿನ ನಮ್ಮ ಮಾತುಗಳೇ ನ್ಯಾಯ ತೀರಿಸ್ತವೆ. ಆ ತೀರ್ಪಿನ ದಿನ ನಮ್ಮ ಮನವಾಡಿದ ಮಾತುಗಳು, ನಾವು ಯೋಚಿಸಿದ ಯೋಚನೆಗಳು ನ್ಯಾಯ ತೀರಿಸ್ತವೆ ಅಥವಾ ದೋಷಿ ಎಂದು ನಿರೂಪಿಸ್ತವೆ. ಇನ್ನು ನಾನು ಯಾವುದಾದರೂ ತಿಳಿದಿದ್ದು ಅದನ್ನು ಬಚ್ಚಿಡುವುದಾದ್ರೆ, ಯಾವುದಾದ್ರೂ ತಿಳಿದಿದ್ದು ನಮ್ಗೆ ಬಚ್ಚಿಡೋದಾದ್ರೆ, ಪ್ರವಾದಿ ಹೇಳ್ತಾರೆ, ಪ್ರವಾದಿ ಗ್ರಂಥಮರು ಹೇಳ್ತಾರೆ, ನನ್ನೇನಾದ್ರೂ ಬಚ್ಚಿಡೋದಾದ್ರೆ ಆಗ ತೀರ್ಪಿನ ದಿನ ಕಾಲಕ್ಕೆ ನಾನು ಬೆಲೆ ಕಟ್ಟಬೇಕು, ತೀರ್ಪಿನ ದಿನ ನಾನು ದೇವ್ರ ಮುಂದೆ ಉತ್ತರ ಕೊಡಬೇಕಂತ ಪ್ರವಾದಿ ಹೇಳ್ತಾರೆ. ಆಗ ಆತ್ಮಗಳ ತಮ್ಮ ಕೈಗಳನ್ನೆತ್ತಿ ಸಹೋದರ ಬ್ರನಂ ಕೇವಲ ನಮಗೆ ಹೇಳುವುದಾದ್ರೆ ಇದೇ ಈ ದಿನ ಈ ಸ್ಥಿತಿಯಲ್ಲಿ ಇರುವವರಲ್ಲ ಅಲ್ಲವೇ ಎಂದು ಅನ್ನುತ್ತಾರೆ. ಏನೇ ವಿಷಯ ಹೇಳಿದ್ರೆ ನಾವು ಈ ಸ್ಥಿತಿಯಲ್ಲಿ ಇರ್ತಿರ್ಲಿಲ್ಲ ಅಂತ ಪ್ರವಾದಿ ಮೇಲೇನೆ ಒಂದು ದಿವಸ ಮಾಡ್ತಾರೆ, ಆತ್ಮಗಳು ತಪ್ಪರಿಸ್ತವೆ. ಅದಕ್ಕಾಗಿ ಪೌಲ್ ಹೇಳ್ತಾರಲ್ಲ, ನಾನು ಇದ್ದದ್ದೇನೆಲ್ಲ ದೇವರು ನನಗೆ ಪ್ರಕಟಿಸಿದ್ದನ್ನೆಲ್ಲ ನಿಮಗೆ ಹೇಳಿದ್ದೀನಿ, ಅದಕ್ಕೆ ನೀವೇ ಜವಾಬ್ದಾರರು. ಬ್ರದಮರು ಕೂಡ ಹೇಳಿದ್ರು, ನಾನು ದೇವರು ಏನು ಪ್ರಕಟ ಮಾಡಿದರೋ ಅದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ, ಇನ್ನು ಮುಂದೆ ನಾಶ ಆದರೆ ನಾನು ಜವಾಬ್ದಾರಿ ಅಲ್ಲ. ಅಲ್ಲೂಯ. ಆ ಕಾಲದ ಪೌಲನಂತೆ ನಾನು ನಿಲ್ಲ ಬಯಸ್ತೇನೆ, ಯಾರ ರಕ್ತದ ವಿಷಯ ನಾನು ದೋಷಿಯಲ್ಲ. ಪೌಲ್ ಹೇಳ್ತಾನೆ, ಯಾರ ರಕ್ತದ ವಿಷಯದ ನಾನು ದೋಷಿಯಲ್ಲ ಅನ್ನುವುದು ಯಾಕೆ? ದೇವರ ಚಿತ್ತವನ್ನೆಲ್ಲ ನಿಮಗೆ ವಿವರಿಸದೆ ತಪ್ಪಿಸಿಕೊಳ್ಳಿಲ್ಲ, ಅದು ನಿಜ. ಅದನ್ನು ನಾವು ನೋಡಿದಂತೆ ಅದು ತಪ್ಪಾಗಿದ್ದರೆ
ಆಗ ದೇವರು ನನ್ನನ್ನು ಕ್ಷಮಿಸ್ತಾರೆ. ಅದಿಲ್ಲದೆ ಇದ್ರೆ ಅದು ನಾನು ದೇವರೇ ನಾನು ತಿಳಿಸಿರುವುದು ನನಗೆ ಬೋಧಿಸ್ಲಿಕ್ಕೆ ಅಧಿಕಾರ ಇಲ್ಲ. ದೇವರು ತಿಳಿಸಿದ್ದ ನಾನು ಬೋಧಿಸಲೇಬೇಕು. ಅದು ನಾನು ದೇವರನ್ನ ಕ್ಷಮಿಸೋದಿಲ್ಲ. ಆಗ ದೇವರನ್ನು ಕ್ಷಮಿಸ್ತಾರೆ. ಇವು ಎಂದೂ ಕೂಡ ಯಾವ ಸೆಮಿನರಿಗೆ ಹೋಗುವುದರಿಂದ ನನಗೆ ಗೊತ್ತಾಗಲಿಲ್ಲ. ಎಲ್ಲ ವಿಷಯ ಮುಂದೆ ಒಂದು ಸೆಮಿನರಿಗೆ ಬೈಬಲ್ ಕಾಲೇಜ್ ಹೋಗಿ ಅದನ್ನ ತಿಳ್ಕೊಂಡು ಬರಲಿಲ್ಲ. ಯಾವ ಸೆಮಿನರಿಗೆ ಹೋಗುವುದರಿಂದ ಅದು ನನಗೆ ತಿಳಿಸಲ್ಪಡಲಿಲ್ಲ. ಅದನ್ನು ಕುರಿತು ಎಂದೂ ಯಾವ ಮಾತಾದರೂ ಅವರ ಮಾತು ನಾನು ತೆಗೆದುಕೊಳ್ಳಿಲ್ಲ. ಎಂದು ಯಾರ ಮಾತುಗಳು ನಾನು ತೆಗೆದುಕೊಳ್ಳೋದಿಲ್ಲ. ಪ್ರಾರ್ಥನೆ ಮೂಲಕವಾಗಿ ನೇರವಾಗಿ ಸತ್ಯವೇದದೊಳಗೆ ಓದೆನು. ಹಲ್ಲೆಲೂಯಾ. ಇದು ಪವಿತ್ರಾತ್ಮ ಮೂಲಕವಾಗಿ ದೈವ ಸಂಬಂಧವಾಗಿ ಪ್ರಕಟಿಸಲ್ಪಟ್ಟಿತು. ಅದೇ ದೇವದೂತ ದರ್ಶನದಲ್ಲಿ ತೋರಿಸ್ತಾ, ದೇವದೂತ ದರ್ಶನದಲ್ಲಿ ಪ್ರವಾದಿ ಹೇಳ್ತಾ, ದೇವದೂತ ದರ್ಶನದಲ್ಲಿ ತೋರಿಸ್ತಾ ರೋಗಿಗಳ ಸ್ವಸ್ಥತೆ ಅಂತದ್ದರ ಕುರಿತು ನಡೆಸುತ್ತಾರೆ. ಅದಕ್ಕೆ ಅದು ಸತ್ಯ ಹೌದೋ ಅಲ್ಲವೋ ಅದರ ಮೂಲಕ ತೀರ್ಪು ತೀರಿಸಬಹುದು. ಸರಿ, ಈ ಪ್ರಪಂಚಕ್ಕೆ ಮೂರನೇ ದೂತ ಸಂದೇಶ ಅದೇನು ಗೊತ್ತಾ? ಮೂರನೇ ದೂತನ ಸಂದೇಶ ಅದು ಈಗ ಈ ಸಮಯದಲ್ಲಿ ಹೊರ ಬಂದಿದೆ. ಏನೇ ಮೂರನೇ ದೂತ ಅದರಂತೆ 3 ದೂತಗಳು. ಒಬ್ಬ ದೂತ ಲೂಥರ್, ಒಬ್ಬ ದೂತ ವೆಸ್ಲಿ, ಇನ್ನೊಬ್ಬ ದೂತ ಬ್ರನಮ್. ಹಲ್ಲೆಲೂಯಾ. 3 ದೂತರಿದ್ದಾರೆ. ಈ ಕಡೆಯ ದೂತ, ಮೂರನೇ ದೂತ ಬ್ರನಮ್ ಆಗಿದ್ದಾರೆ. ಅದನ್ನು 3 ಶ್ರಮೆಗಳು ಹಿಂಬಾಲಿಸ್ತವೆ. ಮೊದಲೇ ಪ್ರಪಂಚ ಯುದ್ಧ, 3 ಶ್ರಮೆಗಳು ಹಿಂಬಾಲಿಸ್ತವೆ. 3 ಶ್ರಮೆಗಳು. ಒಂದು ಮೊದಲ ಪ್ರಪಂಚ ಯುದ್ಧ, ಎರಡನೇ ಪ್ರಪಂಚ ಯುದ್ಧ. ಈಗ ನಾವು ಯುದ್ಧಕ್ಕೆ ಹೋಗುತ್ತಿದ್ದೇವೆ. ಈ 3ನೇ ಪ್ರಪಂಚ ಯುದ್ಧಕ್ಕೆ ನಾವು ಹೋಗ್ತಾರೆ. ನಾವು ಮಾರ್ಗದ ಕೊನೆಯಲ್ಲಿದ್ದೇವೆ. ಆ ಒಂದು ಸಮೀಪಿಸುವಂತ ಕೊನೆಯಲ್ಲಿದ್ದೇವೆ. ಯಾವ ಮಾರ್ಗದ ಕೊನೆ? 3ನೇ ಮಹಾಯುದ್ಧದ ಆದಿಯ ಕೊನೆಯಲ್ಲಿದ್ದೇವೆ. ನಾವು ವಾಕ್ಯವನ್ನು ಓದೋದಕ್ಕಿಂತ ಮುಂಚೆ ಈಗ ನಾವು ಹಲ್ಲೆಲೂಯಾ ಅದನ್ನು ಮನಸ್ಸಿನಲ್ಲಿ ತೆಗೆದುಕೊಳ್ಳೋಣ. ನಾವು ಅಂತ್ಯ ಯುಗಕ್ಕೆ ಬಂದವರಾಗಿದ್ದೇವೆ. ಇಷ್ಟು ಕಾಲ ಹಲ್ಲೆಲೂಯಾ ಅದು ನಮಗೆ ಗೊತ್ತಿಲ್ಲ. ಇಷ್ಟು ಕಾಲದವರೆಗೂ ಪ್ರವಾದಿ ಬ್ರನಮ್ ಬರೋವರೆಗೂ ದೇವರ ಮುದ್ರೆ ಮತ್ತು ಮೃಗದ ಮುದ್ರೆ ವಿಷಯದಲ್ಲಿ ಗೊತ್ತಿರಲಿಲ್ಲ ಜನರಿಗೆ. ಹಲ್ಲೆಲೂಯಾ. ಯಾರಿಗೂ ತಿಳಿದಿದ್ದಿಲ್ಲ. ಕೊನೆಯ ಕಾಲದಲ್ಲಿ ರಹಸ್ಯಗಳನ್ನು ಬಯಲ್ಪಡಿಸ್ತೀನಿ ಎಂಬುದಾಗಿ ಕರ್ತನು ಹೇಳಿದ ಪ್ರಕಾರ ಈಗ ರಹಸ್ಯಗಳು ಬಯಲಾಗ್ತಾ ಇದೆ. ಆದರೆ ನೋಡಲಿ, ಚರಿತ್ರಾತ್ಮಕವಾಗಿ ಮಾತಾಡುವುದಾದ್ರೆ, ಚರಿತ್ರೆಯನ್ನು ನೋಡುವುದಾದ್ರೆ, ನಿಂದ ಅಳವಡಿಕೆಯನ್ನು ನೋಡುವುದಾದ್ರೆ, ಮೊಟ್ಟ ಮೊದಲು 2000 ವರ್ಷಗಳು ಆ ಪ್ರಪಂಚ ಏನಾಯ್ತು? ದೇವರು ನೀರಿನಿಂದ ನಾಶ ಮಾಡ್ದ. ಪ್ರಪಂಚ ದೇವರೇನ್ ಮಾಡ್ದ? ನೀರಿನಿಂದ ನಾಶ ಮಾಡ್ದ. ಅದು ನಮಗೆ ಗೊತ್ತಿರೋ ಸಂಗತಿ. ಆ ನಂತರ ಅದು ನೂತನ ಪ್ರಪಂಚವಾಗಿ ಮುಂದಕ್ಕೆ ಬಂತು. ನಂತರ 8 ಜನರಿಂದ 100 ಮಕ್ಕಳು, 4 ಜನ, 3 ಗಂಡು ಮಕ್ಕಳು, 6 ಜನರಿಂದ ಒಟ್ಟು 8 ಜನ. ಅದರಿಂದ ಲೋಕ ಈಗ ಉತ್ಪತ್ತಿಯಾಗಿದೆ. ಈ ರೀತಿ ಬೆಳಕೊಂಡಿದೆ. ಆನಂತರ ಅದು ನೂತನ ಪ್ರಪಂಚವಾಗಿ ಮುಂದಕ್ಕೆ ಬಂತು. ಆ ನಂತರ 2000 ವರ್ಷಗಳಿಗೆ ಮತ್ತೆ ಅದನ್ನು ಅಂತ್ಯಕ್ಕೆ ಸೇರಿಸಿಕೊಂಡಿತು. ದೇವರು ಯೇಸುವನ್ನು ಕಳಿಸಿದ್ದಾರೆ. ಕೊನೆ 2000 ವರ್ಷಗಳಿಗೆ ಮತ್ತೆ ಅಂತ ಒಂದು ನಿರ್ಣಯಿಸಲಿಕ್ಕೆ ದೇವರು ಕರ್ತನಾದ ಯೇಸು ಕ್ರಿಸ್ತನನ್ನ ಕಳಿಸಿಕೊಟ್ಟಿದ್ದಾನೆ. ಹೌದಾ? ಹೌದಾ? ನಂತರ 2000 ವರ್ಷಗಳಿಗೆ ಅದು ಮುಕ್ತಾಯವಾಗಬೇಕಾಗಿದೆ. 2000 ವರ್ಷಗಳಿಗೆ ಏನಾಗಬೇಕಾಗಿದೆ? ಮುಕ್ತಾಯ. ಅಲ್ಲಿ 2000 ವರ್ಷಕ್ಕೆ ಪ್ರಳಯ ಬಂದು ಮುಕ್ತಾಯ ಆಯಿತು. ಇಲ್ಲಿ 2000 ವರ್ಷಕ್ಕೆ ಮುಕ್ತಾಯ ಆಗ್ಬೇಕಾಗಿತ್ತು. ಇಲ್ಲಿ ಕೃಪಾ ಕಾಲ ಇದೆ, ಮುಂದುವರಿತಾ ಇದೆ ಅಷ್ಟೇ. ಈ ಯಾವ ಟೈಮ್ನಲ್ಲಿ ಬೇಕಾದ್ರೆ ದೇವರು ಇದನ್ನ ಅಂತ್ಯ ಮಾಡ್ಬೋದು. ಯಾವ ಟೈಮ್ನಲ್ಲಿ ಬೇಕಾದ್ರೆ ಇದನ್ನ ಅಂತ್ಯ ಮಾಡ್ಬೋದು. ಅಂತ್ಯ ಆಗ್ತಾ ಇದೆ. ಸ್ವಲ್ಪ ಪಾತ್ರೆಗಳು ಸುರಿಸಲ್ಪಟ್ಟಾಗೆಲ್ಲ ಸ್ವಲ್ಪ ಅಂತ್ಯ ಆಗ್ತಾ ಇದೆ. ಹಲ್ಲೆಲೂಯಾ. 2000 ವರ್ಷಗಳಿಗೆ ಇದು ಮುಕ್ತಾಯವಾಗಬೇಕಾಗಿದೆ. 1954ರಲ್ಲಿ ಸುವಾರ್ತೆ ಕೆಲಸ ಕಡಿಮೆಯಾಗಿ ಮಾಡಲ್ಪಟ್ಟಿದೆ. 54ರಿಂದ ಸುವಾರ್ತೆ ಕೆಲಸ ಏನಾಗಿದೆ? ಕಡಿಮೆ ಆಗ್ತಾ ಬರ್ತಾ ಇದೆ. ಹಲ್ಲೆಲೂಯಾ. ಯಾತಕ್ಕಾಗಿ? ಯೇಸು ಹೇಳಿದನು, ಆರಿಸಿಕೊಂಡವರಿಗಾಗಿ, ಇಲ್ಲದಿದ್ರೆ ಯಾವ ಶರೀರವೂ ರಕ್ಷಿಸಲ್ಪಡುವುದಿಲ್ಲ. ಆರಿಸಿಕೊಂಡವರಿಗಾಗಿ ಸುವಾರ್ತೆ ಸಾರಲ್ಪಡ್ತಾ ಇದೆ. ಇಲ್ಲದ್ರೆ ಯಾವ ಪ್ರಾಣಿ, ಯಾವ ಮನುಷ್ಯನು ಕೂಡ ಏನಾಗದಂತೆ ರಕ್ಷಿಸಲ್ಪಡಲಿಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಆದಷ್ಟು ಕಷ್ಟಕರವಾಗಿ ಇರುತ್ತದೆ. ಅದಕ್ಕೆ ನಾವು ಕಡೇ ಕಾಲದಲ್ಲಿದ್ದೇವೆ. ನಂತರ 7ನೇದು 1000 ವರ್ಷದ ಆಳ್ವಿಕೆಗೆ ಮಾದರಿ.
ಏಳನೇ ಯುಗ, ಏಳನೇ ಸಭಾಕಾಲ, ಏಳನೇ ಮುದ್ರೆಯ ಯುಗ. ಇದು 1000 ವರ್ಷ ಆಳ್ವಿಕೆಗೆ ಮಾದರಿಯಾಗಿರುವಂಥದ್ದು. ದೇವರು 6000 ವರ್ಷಗಳು ಕೆಲಸ ಮಾಡುವಂತೆ ಅದು ನಮಗೆ ಗೊತ್ತು. 1000 ವರ್ಷಗಳು ಪರಲೋಕದಲ್ಲಿ ಒಂದು ದಿವಸ ಅಂತೆ. 1000 ವರ್ಷ ಇಲ್ಲಿ ಕಳೆದಿವಂದ್ರೆ ಪರಲೋಕದಲ್ಲಿ ಎಷ್ಟು ವರ್ಷ? ಅದಕ್ಕೆ ಎಷ್ಟು ವರ್ಷ? ಒಂದು ದಿನ. 1000 ವರ್ಷ ಪರಲೋಕದಲ್ಲಿ ಒಂದು ದಿನ. ಹಲ್ಲೆಲೂಯಾ. ಎರಡನೇ ಪೇತ್ರದಾಗ ನೋಡ್ರಿ. ಹಲ್ಲೆಲೂಯಾ. ದೇವರು ಲೋಕವನ್ನು 6000 ವರ್ಷಗಳು ನಿರ್ಮಿಸಿದನು. ಗೊತ್ತಾ ನಿಮ್ಗೆ? 6 ದಿನ ಅಲ್ಲ, 6000 ವರ್ಷ. 1000 ವರ್ಷಕ್ಕೆ ಒಂದು ದಿನ ಅಂದ್ರೆ, ಒಂದು ದಿನಕ್ಕೆ 1000 ವರ್ಷ ಅಂದ್ರೆ 6 ದಿನ ಸೃಷ್ಟಿ 6000 ವರ್ಷ ಆಗಿದೆ. ದೇವರು 6000 ವರ್ಷ ಸೃಷ್ಟಿ ಮಾಡಿದ್ದು ಸೃಷ್ಟಿಯನ್ನ 6 ದಿನ ಅಲ್ಲ. ಹಲ್ಲೆಲೂಯಾ. 6000 ವರ್ಷಗಳಿಂದ ಪಾಪಕ್ಕೆ ವಿರುದ್ಧವಾಗಿ ಶ್ರಮೆ ಪಟ್ಟಿದೆ ಈ ಲೋಕ. ಮತ್ತೆ ಅದಷ್ಟು ಮಾತ್ರ 6000 ವರ್ಷ ಆಗಿ ಮತ್ತೆ 6000 ವರ್ಷದಿಂದ ಈಗ ಏನಾಗಿದೆ? ಪಾಪದ ವಿರುದ್ಧವಾಗಿ ಶ್ರಮೆ ಪಡ್ತಾ ಇದೆ ಲೋಕ. 7000 ವರ್ಷದಲ್ಲಿ ದೇವರು ವಿಶ್ರಾಂತಿಗೆ ಹೋಗುತ್ತಾನೆ. 7000 ವರ್ಷದಲ್ಲಿ ಏನಾಗುತ್ತೆ? ವಿಶ್ರಾಂತಿಗೆ ಹೋಗ್ಬೇಕು. 6 ದಿನ ಸೃಷ್ಟಿ ಮಾಡಿ ಏಳನೇ ದಿನ ದೇವರು ಏನ್ ಮಾಡ? ವಿಶ್ರಾಂತಿ ತೆಗೆದುಕೊಂಡ. ಅದೇ ರೀತಿಯಲ್ಲಿ ಇಲ್ಲಿ ವಿಶ್ರಾಂತಿ ನಾವು ಹೋಗ್ಬೇಕಾಗಿದೆ, ದೇವರು ವಿಶ್ರಮಿಸಿಕೊಳ್ಬೇಕಾಗಿದೆ. ಆದ್ರೆ ಇನ್ನೂ ಆಗಿಲ್ಲ. ಹಲ್ಲೆಲೂಯಾ. 7 ದಿನ ವಿಶ್ರಮಿಸಿದನು. ಅದು 1000 ವರ್ಷದ ಆಳ್ವಿಕೆಗೆ ಮಾದರಿ. 7 ದಿನ ವಿಶ್ರಮಿಸಿಕೊಳ್ಳೋದಿತ್ತಲ್ಲ, ವಿಶ್ರಾಂತಿ ಕೊಟ್ಟಲ್ಲ, 7 ದಿನ ವಿಶ್ರಾಂತಿ ತೆಗೆದುಕೊಂಡಲ್ಲ, ಅದು 1000 ವರ್ಷ ಆಳ್ವಿಕೆಗೆ ಹೋಲಿಕೆಯಾಗಿದೆ. 1000 ವರ್ಷ ಆಳ್ವಿಕೆಗೆ ಹೋಲಿಕೆಯಾಗಿದೆ. ಸಭೆಯು ಭೂಮಿ ಮೇಲೆ ನಿವಾಸ ಮಾಡುವುದು ಇಲ್ಲೇ ಶರೀರ ರೂಪದಲ್ಲಿ. 1000 ವರ್ಷದಲ್ಲಿ 1000 ವರ್ಷ ಆಳ್ವಿಕೆಯಲ್ಲಿ ಶರೀರ ಭೂಮಿಯಲ್ಲಿರ್ತದೆ. ಹಲ್ಲೆಲೂಯಾ. 1000 ವರ್ಷ ಆಳ್ವಿಕೆ ಮಾದರಿ ಭೂಮಿ. ಸಭೆಯು ಭೂಮಿ ಮೇಲೆ ನಿವಾಸ ಮಾಡುತ್ತದೆ ಇಲ್ಲೇ ಶರೀರ ರೂಪದಲ್ಲಿ. 1000 ವರ್ಷದಲ್ಲಿ ಎಂತಹ ರೋಗ, ದುಃಖ, ಶ್ರಮೆ ಅಥವಾ ಮರಣ ಶರೀರದಲ್ಲಿ ಇರುತ್ತದೆ. ಹಲ್ಲೆಲೂಯಾ. ಒಂದು ದೊಡ್ಡ ಬಂಗಾರ ಯುಗ ಬರುತ್ತಾ ಇದೆ. ಹಲ್ಲೆಲೂಯಾ. ಈಗ ಶರೀರ ಏನಿದೆ, ರೋಗ, ದುಃಖ, ಶ್ರಮೆ, ಮರಣ ಎಲ್ಲ ಇದೆ. ಆದ್ರೆ ಬಂಗಾರದ ಯುಗ ಒಂದು ಬರ್ತಾ ಇದೆ. 1000 ವರ್ಷ ಆಳ್ವಿಕೆ. ಅದಕ್ಕಾಗಿ ನಾನು ಹಾಡನ್ನು ಇಷ್ಟಪಡುತ್ತೇನೆ, ನಾನು ಈ ಹಾಡನ್ನು ಇಷ್ಟಪಡುತ್ತೇನೆ ಅಂತ ಪ್ರವಾದಿ ಹೇಳ್ತಾರೆ. ಮಧುರವಾದ ಆ ಬಿಡುಗಡೆ ದಿನಕ್ಕಾಗಿ ಭೂಮಿ ನರಳುತ್ತಾ ಕೂಗುತ್ತಾ ಇದೆ. ಮಧುರವಾದಂತ ಆ ದಿನಕ್ಕೆ, ಬಂಗಾರದ ಯುಗಕ್ಕಾಗಿ ಈ ಭೂಮಿ ಏನಾಗ್ತದೆ? ನರಳುತ್ತಾ ಕೂಗ್ತಾ ಇದೆ. ಭೂಮಿ ಮೇಲೆ ಯೇಸು ಮತ್ತೆ ಬಂದಾಗ ನಾನು ಅದನ್ನು ಪ್ರೀತಿಸ್ತೇನೆ. ಭೂಮಿಯಲ್ಲಿ ಯೇಸು ಬಂದಾಗ ನಾನು ಅದನ್ನು ಪ್ರೀತಿಸ್ತೇನೆ ಅಂತ ಪ್ರವಾದಿ ಹೇಳ್ತೇನೆ. ನೀವು ಪ್ರೀತಿಸ್ತೀರಾ? ಈ ಲೋಕದ, ಈ ಕತ್ತಲೆಯ ಲೋಕದಲ್ಲಿ ಒಂದು ಪಾಪವು, ದುಃಖ, ಬಾಧೆ, ಮರಣ ನಿಂತು ಹೋಗುತ್ತದೆ. 1000 ವರ್ಷದ ಮಹಿಮೆಯುಳ್ಳ ಯೇಸು ಸಮಾಧಾನದಿಂದ ಇರುತ್ತಾನೆ. ಆತನೊಂದಿಗೆ, ಆತನ ಅಧಿಪತ್ಯದಲ್ಲಿ ಸತ್ಯವೇದ ಹೇಳುತ್ತದೆ, 1000 ವರ್ಷದ ಕ್ರಿಸ್ತನೊಂದಿಗೆ ರಾಜ್ಯಭಾರ ಮಾಡ್ರಿ. 1000 ವರ್ಷ ಪರಿಪಾಲನೆ, ಕರ್ತನ ಬರೋಣದ ಮುಂಚೆ ಆ ಮುದ್ರೆ ಮತ್ತು ಗುರುತು ಹಾಕಲ್ಪಡುತ್ತದೆ. 1000 ವರ್ಷ ಆಳ್ವಿಕೆಗಿಂತ ಮುಂಚೆ ದೇವರ ಮುದ್ರೆ, ಮೃಗದ ಮುದ್ರೆ ಹಾಕಲ್ಪಡ್ತದೆ. ಈ ಮುದ್ರೆ ಹಾಕಲ್ಪಡ್ತದೆ. ಹಲ್ಲೆಲೂಯಾ. ಈ 3ನೇ ದೂತನ ಸಂದೇಶ ಇದು. ಹಲ್ಲೆಲೂಯಾ. ಪ್ರಕಟಣೆ 14ನೇ ಅಧ್ಯಾಯ 9ನೇ ವಚನ ಓದಿದ ಪ್ರಕಾರ ಈ 3ನೇ ದೂತನ ಒಂದು ಸಂದೇಶ ಇದು. ಹಲ್ಲೆಲೂಯಾ. ಅತಿ ದೊಡ್ಡ ಕದಲಿಸುವಿಕೆ ಸಂಭವಿಸುತ್ತದೆ. ಹಲ್ಲೆಲೂಯಾ. ಪಶ್ಚಿಮದಕ್ಕೆ ದನಗಳನ್ನು ತೆಗೆದುಕೊಂಡು ಮೇಯಿಸುವುದಕ್ಕೆ ಹೊರ ಹೋದಾಗ ಪ್ರವಾದಿ ಹೇಳ್ತಾರೆ. ಪ್ರವಾದಿ ದನಗಳು ಕಾದಿದ್ರು ಸರ್ ಚಿಕ್ಕ ವಯಸ್ಸಿನಲ್ಲಿ. ಹಲ್ಲೆಲೂಯಾ. ನಾನು ಸಣ್ಣವರಿದ್ದಾಗ ದನಗಳನ್ನು ತೆಗೆದುಕೊಂಡು ಹೋಗ್ತಿದ್ದೆನು. ವಸಂತ ಕಾಲದಲ್ಲಿ ಅಂದ್ರೆ ಮಳೆಗಾಲದಲ್ಲಿ. ಹಲ್ಲೆಲೂಯಾ. ದನಗಳನ್ನು ಒಟ್ಟುಗೂಡಿಸುವುದಕ್ಕೆ ಎಲೆ ಬಿಡುವ, ಚಿಕ್ಕ ಎಲೆ ಬಿಡುವ, ಚಿಕ್ಕ ಎಲೆ ಬಿಡುವ ಕಾಲದಲ್ಲಿ ದನಗಳನ್ನು ಕೂಡಿಸುವುದಕ್ಕೆ ಹೊರಗೆ ಹೋಗ್ತಿದ್ದೆನು. ಬೆಟ್ಟಗಳಿಗೆ ಹೋಗಿ ಆ ದನಗಳನ್ನು ಕೆಳಗೆ ಇಳಿಸ್ತಿದ್ದೆನು. ಹಲ್ಲೆಲೂಯಾ. ನಾವು ಆ ದನಗಳನ್ನು ಒಂದು ಕಡೆ ಸೇರಿಸಿದ ನಂತರ ಪ್ರತಿ ಸ್ಥಳದಲ್ಲಿ ಅವುಗಳನ್ನು ತಿಳ್ಕೊಂಡು, ಆಗ ನಮಗೆ ಸೇರಿದವುಗಳು ಹೊರಗೆ ಬೇರೆ
ಮಾಡುತ್ತಿದ್ದೆವು, ನಮಗೆ ಸೇರಿದವು, ನಮಗೆ ಅವ್ರು ಸೇರಿದವು, ಬೇರೆ ಬೇರೆ ಮಾಡ್ತಾ ಇದ್ದೆವು. ಅಲ್ಲೆಲೂಯಾ. ನಮ್ಮವು ಆದರೆ ಗುರುತು ಹೊಂದಿರ್ತಿದ್ವು, ಗುರುತು ಹಾಕಲ್ಪಡ್ತಿತ್ತಂತೆ ನಾವು ದನಗಳಿಗೆ. ಬೇರೆ ದನಗಳೆಲ್ಲ ಒಟ್ಟಾಗಿ ಫ್ರೆಂಡ್ಸ್ಗಳೆಲ್ಲ ಸೇರ್ಕೊಂಡು ಒಂದು ಕೂಡಿಸಿ ಅವರು ಮೇಯಿಸ್ತಿರುವಾಗ ಇವ್ರ ದನಗಳಿಗೆ ಗುರುತು ಹಾಕಲ್ಪಟ್ಟಿರ್ತಕ್ಕಂತೆ. ಆದ್ರೆ ಇವ್ರ ದನ ಮಿಸ್ ಆಗಂಗಿಲ್ಲ ಯಾವುದೇ ಕಾರಣ. ಅಲ್ಲೆಲೂಯಾ. ಅಂತ ಗುರುತು ಅಂತ ಕರೀತಾರೆ. ಮುದ್ರೆ ಹಾಕಲ್ಪಟ್ಟಿತ್ತು ದನಗಳಿಗೆ, ಪ್ರವಾದಿ ದನಗಳಿಗೆ. ಅಲ್ಲೆಲೂಯಾ. ಅವುಗಳಿಗೆ ಗುರುತು ಹಾಕಲ್ಪಟ್ಟಿತ್ತು ಯಾವಾಗಾದ್ರೂ. ಅಲ್ಲೆಲೂಯಾ. ಯಾರಾದ್ರೂ ದನಗಳಿಗೆ ಗುರುತು ಹಾಕೋದನ್ನು ನೋಡಿದ್ರೆ, ನೀವು ದನಗಳಿಗೆ ಗುರುತು ಹಾಕೋದು ನೋಡಿರಾ? ಚಿನ್ನಿಗೆ ಹಾಕ್ತಾರ ಈಗ ಹಿಂದೆ ಬಾಲ್ ಹತ್ರ ಒಂದು ಸ್ವಲ್ಪ ಜಾಗ್ರತೆ ನೋಡಿ, ಈ ಕಡೆ ಚಿನ್ನಿ ಈ ಕಡೆ ಚಿನ್ನಿ ಅಲ್ಲಿ ಶೀಲ ಹಾಕ್ತಾರೆ. ಪಶುಗಳಿಗೆ ಗುರುತು ಹಾಕುವುದು ಗಮನಿಸಬೇಕಾದ ವಿಷಯವೇ. ಪಶುಗಳಿಗೆ ಯಾವ ರೀತಿ ಶೀಲ ಹಾಕ್ತಾರೋ ಅದನ್ನು ಗಮನಿಸಬೇಕಾದಂತ ವಿಷಯ. ಆ ಹಸುಗಳನ್ನು ನೋಡಿದ್ರೆ ನನಗೆ ಮರಕ ಉಂಟಾಗುತ್ತೆ. ಆ ಶೀಲ ಹಾಕ್ಬೇಕಾದ್ರೆ ಬಹಳ ಒದ್ದಾಡ್ತಾವ ದನಗಳು, ಸುಡ್ತಾರ, ಅದನ್ನ ಸುಟ್ಟು ಕಬ್ಬಿಣದಲ್ಲಿ ಕಾಸಿ ಸುಟ್ಟು ಅದಕ್ಕೆ ಶೀಲ ಹಾಕ್ತಾರೆ. ಆ ತರ ಶೀಲ ಹಾಕಿದ್ವು ಅಂದ್ರೆ ಪರ್ಮನೆಂಟ್ ಆಗಿ ಅದು ಅಳಿಸುವುದಲ್ಲ. ಅಲ್ಲೆಲೂಯಾ. ನೀವು ಆ ದನಗಳನ್ನು ಗುರುತು ಹಾಕುವುದನ್ನು ಗಮನಿಸಿದಾಗ ಅದು ಭಯಂಕರವಾಗಿ ಅಸಹ್ಯವಾಗಿರುವ ಬಾಧೆ ಆಗಿರ್ತದೆ. ದನಗಳು ಮುದ್ರೆ ಹಾಕ್ಬೇಕಾದ್ರೆ ಬಹಳ ಅಸಹ್ಯಕರವಾಗಿರ್ತದೆ, ಬಹಳ ಭಯಂಕರವಾಗಿರ್ತದೆ. ನೋವು ತಿಂತಾವು, ಬಹಳ ಒದ್ದಾಡ್ತಾವು ದನಗಳು. ಅಲ್ಲೆಲೂಯಾ. ಆ ಮುದ್ರೆ ಹಾಕುವುದಕ್ಕೆ ಹಿಂದಿನ ಪಕ್ಕದಲ್ಲಿ ಹಿಡ್ಕೊಂಡು ಅದನ್ನು ಬಿಸಿ ಮಾಡುವುದು ನನ್ನ ಕೆಲಸ. ಇವರು ಬಿಸಿ ಕಬ್ಬಣದ ಇದನ್ನ ಬಿಸಿ ಮಾಡ್ತಾ ಇದ್ರಲ್ಲ ಪ್ರವಾದಿ. ಅಲ್ಲೆಲೂಯಾ. ಆ ಪ್ರಾಯದ ಕರುವನ್ನು ಅದರ ಕಾಲನ್ನು ಕಟ್ಟಿ ಹಾಕಿ, ಕಾಲು ಕಟ್ಟಿ ಹಾಕಿ ಚಿನ್ನಿಗೆ ಹಾಕ್ತಾರೆ ಮುದ್ರೆ. ಅಲ್ಲೆಲೂಯಾ. ಅದನ್ನು ಅಲ್ಲಿ ಮಲಗಿಸಿ ಅದರ ಮೇಲೆ ಆ ಮುದ್ರೆ ಇಡಬೇಕು. ಕಾಲು ಕಟ್ಟೆ. ಅಲ್ಲೆಲೂಯಾ. ಸುಮ್ಮನೆ ಹಾಕಲ್ಲ, ಕಾಲು ಕಟ್ಟಬೇಕು. ಅದರ ಕೂದಲು ಮಾಂಸವು ಸುಟ್ಟು ಹೋಗುತ್ತದೆ ಮುದ್ರೆ ಹಾಕ್ಬೇಕಾದ್ರೆ. ಅದೇ ರೀತಿ ನಿಮಗೂ ಕೂಡ ಸುಟ್ಟಾಗ ಗಾಯ ಆಗಂದ್ರೆ ನಿಮಗೂ ಮುದ್ರೆ ಹಾಕೋದು ದೇವರು. ಅಲ್ಲೆಲೂಯಾ. ಆ ಪ್ರಾಯದ ಕರುವನ್ನು ಅದರ ಕಾಲನ್ನು ಕಟ್ಟಿ ಹಾಕಿ ಅಲ್ಲಿ ಅದರಲ್ಲಿ ಮಲಗಿಸಿ ಅದರ ಮೇಲೆ ಮುದ್ರೆ ಹಾಕಬೇಕು. ಅದರ ಕೂದಲು ಮಾಂಸವು ಸುಟ್ಟು ಹೋಗುತ್ತದೆ ಮುದ್ರೆ ಹಾಕ್ಬೇಕಾದ್ರೆ. ಅದರ ಮೇಲೆ ಸ್ವಲ್ಪ ತಾರು ಹಾಕಿ ಬಿಟ್ಟು ಬಿಡುತ್ತದೆ. ಈಗ ಅದು ಹೇಗೆ ಹೋಗುತ್ತದೆ ನೋಡಿ, ಅದು ನಿಜವಾಗ್ಲೂ ಓಡಿ ಹೋಗುತ್ತದೆ. ಹಾಕಿದ ಮೇಲೆ ಬಿಚ್ಚಿದಾಗ ಓಡಿ ಹೋಗಬೇಕು. ಅಲ್ಲೇ ಗಮನಿಸಿ, ಅದು ದೇವರ ಮುದ್ರೆ. ಅಲ್ಲೆಲೂಯಾ. ಮುದ್ರೆ ಕೂಡ ಅದೇ ರೀತಿ ಇರ್ತದೆ. ಮುದ್ರೆ ಅದು ಮುದ್ರೆಯಾಗಿದೆ. ಕಾಸಿ ಇಟ್ಟಂತ ಬರೆ ಐತಲ್ಲ ಮುದ್ರೆ, ರೌಂಡ್ ಆದಂತ ಗುರುತು, ಅದು ಮುದ್ರೆಯಾಗಿದೆ. ಹಾಗೆ ದೇವರು ಕೂಡ ಮಾತಾಡ್ತಾರೆ, ಆಗಾಗ ನೀನು ಕೂಡ ಕಟ್ಟಿ ಹಾಕಲ್ಪಡುವಂತೆ ಬಲಿಪೀಠದೊಳಗೆ ಇಳಿಯಬೇಕು. ನಿನಗೂ ದೇವ್ರ ಮುದ್ರೆ ಹಾಕ್ಬೇಕಾದ್ರೆ ನೀನು ಬಲಿಪೀಠದೊಳಗೆ ಕಟ್ಟಿ ಹಾಕಲ್ಪಡ್ಬೇಕು. ನೀನು ಕೂಡ ಆ ಬಲಿಪೀಠದ ಮೇಲೆ ಪ್ರಾಣಿಗಳು ಇರ್ಬೇಕಾದ್ರೆ ಏನ್ ಮಾಡ್ತಾ ಇದ್ರು? ಕಾಲನ್ನ ಕಟ್ಟಿ ಇಡ್ತಾ ಇದ್ರು. ಅಬ್ರಾಮ್ ಏನ್ ಮಾಡ್ದ? ಕಾಲು ಕಟ್ಟಿ ಯಜ್ಞವೇದಿಯಲ್ಲಿ ಇಟ್ಟು ಹಾಕ್ತಾರ. ಕಾಲು ಕಟ್ಟಿ ಯಜ್ಞವೇದಿ ಏನ್ ಮಾಡದ ಇಟ್ಟು ಅಲ್ಲಿ ಹಾಕ್ತಾನ. ಅದೇ ರೀತಿ ನಾವು ಕೂಡ ಸಹೋದರಿ, ಪರಿಶುದ್ಧಾತ್ಮ ನಿನ್ನ ಮೇಲೆ ಎಂದಾದ್ರೂ ಮುದ್ರೆ ಹಾಕುವುದಾದ್ರೆ ನೀನು ಸ್ವಲ್ಪ ಒದ್ದಾಡುವುದು, ಕೇಕೆ ಹಾಕುವುದು ಮಾಡಬಹುದು. ಪರಿಶುದ್ಧಾತ್ಮ ನೀವು ಮುದ್ರೆ ಹಾಕಿದ್ರೆ ನೀವು ಕೂಡ ಆಡ್ತೀರಿ, ಓಡಾಡ್ತೀರಿ, ಒದ್ದಾಡ್ತೀರಿ. ಅಲ್ಲೆಲೂಯಾ. ಆದರೆ ನೀನು ಮುದ್ರೆ ಹಾಕಲ್ಪಡುತ್ತಿ. ಅದು ಯಥಾರ್ಥವು. ನೀನು ಅಲ್ಲೇ ಇದ್ದಿ. ಯಜಮಾನನ ಹತ್ತಿರ ಬಂದಾಗ ನೀನು ಎಲ್ಲಿಗೆ ಸಂಬಂಧಪಟ್ಟಿದವನು ಆತನು ತಿಳಿಯುತ್ತಾನೆ. ಮುದ್ರೆ ಇತ್ತಂದ್ರೆ ನೀನು ಯಾರೇ ಸಂಬಂಧಪಟ್ಟವಂತ ಯಜಮಾನ ಕ್ರಿಸ್ತನು ಕಂಡುಹಿಡಿತಾನೆ. ಅಟ್ಟಿಯಿಂದ ತಪ್ಪಿ ಹೋಗಿ ತಿರುಗುತ್ತಿರುವ ವರ್ಷದ ಕರು ನಿರ್ಣಯಿಸಲ್ಪಟ್ಟ ಆ ಪಶು ಅಲ್ಲಿಯ ತಿರುಗಿ ಹಳ್ಳಿಯಲ್ಲಿ ವಾಸ ಮಾಡುವುದರ ಮತ್ತೆ ಬರುತ್ತದೆ. ಅದು ಎಲ್ಲಿಯಾದ್ರೂ ಹೋಗ್ಲಿ, ಎಲ್ಲಿಗಾದ್ರೂ ಬರಲಿ, ಅದು ಗುರುತಿರ್ತದ ಅದ್ರ ಮೇಲೆ. ಅದು ಮಾತ್ರ ಕಳೆದು ಹೋಗಕ್ಕೆ ಸಾಧ್ಯ ಇಲ್ಲ. ಅಲ್ಲೆಲೂಯಾ. ಮುದ್ರೆ ಹಾಕುವ ಸಮಯವು ಅಲ್ಲಿ ಇಬ್ಬರು ಸವಾರಿ ಮಾಡುವರಿದ್ದಾರೆ. ಮುದ್ರೆ ಹಾಕುವ ಸಮಯದಲ್ಲಿ ಇಬ್ಬರು ಸವಾರಿ ಮಾಡ್ತಾರೆ. ಕ್ರಿಸ್ತನು ಸವಾರಿ ಮಾಡ್ತಾನೆ, ಸೈತಾನ ಕೂಡ ಸವಾರಿ ಮಾಡ್ತಾನೆ. ದೇವರು ಮತ್ತು ಸೈತಾನ. ಇದಾದ್ರೆ ಸೈತನು ತನ್ನದನ್ನು ತೆಗೆದುಕೊಳ್ತಾನೆ, ತನ್ನ ಮುದ್ರೆ ಹಾಕಿ ತನ್ನದನ್ನು ತೆಗೆದುಕೊಳ್ತಾನೆ. ದೇವರು ತನ್ನ ಮುದ್ರೆ ಹಾಕಿ ತನ್ನವರನ್ನು ತೆಗೆದುಕೊಳ್ತಾನೆ. ಅಲ್ಲಲ್ಲಿ ದೇವರು ತನ್ನವರನ್ನು ತೆಗೆದುಕೊಳ್ತಾನೆ. ಈ ರಾತ್ರಿ ನಾವು ರಾತ್ರಿ ನಾವು ಯಾರ
ಮುದ್ರೆಯನ್ನು ಧರಿಸಲಿಕ್ಕಿದ್ದೇವೆ. ನಾವು ನೋಡ್ಲಿಕ್ಕೆ ಹೋಗ್ತೇವೆ, ಯಾರು ಮುದ್ರೆ ಧರಿಸ್ತೇವೆ, ಏನಾಗಿದೆ, ಯಾರ್ಯಾರು ಯಾವ ಮುದ್ರೆ ಹೊಂದಿದ್ದಾರೆ. ನಾಳೆ ರಾತ್ರಿ ದೇವರ ವಾಕ್ಯದ ಪ್ರಕಾರವಾಗಿ ಯಾರು ದೇವರ ಮುದ್ರೆ ಧರಿಸಲು ಹೋಗುತ್ತಾರೆ ನೋಡೋಣ ಅಂತ ಪ್ರವಚನ. ಅಂದ್ರೆ ಇನ್ನ ಮೃಗದ ಮುದ್ರೆ ಬೋಧಿಸಿ ನಾಳೆ ದೇವರ ಮುದ್ರೆ ಬೋಧಿಸಿದ್ದಾರೆ. ನಾವು ನೋಡ್ತೇವೆ ಅದೇ ವಚನ ಪ್ರಕಟಣೆ ಗ್ರಂಥ 14:9. ಅಲ್ಲೆಲ್ಲೂಯಾ, ಮತ್ತೊಂದು ಸಾರಿ ಹೋದ್ರಿ. ಅವನಿಂದ ಮೂರನೇ ದೂತ ಹಿಂದೆ ಬಂದು ದೊಡ್ಡ ಸ್ವರದಿಂದ ಹೀಗೆ ಹೇಳಿದನು, ಆ ಕ್ರೂರ ಮೃಗಕ್ಕಾಗಲಿ ಅದರ ಪ್ರತಿಮೆಗಾಗಲಿ ಯಾರಾದ್ರೂ ನಮಸ್ಕಾರ ಮಾಡಿ ತನ್ನ ಹಣೆಯ ಮೇಲಾಗಲಿ ಕೈ ಮೇಲಾಗಲಿ ಮುದ್ರೆ ಹಾಕಿಸಿಕೊಳ್ಳುವುದಾದ್ರೆ ಅವನು ಸಹ ದೇವರ ಕೋಪವನ್ನು ಪಾತ್ರೆಯಲ್ಲಿ ಏನು ಬೆರೆಸದೆ ಹಾಕಿದ ದೇವರ ಮುದ್ರೆ ಎಂಬ ದ್ರಾಕ್ಷರಸವನ್ನು ಕುಡಿಯುವನು. ದೇವದೂತರ ಮುಂದೆಯೂ ಯಜ್ಞದ ಕುರಿಯಾದ ಮುಂದೆಯೂ ಬೆಂಕಿಯಿಂದಲೂ ಗಂಧಕದಿಂದಲೂ ಯಾತ್ರೆ ಕೊಡ್ತಾರಂತ. ಮೃಗದ ಮುದ್ರೆ ಹಾಕಿಸಿಕೊಂಡವನು ಯುಗಾಂತರದಲ್ಲಿ ದೇವರ ಮುಂದೆಯೂ ಅಲ್ಲದೆಯಾ ಯಾರ್ಯಾರ ಮುಂದೆ ಯಜ್ಞದ ಕುರಿಯಾದ ಮುಂದೆಯೂ ದೇವರ ಮುಂದೆಯೂ ಯುಗಾಂತರ ಯಾತನೆ ಕೊಡ್ತಾರೆ. ನಿಜವಾಗ್ಲೂ ನಾವು ಅದರ ಜೊತೆ ಮಾತಾಡುವುದು ಏನೂ ಇಲ್ಲ. ಮೃಗದ ಮುದ್ರೆ ಬಂದಿದೆ ಅಂದ್ರೆ ನಿನ್ ಜೊತೆ ಮಾತಾಡೋದೇನು ವಿಷಯನೇ ಇಲ್ಲ ಅಂತ ಪ್ರವಾದಿ ಹೇಳ್ತಾರೆ. ಅದರಲ್ಲಿ ನೋಡಿ, ಅಂತವರ ಯಾತನೆ ಬಗೆಯು ಯುಗಾಂತರಗಳಲ್ಲಿ ಏರುತ್ತಾ ಹೋಗುತ್ತದೆ. ಮೃಗಕ್ಕೆ ಮತ್ತು ಅದರ ವಿಗ್ರಹಕ್ಕೆ ನಮಸ್ಕಾರ ಮಾಡುವವರು ಅದರ ಹೆಸರನ್ನು ಸೂಚಿಸುವ ಗುರುತನ್ನು ಹಾಕಿಸಿಕೊಂಡವರೆಲ್ಲರೂ ಹಗಲಿರಳು ಉಪಶಮನವಿಲ್ಲದೆ ಯಾತನೆ ಪಡುವರು. ಅದರೊಂದಿಗೆ ನಾನು ಏನು ಮಾತಾಡಲ್ಲ ಪ್ರವಾದಿ ಹೇಳ್ತಾರೆ. ಅದರಲ್ಲಿ ಮೃಗದ ಮುದ್ರೆ ಇದೆ, ನಿನ್ನ ಹತ್ರ ನನಗೆ ಯಾವ ಕೆಲಸ ಇಲ್ಲ ಅಂತ ಪ್ರವಾದಿ ಹೇಳ್ತಾರೆ. ನಿನಗೆ ಮೃಗದ ಮುದ್ರೆ ಬಿತ್ತಂದ್ರೆ ನಿನ್ನೊಟ್ಟಿಗೆ ನನಗೆ ಯಾವ ಕೆಲಸ ಇಲ್ಲ, ನಿನ್ನೊಟ್ಟಿಗೆ ಮಾತಾಡುವಂತ ವಾಕ್ಯ ಇಲ್ಲ, ನಿನ್ನೊಟ್ಟಿಗೆ ನನ್ನ ದೇವರ ಸಂಬಂಧವೂ ಇಲ್ಲ, ಅದು ನಿಶ್ಚಯ ಅಂತ ಪ್ರವಾದಿ ಹೇಳ್ತಾರೆ. ಅಲ್ಲಲ್ವಿಯಾ? ನಂತರ ವಚನ ಕೇಳ್ರಿ, ನಾನು ಆ ಕಡೆ ನೋಡುತ್ತಿರುವಾಗ ಇದರ ದೇವರ ಆಜ್ಞೆಯನ್ನು ಯೇಸುವಿನ ಮೇಲಿನ ನಂಬಿಕೆಯನ್ನು ಕೈಗೊಂಡು ನಡೆಯುತ್ತಿರುವ ದೇವ ಜನರ ತಾಳ್ಮೆ ತೋರು ಬರುತ್ತದೆ. ಯೇಸುವಿನ ಮೇಲೆ ನಂಬಿಕೆಯನ್ನು ಕೈಗೊಂಡು ನಡೆಯುವ ದೇವ ಜನರ ಅಲ್ಲಿಯ ತಾಳ್ಮೆ ಏನಾಗುತ್ತೆ ತೋರಿ ಬರುತ್ತಾ ಇದೆ. ಅಲ್ಲಿಯ 12ನೇ ವಚನ ಅಲ್ಲಲ್ಲಿ ಇದರಲ್ಲಿ ದೇವರ ಆಜ್ಞೆಯನ್ನು ಯೇಸುವಿನ ಮೇಲೆ ನಂಬಿಕೆಯನ್ನು ಕೈಗೊಂಡು ನಡೆಯುವ ದೇವ ಜನರ ತಾಳ್ಮೆಯು ತೋರಿ ಬರುತ್ತದೆ. ಈ ಮುದ್ರೆಯನ್ನು ಮೃಗದ ಮುದ್ರೆ ಹಾಕಿಸಿಕೊಂಡವ್ರ ಜೊತೆಯಲ್ಲಿ ಇನ್ನೊಂದು ಗುಂಪಿದೆ, ಯೇಸುವಿಗಾಗಿ ತಾಳ್ಮೆಯಿಂದ ಹಿಂಸೆಯನ್ನು ತಾಳುವಂತ ಜನ ನೋಡ್ತೇವೆ. ಕೇಳ್ರಿ 16:2 ಅಲ್ವಿಯ 16ನೇ ವಚನ ನೋಡ್ತೇವೆ. ಆ ಮೊದಲನೆಯವನು ಹೊರಟು ತನ್ನ ಪಾತ್ರ ಇದ್ದುದನ್ನು ಭೂಮಿ ಮೇಲೆ ಒಯ್ದನು. ಕೂಡಲೇ ಮೊದಲೇ ಮೃಗದ ಗುರುತನ್ನು ಹೊಂದಿದ ಅದರ ವಿಗ್ರಹಕ್ಕೆ ನಮಸ್ಕಾರ ಮಾಡುವ ಮನುಷ್ಯರ ಮೈ ಮೇಲೆ ಕೆಟ್ಟ ಹುಣ್ಣುಗಳು ಎದ್ದವು. ಅಲ್ವಿಯ ಪಾತ್ರೆ ಇದ್ದುದನ್ನು ಭೂಮಿ ಮೇಲೆ ಒಯ್ದನು. ಕೂಡಲೇ ಮೃಗದ ಗುರುತನ್ನು ಹೊಂದಿದ ಅದರ ವಿಗ್ರಹಕ್ಕೆ ನಮಸ್ಕಾರ ಮಾಡುವ ಮನುಷ್ಯನ ಮೈ ಮೇಲೆ ಕೆಟ್ಟ ಹುಣ್ಣುಗಳು ಎದ್ದವು. ಕೆಟ್ಟ ಹುಣ್ಣುಗಳು ಎದ್ದವು. ಪ್ರಕಟಣೆ 17:2 ಅವಳೊಂದಿಗೆ ಭೂರಾಜರು ಜಾರತ್ವ ಮಾಡಿದರು. 17:2 ಅವಳೊಂದಿಗೆ ಭೂರಾಜರು ಜಾರತ್ವ ಮಾಡಿದರು ಮತ್ತು ಭೂ ನಿವಾಸಿಗಳು ಅವಳ ಜಾರತ್ವೆಂಬ ದ್ರಾಕ್ಷರಸವನ್ನು ಕುಡಿದು ಮತ್ತರಾದರು ಎಂದು ಹೇಳುತ್ತದೆ. ಭೂರಾಜರು ಕೂಡ ಅವಳ ಜೊತೆ ಸೇರಿ ಮೃಗದ ಮುದ್ರೆ ಜೊತೆ ಸೇರಿ ಕುಡಿದು ಮಾತ್ರ ಆದರು, ಹಾಕಿಸ್ಕೊಂಡು. ಅಲ್ಲೆಲ್ಲ ಒಂದು ಕ್ಷಣ ನನ್ನನ್ನು ಮನಸ್ರಿ ಪ್ರವಾದಿ ಹೇಳ್ತಾರೆ, ನನ್ನ ಮನಸ್ರಿ ಕ್ಷಮಿಸ್ರಿ. ಒಂದೇ ಸಾರಿ 2 ವಾಕ್ಯ ಭಾಗಗಳ ಕಡೆಗೆ ತಪ್ಪದೆ ತಿರುಗಬೇಕು. ಆ ಕಡೆ ಈ ಕಡೆ ನಾನು ತಿರುಗಿಸಿದಂತ ಪ್ರವಾದಿ ಹೇಳ್ತಾರೆ. ಆ ಕಡೆ ಈ ಕಡೆ ತಿರುಗಬೇಕು. 25:4 ವಾಕ್ಯ ತಿರುಗಿಸೋದಕ್ಕೆ ರೆಡಿಯಾಗಿರಿ. ತರುವಾಯ ಸಿಂಹಾಸನವನ್ನು ಕಂಡೆನು, ಅವುಗಳ ಮೇಲೆ ಜನರು ಕೂತಿದ್ದರು. ನ್ಯಾಯ ತೀರಿಸುವ ಅಧಿಕಾರ ಅವರಿಗೆ ಕೊಡಲ್ಪಟ್ಟಿತು. ಇದಲ್ಲದೆ ಯೇಸುವಿನ ವಿಷಯವಾಗಿ ಸಾಕ್ಷಿ ನಿಮಿತ್ತವಾಗಿಯೂ ದೇವರ ವಾಕ್ಯ ನಿಮಿತ್ತವಾಗಿಯೂ ತಲೆವಹಿಸಿಕೊಂಡವರ ಆತ್ಮಗಳು ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕರಿಸದೆ ತಮ್ಮ ಹಣೆಯ ಮೇಲೆ ಮತ್ತು ಕೈ ಮೇಲೆ ಗುರುತನ್ನು ಹಾಕಿಸಿಕೊಳ್ಳದೆ ಇರುವವರನ್ನು ಕಂಡೆನು. ನೋಡ್ರಿ,
ಅವರು ಜೀವಿತರಾಗೆದ್ದು 1000 ವರ್ಷ ಕ್ರಿಸ್ತನೊಂದಿಗೆ ಆಳಿದರು. ನೋಡಿ, ಇವರೇ ಗುರುತು ಹಾಕ್ಸ್ಕೊಂಡವರು. ಗುರುತು ಹಾಕ್ಸ್ಕೊಳ್ಳಿಲ್ಲಂತ ಜನ 1000 ವರ್ಷ ಕ್ರಿಸ್ತನೊಂದಿಗೆ ಆಳ್ತಾರೆ. ಹಾಕ್ಸ್ಕೊಂಡವರು, ಮೃಗದ ಮುದ್ರೆ ಹಾಕ್ಸ್ಕೊಂಡವರು ಯಾತನೆ ಒಳಗೆ, ಬೆಂಕಿ ಒಳಗೆ ಹೋಗ್ತಾರೆ. ಕ್ರಿಸ್ತನೊಂದಿಗೆ 1000 ವರ್ಷ ಮಾಡ್ತಕ್ಕಂಥವರು ಆಳ್ತಾರೆ. ನೀನು ಮೃಗದ ಮುದ್ರೆ ಹೊಂದಲಾರೆ, ಆಗ ಕ್ರಿಸ್ತನನ್ನು ಆರಾಸಿ ಆತನೊಂದಿಗೆ ಇರಲಾರೆ. ಮೃಗದ ಮುದ್ರೆ ಹೊಂದಿಕೊಂಡು ಕ್ರಿಸ್ತನೊಂದಿಗಿದ್ದು ಆರಾಧಿಸಕ್ಕಾಗಲ್ಲ. ಆದರೆ ಯಾರ್ಯಾರು ಮೃಗವನ್ನಾಗಲಿ ಅದರ ಪ್ರತಿಮೆಯನ್ನಾಗಲಿ ಆರಾಧಿಸ್ತಾರೋ ಅವರು ದೇವರ ಸಾನ್ನಿಧ್ಯದಲ್ಲಿ, ಆತನ ಪರಿಶುದ್ಧ ದೂತರ ಎದುರು ಅವರು ಬಾಧೆಗೊಳಗಾಗ್ತಾರೆ. ಮೃಗದ ಮುಂದೆ ಹಾಕ್ಸ್ಕೊಂಡವರು ದೇವರ ಸಾನ್ನಿಧ್ಯದಲ್ಲಿ ಪರಿಶುದ್ಧ ದೂತರ ಮುಂದೆ ಬಾಧೆಗೊಳಗಾಗ್ತಾರೆ. ಅದನ್ನು ಕುರಿತು ಕರ್ತನು ಹೇಳಿದ್ದು ಅದೇ. ಈಗ ನಾವು ಪ್ರಾರಂಭಿಸಲು ಹೋಗುತ್ತೇವೆ. 13ನೇ ಅಧ್ಯಾಯದ ಕಡೆ ತಿರುಗಿಸೋಣ. ಕೇವಲ ಕ್ಷಣದಲ್ಲಿ ಪ್ರಾರಂಭಿಸುವ ಇದು ಎಷ್ಟು ಪ್ರಾಮುಖ್ಯವಾದದ್ದು. ಬಹು ಜಾಗರೂಕತೆಯಿಂದ ಕೇಳ್ರಿ 13ನೇ ಅಧ್ಯಾಯ. ಮಠ ಒಂದು, ನಿನ್ನೆ ರಾತ್ರಿ ನಾವು ನಮ್ಮ ಅಂಶವನ್ನು ತೆಗೆದುಕೊಳ್ಳಬೇಕು. ಕಳೆದ ರಾತ್ರಿ ನಾವು ಸಭಾಕಾಲವನ್ನು ತೆಗೆದುಕೊಂಡೆವು. ಹೇಗೆ ಯೇಸು ಸಭೆಯಲ್ಲಿ ನಿಂತಿರುವುದು, ಆತನ ಸ್ವರ ಜಲಪ್ರವಾಹದ ಘೋಷದಂತೆಯೂ ಇರುವುದನ್ನು ನಾವು ನೋಡಿದೆವು. ಆತನ ತಲೆ ಕೂದಲು ಬಿಳಿ ಉಣ್ಣೆಯಂತೆ ಇದ್ದವು, ಆತನ ಕಣ್ಣುಗಳು ಬೆಂಕಿಯ ಉರಿಯಂತೆ ಇದ್ದವು. ಸಭಾಕಾಲದಲ್ಲಿ ನೋಡಿದ್ವಲ್ಲ. ತಿಳ್ಕೊಳ್ರಿ, ಪ್ರಕಟಣೆ ಎಲ್ಲವೂ ಒಂದು ದರ್ಶನವಾಗಿದೆ. ಪ್ರಕಟಣೆ ಗ್ರಂಥ ಎಲ್ಲವೂ ಒಂದು ದರ್ಶನ ಆಗಿದೆ ಅಥವಾ ಒಂದು ಸೂಚನೆಯಾಗಿದೆ. ಅದಕ್ಕೆಲ್ಲ ಅರ್ಥ ಹೊಂದಿದೆ. ಅದಕ್ಕಾಗಿ ನೀನು ಅದನ್ನು ಜಾಗ್ರತೆಯಾಗಿ ಗಮನಿಸಬೇಕು. ಪ್ರವಾದಿ ಓದಿದ್ರು, ಪ್ರವಾದಿಗಳನ್ನು ಓದಿರಿ. ಚಿಹ್ನೆ ಮತ್ತು ಸೂಚನೆಗಳು, ಭಾವನೆ ಏನೋ ನೋಡ್ರಿ. ಪ್ರವಾದಿಗಳನ್ನು ಪುಸ್ತಕ ಓದ್ರಿ, ಆ ಚಿಹ್ನೆ ಭಾವನೆಗಳು ಏನು ನೋಡ್ರಿ. ಆ ನಂತರ ಅದನ್ನು ಹೋಲಿಸಿ ನೋಡ್ರಿ. ಅಂತಹ ಚಿಹ್ನೆಯ ಒಂದು ಭಾಗವು ನಿಜವಾಗಲೂ ಏನೋ ನಿನಗೆ ತಿಳಿಯುತ್ತೆ. ಚಿಹ್ನೆ ಸೂಚನೆ ಏನು ನಿನಗೆ ಪ್ರವಾದಿ ಗ್ರಂಥಗಳು ಓದಕ್ಕೆ ಗೊತ್ತಾಗುತ್ತೆ. ಗೊತ್ತಾಗುತ್ತಾ? ಅಗ್ನಿ ಜ್ವಾಲೆಯಂತೆ ಕಣ್ಣುಗಳು ಹೊಂದಿದ್ದನು. ಒಂದೇ ಅಧ್ಯಾಯದಲ್ಲಿ ಅಗ್ನಿ ಅಂತ ಜ್ವಾಲೆ ಅಂತ ಕಣ್ಣುಗಳನ್ನು ಹೊಂದಿದ್ದು. ಭೂಮಿಯಲ್ಲೆಲ್ಲ ಆಗ್ತಾ ಓಡಾಡುತ್ತಿದೆ. ಅಗ್ನಿ ಅಂತ ಜ್ವಾಲೆಯಂತೆ ಅಗ್ನಿ ಜ್ವಾಲೆಯಂತೆ ಕಣ್ಣುಗಳು ಹೊಂದಿರತಕ್ಕಂಥ ಆತನು ಭೂಮಿಯಲ್ಲಿ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾನೆ. ಅವು ಮತ್ತು ಆ ಅಗ್ನಿ ಜ್ವಾಲೆಗಳು ಖಡ್ಗದಂತೆ ಇರುವುದು ನಾವು ನೋಡುತ್ತೇವೆ. ಆತನ ಬಾಯಿಂದ ಒಂದು ಖಡ್ಗ ಹೊರಬರ್ತಿತ್ತು. ಅದರ ಬಾಯಿಂದ ಏನಾಗ್ತಿತ್ತು? ಖಡ್ಗ ಹೊರಬರ್ತಿತ್ತು. ಅದು ಇಬ್ಬಾಯ ಕತ್ತಿ. ಅದು ದೇವರ ವಾಕ್ಯವೆಂದು ಅದು ಸಭಾಬಾಯಿಂದ ಹೊರಬರುತ್ತದೆ. ದೇವರ ವಾಕ್ಯದ ಖಡ್ಗ ಸಭೆಯ ಬಾಯಿಂದ ಹೊರಗೆ ಬರ್ತದೆ ಎಂದು ಕಂಡುಕೊಳ್ತೇವೆ. ಅದು ಕೊನೆಗೆ ಕೀಲು ಮಜ್ಜೆಗಳನ್ನು ತೂರಿ ಹೋಗುವಂತಹ ಖಡ್ಗವಾಗಿದೆ. ಹೃದಯದ ಆಲೋಚನೆ ಉದ್ದೇಶಗಳನ್ನ ಶೋಧಿಸುವಂತದ್ದಾಗಿದೆ. ಅದು ಇಬ್ರಿ ಪತ್ರಿಕೆ 4:12 ಬರೆಯಲ್ಪಟ್ಟಿದೆ. ಸಭೆಯು ತನ್ನ ಸೌಂದರ್ಯದಿಂದ ಅಲ್ಲಿ ನಿಂತುಕೊಂಡಿದೆ. ಅದನ್ನು ನಾವು ಹಾಗೆ ನೋಡುತ್ತಾ ಇದ್ದೇವೆ. ಸರಿಯಾಗಿ ಕ್ರಿಸ್ತನು ಆಕೆಯನ್ನು ಎರಕ ಒಯ್ದನು. ಸರಿಯಾದ ರೀತಿಯಲ್ಲಿ ಕ್ರಿಸ್ತನು ವಧುವನ್ನು ಏನ್ಮಾಡಿದರೆ ಎರಕ ಒಯ್ದಿದ್ದಾನೆ. ಇನ್ನು ಸಭೆಯು ತನ್ನ ಬಿಳಿ ವಸ್ತ್ರವನ್ನು ಧರಿಸಿಕೊಂಡಿದೆ. ಗಮನಿಸ್ತಾ ಇದ್ದೀರಾ? ಅದು ಸ್ತ್ರೀಯಾಗಿದೆ. ಎದೆ ಸುತ್ತ ನಯವಾದ ನಾರುಮಣಿ ಧರಿಸಿದ್ದಾಳೆ. ಆಕೆ ನಾಚಿಕೆ ಮೇಲೆ ವಸ್ತ್ರ ಹೊದಿಸಲ್ಪಟ್ಟಿದೆ. ಆಕೆ ಬಂಗಾರದ ಪಟ್ಟಿ ಹೊಂದಿಕೊಂಡಿದ್ದಾಳೆ. ಅದು ಸುತ್ತ ಎಳೆಯಲ್ಪಟ್ಟು ಎದೆ ಸುತ್ತ ಬಿಗಿಯಲ್ಪಟ್ಟಿದೆ. ಬೆಳ್ಳಗಿದೆ. ಅದು ಕ್ರಿಸ್ತನ ನೀತಿಯನ್ನ ತೋರಿಸ್ತದೆ. ಇನ್ನು ಬಂಗಾರದ ಪಟ್ಟಿ ಸುವಾರ್ತೆಯನ್ನು ಸೂಚಿಸುತ್ತದೆ. ಸುವಾರ್ತೆ ಪ್ರಕಟಣೆ ಸಭೆಯ ಮೇಲೆ ಪರಿಶುದ್ಧಾತ್ಮ ಕ್ರಿಸ್ತನ ನೀತಿಯನ್ನು ತರುತ್ತದೆ. ಅದನ್ನು ನೀ ಅಲ್ಲಿ ಹಿಡಿದುಕೊಂಡಿದೆ. ಹಗ್ಗದಿಂದ ಕಟ್ಟಲ್ಪಟ್ಟಿದೆ. ಸೊಂಟಕ್ಕೆ ಬಿಗಿಯಲ್ಪಟ್ಟ ಹಗ್ಗ ಅದು. ಅನಂತರ ಯಾವುದರ ಮೇಲೆ ನಿಂತಿದೆ? ಕಂಚಿನ ಪಾದ. ಇದೆಲ್ಲ ಎರಡನೇ ನಾವು ನೀನು ಮನೆ ಓದಿದ್ವಲ್ಲ, ಒಂದೇ ಅಧ್ಯಾಯದಲ್ಲಿ ಒಂದೇ ಅಧ್ಯಾಯದಲ್ಲಿರ್ತಕ್ಕಂಥ ಸಂಗತಿಗಳು. ಕಂಚಿನ ಪಾದಗಳು ಮೇಲೆ ಅದು ಹುಲಿಮೆಯಲ್ಲಿ ಕಾಯಿಸಲ್ಪಟ್ಟ
ಕಾಯಿಸಲ್ಪಟ್ಟ ಕಂಚಿನ ಪಾದಗಳು. ಕಂಚು ದೈವಿಕ ನ್ಯಾಯ ತೀರ್ಪಿಗೆ ಸೂಚನೆಯಾಗಿದೆ. ದೇವರು ತಾನು ತೆಗೆದುಕೊಂಡ ದೊಡ್ಡ ಶಪಥವನ್ನು ಶಾಂತಿ ಮಾಡೋದಕ್ಕೆ ಕ್ರಿಸ್ತನು ಕಳಿಸಲ್ಪಟ್ಟಿದ್ದಾನೆ. ಇನ್ನು ಕ್ರಿಸ್ತನ ದೈವಿಕ ತೀರ್ಪನ್ನು ಸಲ್ಲಿಸುತ್ತಾನೆ. ಆಗ ಸಭೆಯು ದೇವರ ತೀರ್ಪಿನ ಮೇಲೆ ಆಧಾರ ಹೊಂದಿ ಕ್ರಿಸ್ತನ ಅದರ ಸ್ಥಾನದಲ್ಲಿ ನಿಂತಿದೆ. ಸಭೆ ದೇವರ ತೀರ್ಪಿನ ಮೇಲೆ ಆಧಾರ ಹೊಂದಿ ಕ್ರಿಸ್ತನ ಅದರ ಸ್ಥಾನದಲ್ಲಿ ನಿಂತಿದ್ದಾನೆ. ಆಹಾ, ಎಷ್ಟು ಅಂದವಾದ ಸಾದೃಶ್ಯ! ಆತ 7 ದೀಪಸ್ತಂಭಗಳ ಮಧ್ಯೆ ನಿಂತಿದ್ದಾನೆ. ನಿಂತಿದ್ದಾನೆ, 7 ದೀಪಸ್ತಂಭಗಳ ಮಧ್ಯೆ ನಿಂತಿದ್ದಾನೆ. ನಂತರ ಮೊದಲನೇ ಸಭಾಕಾಲ, 2ನೇ ಅಧ್ಯಾಯ, 2ನೇ ಅಧ್ಯಾಯ ಮೊದಲನೇ ಸಭಾಕಾಲ. ಅವರು ಏನನ್ನು ಹೊಂದಿದ್ದಾರೋ ನೋಡುತ್ತೇವೆ. ಕಳೆದ ರಾತ್ರಿ ಎಷ್ಟು ಜನ ಇಲ್ಲಿದ್ರಿ ಅಂತ ಪ್ರವಾದಿ ಹೇಳ್ತಾರೆ. ನಿನ್ನೆ ನಿಮ್ಮ ಕೈಗಳನ್ನು ಎತ್ತಿ ತೋರಿಸ್ರಿ, ಒಳ್ಳೆಯದು, ಚೆನ್ನಾಗಿದೆ. ಮೊದಲನೇ ಸಭಾಕಾಲ, ಎಫೆಸಿ ಸಭಾಕಾಲವೆಂದು ನೋಡುತ್ತೇವೆ. ಅವರು ಪವಿತ್ರಾತ್ಮ ದೀಕ್ಷಾ ಸ್ಥಾನ ಹೊಂದಿದ್ದಾರೆಂದು ನಾವು ನೋಡುತ್ತೇವೆ. ಮೊದಲನೇ ಸಭಾಕಾಲ ಯಾವುದದು? ಎಫೆಸಿ ಸಭಾಕಾಲ. ಅದು ಪವಿತ್ರಾತ್ಮ ಹೊಂದಿದಂತ ಸಭೆಯಾಗಿತ್ತು. ಪವಿತ್ರಾತ್ಮನ ದೀಕ್ಷಾ ಸ್ಥಾನ ಹೊಂದಿದಂತ ಸಭೆಯಾಗಿತ್ತು. ನೀರಿನಲ್ಲಿ ಜನರಿಗೆ ಅವರು ದೀಕ್ಷಾ ಸ್ಥಾನ ಕೊಟ್ಟರು. ಅವರು ಎಲ್ಲವನ್ನು ಹೊಂದಿದ್ದಾರೆ. ಎಲ್ಲ ವಿಧವಾದ ಸೂಚಕ ಕ್ರಿಯೆಗಳನ್ನು, ಅದ್ಭುತಗಳನ್ನು ವಿಶ್ವಾಸಗಳು ಹಿಂಬಾಲಿಸಬೇಕಾಗಿದೆ. ವಿಶ್ವಾಸಗಳನ್ನ ಎಲ್ಲ ಸೂಚಿಕೆಗಳು, ಎಲ್ಲ ಅದ್ಭುತ ಕಾರ್ಯಗಳು ಎಲ್ಲವೂ ಹಿಂಬಾಲಿಸಬೇಕಾಗಿದೆ. ಮತ್ತೆ ಅದು ಎಲ್ಲ ಸಭಾ ಕಾಲದಲ್ಲಿ ಕಾಂತಿಹೀನವಾಗಿ ಕಾಣುವುದು ಪ್ರಾರಂಭವಾಗಿದೆ. ನಂತರ 2ನೇ ಕದಲಿಯುವಿಕೆ, 3ನೇ ಎಳೆತ, ಅನಂತರ ಕತ್ತಲ ಯುಗದಿಂದ ಅಥವಾ ಕಾಲದಿಂದ, ತಪ್ಪಾದ ಹೆಸರಿನಿಂದ, ತಪ್ಪಾದ ದೀಕ್ಷಾ ಸ್ಥಾನದಿಂದ ಹೊರಗೆ ಬಂದರು. ಅಲ್ಲರಿಯ ಕಾಣಂತಲ್ಲ, ಪವಿತ್ರಾತ್ಮ ದೀಕ್ಷಾಸ್ಥಾನ ಹೋತು, ಎಲ್ಲ ಕಳ್ಕೊಂಡ್ರು, ವಾಕ್ಯದಿಂದ ತಪ್ಪಿ ಹೋದ್ರು, ತಪ್ಪಾದ ದೀಕ್ಷಾಸ್ಥಾನಕ್ಕೆ ಬಂದ್ರು. ತಂದೆ ಮಗ ಯೇಸು ಕ್ರಿಸ್ತ ದೀಕ್ಷಾನ ಬಿಟ್ಟು ತಂದೆ ಮಗ ಅಂತ ಬಂದ್ರು. ಅವರು ನೀತಿಯ ಮತ್ತು ಪರಿಶುದ್ಧಾತ್ಮ ಎರಡಕ್ಕೂ ಕೂಡ ನಂತರ ಕೆಳಗೆ ಬಂದರು. ನೀತಿ ಮತ್ತು ಪರಿಶುದ್ಧಾತ್ಮ ಎರಡಕ್ಕೂ ಕೂಡ ಕೆಳಗೆ ಬಂದ್ರೆ ಬಿಟ್ಟು ಬಂದರು. ನೀತಿಯನ್ನು ಬಿಟ್ಟರು, ಪರಿಶುದ್ಧಾತ್ಮ ದೀಕ್ಷಾಸ್ಥಾನ ಕೂಡ ಬಿಟ್ಟರು. ಆ ನಂತರ ಕಾಲದೊಳಕ್ಕೆ ಅಲ್ಲಿ ಸ್ವಲ್ಪ ಬೆಳಗಿಸಲ್ಪಟ್ಟರು. ನಂತರ ಫಿಲದೆಲ್ಫಿಯ ಕಾಲಕ್ಕೆ ಲವೋದಿಕಿ ಸಭಾಕಾಲದ ಮಧ್ಯದಲ್ಲಿ ತೆಗೆದುಹಾಕಲ್ಪಡುವುದಕ್ಕೆ ಅಲ್ಲಿ ಬಾಗಿಲು ಇಡಲ್ಪಟ್ಟಿತು. ಅಲ್ಲೆಲ್ಲ ಬಾಗಿಲು, ಲವೋದಿಕಿ ಸಭಾಕಾಲದಲ್ಲಿ ಬಾಗಿಲು ಇಡಲ್ಪಟ್ಟು ಅಲ್ಲಿ ಕ್ರಿಸ್ತನನ್ನು ಹೊರಗೆ ಹಾಕಿದರು. ನಂತರ ಲವೋದಿಕಿ ಸಭಾಕಾಲ ಏನಾಯ್ತು? ಉಗುರು ಬೆಚ್ಚಿಗೆ ಬದಲಾಯಿತು. ಎಫೆಸದಲ್ಲಿ ಪ್ರಾರಂಭವಾಗಿ ದೇವರಿಂದ ತಪ್ಪಿ ಹೋಗುವಂಥದ್ದು ಏನಾಯ್ತದು? ಲವೋದಿಕಿಗೆ ಅದಾಗಲಿ ಏನಾಗಿತ್ತು? ಉಗುರು ಬೆಚ್ಚಿಗೆದ ಸ್ಥಿತಿಗೆ ಬಂದಿತ್ತು. ಕೊನೆಗೆ ದೇವರು ತನ್ನ ಬಾಯಿಂದ ಕಾರಿ ಬಿಡುವವರೆಗೂ ಅದೆಲ್ಲವುಗಳಿಂದ ನೇರವಾಗಿ ಹೊರಗೆ ಹೊರಟು ಹೋಗಿದೆ. ಬಾಯಿಂದ ಕಾರಿ ಬಿಡುವವರೆಗೂ ಬಂತು. ಉಗುರು ಬೆಚ್ಚಿಗೆ ಬಂತು, ತಣ್ಣಗಾತು, ಬಾಯಿಂದ ಕಾರುವವರೆಗೂ ಅದು ಲವೋದಿಕಿ ಸಭೆ ಕಾಲಕ್ಕೆ ಬಂತು. ಅದು ಯಥಾರ್ಥ, ಅದು ವಾಕ್ಯವು. ಪ್ರತಿಯೊಬ್ಬ ಚರಿತ್ರೆಕಾರನು, ಪ್ರತಿ ಸಂಪ್ರದಾಯ, ಪ್ರತಿ ವಿಶ್ವಾಸಿ ಆ 7 ಸಭಾಕಾಲಗಳು, ಆ 7 ಸುವರ್ಣ ದೀಪಸ್ತಂಭಗಳು ಎಂದು ಅವರು ತಿಳಿದಿದ್ದರು. ಚರಿತ್ರೆಕಾರರು, ಸಂಪ್ರದಾಯ ಸಭೆಯ ವಿಶ್ವಾಸಗಳು ಏನಾಗಿದ್ರಂತೆ? ಪ್ರತಿ ಕಾಲಕ್ಕೆ ಪ್ರತಿ ದೀಪಸ್ತಂಭ ಆಗಿದ್ರೆ ಅಂತ ತಿಳ್ಕೊಂಡಿದ್ರಂತೆ. ಬೈಬಲ್ ಹೇಳ್ತದೆ, ಸತ್ಯ ಹೇಳ್ತದೆ, ಅವರು ತಿಳಿದಿದ್ರು. ಅವು 7 ಸಭಾಕಾಲಗಳಾಗಿವೆ. ಹಳೆ ಒಡಂಬಡಿಕೆ ಹೇಗೋ ಅಲ್ಲಿ ಹೊಸ ಒಡಂಬಡಿಕೆ ಹೋಲಿಸಿದಂತೆಯೇ ಇದೆ, ಹಾಗೆಯೇ ಹೊರಗೆ ಹೋಗಿದೆ. ಯಹೂದ್ಯರು ತಿರುಗಿ ಪ್ರತ್ಯಕ್ಷ ಮಾಡಲ್ಪಡ್ತಾರೆ. ಮುಂಚೆ ಅಥವಾ ಈ ಕಡೆ ಬರುವ ಮುಂಚೆ, ಅನ್ಯರ ಕಾಲ ಮುಗಿಯುವ ಮುಂಚೆ ಅಲ್ಲಿ ಒಂದು ದೊಡ್ಡ ಕದಲಿಸುವಿಕೆ ಇರ್ತದೆ. ಒಂದು ಉಜ್ಜೀವನ ಯಹೂದ್ಯರಿಗೋಸ್ಕರ ಇರ್ತದೆ. ಅನ್ಯ ಒಂದು ಮೇಲೆ ಕೆತ್ತಲ್ಪಟ್ಟ ಮೇಲೆ ತಿಳ್ಕೊಳ್ರಿ. ಅನ್ಯರು ಮಾತ್ರವೇ ಕೃಪಾಕಾಲಕ್ಕೆ ಪರಿಮಿತಿಯಾದವರು. ಕೃಪಾಕಾಲಕ್ಕೆ ಯಾರಂದ್ರೆ ಅನ್ಯರು ಮಾತ್ರ ಸಂಬಂಧಪಡ್ತಾರೆ. ಸತ್ಯವೇದ ಹೇಳ್ತದೆ, ಅವರು ಯೆರೂಸಲೇಮ್ ಗೋಡೆಗಳನ್ನು ಚೂರು ಚೂರು ಒಡೆದು ಹಾಕುತ್ತಾರೆಂದು ಯೇಸು ಹಾಗೆ ಹೇಳಿದನು. ಅನ್ಯರ ಕಾಲ ಸಂಪೂರ್ಣ ಆಗವರೆಗೂ ಅದು ಮುಕ್ತಾಯ ಆಗುವುದಕ್ಕೆ
ನಿಯಮಿತ ಕಾಲ ಇಡಲ್ಪಟ್ಟಿದೆ. ಕಣ್ಣರ ಕಾಲ ಮುಕ್ತಾಯಕ್ಕೆ ನಿಯಮಿತ ಕಾಲ ಇಡಲ್ಪಟ್ಟಿದೆ, ಸಮಯ ಇಟ್ಟಿದೆ. ಅವರು ಅದರ ಹಿಂದೆ ಮಾಡಿದ ಕಾರ್ಯಗಳನ್ನು ನಾವು ನೋಡಿದೆವು. ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಅವರ ಹಿಂದೆ ಹಿಂಬಾಲಿಸಿದ್ದು ನಾವು ನೋಡುತ್ತೇವೆ. ಕ್ರಿಸ್ತನವರಿಗೆ ಹೇಗೆ ಹೇಳಿದ್ದಾನೋ ಅದು ಅಷ್ಟು ಅದ್ಭುತವಾಗಿಯೇ ಹೇಗಿದೆಯೋ ನಾವು ನೋಡುತ್ತೇವೆ. ಆ ನಂತರ ಬೆಳಕಿನ ಕಾಂತಿ ಹೀನವಾಗಿ ಹಾಗೆ ಪ್ರಾರಂಭಿಸದೆ ಕೊನೆಗೆ ಹೊರಟು ಹೋಗುತ್ತದೆ. ಆ ನಂತರ ಮುಕ್ತಾಯದಲ್ಲಿ ಮತ್ತೊಂದು ಬಾಗಿಲು ತೆರೆಯಲ್ಪಡುವುದು ಸಭೆಗೆ. ಅದರಲ್ಲಿ ಹೋಗುವ ಮುಂಚೆ ನಾವು ಇಲ್ಲಿ ನಿಲ್ಲೋಣ. ಒಂದು ಬಾಗಿಲು, ಕೊನೆಯ ಕಾಲಕ್ಕೆ ಒಂದು ಬಾಗಿಲು ತೆರೆಯಲ್ಪಡ್ತದೆ. ಅದಕ್ಕೆ ಹೋಗೋದಕ್ಕೆ ಮುಂಚೆ ಸ್ವಲ್ಪ ನಿಲ್ಲೋಣ ಅಂತ ಪ್ರವಾದಿ ಹೇಳ್ತಾರೆ. ಅಲ್ಲವೇ ಆ ದಿನ ಪ್ರತ್ಯೇಕವಾದ ದಿನ ಇರುವುದೆಂದು, ಅದು ಹಗಲಲ್ಲ ರಾತ್ರಿ ಅಲ್ಲ, ಅಲ್ಲವೇ ಪ್ರತ್ಯೇಕವಾದ ದಿನ ಇರ್ತದಂತೇಳಿ, ಅದು ಹಗಲು ಅಲ್ಲ ರಾತ್ರಿ ಅಲ್ಲ ಅಂತ. ಅಲ್ಲವೇ ನಾವು ಹೆಚ್ಚು ಜೋರಾಗಿ ಆಡಿಸ್ತಿದ್ದೇವ, ಹಾಗೆ ದೊಡ್ಡದಾಗಿರುವುದಾದ್ರೆ ಅದನ್ನು ಹಾಗೆ ಕೆಳಗೆ ತಿರುಗಿಸಿ ದೊಡ್ಡದಾಗಿ ಮಾತಾಡ್ತೇವೆ. ಈ ರೀತಿ ಹಿಂದೆ ಬರೋ ಪ್ರಜೆಗಳು ನಿಶ್ಚಯವಾಗಿ ಕೇಳಿಸಿಕೊಳ್ಳುವುದು. ಅಲ್ಲವೇ ಪ್ರವಾದಿ ಹೇಳಿದ್ರು ಏನಾದ್ರೆ ಒಂದು ದಿನ ಒಂದು ಸಮಯವು ಇರುತ್ತದೆ, ಅದು ಹಗಲಲ್ಲ ರಾತ್ರಿ ಅಲ್ಲ. ಅಲ್ಲವೇ ಮಾತು ಹೇಳ್ಬೇಕಾದ್ರೆ ಅದು ಬೆಳಕಾಗಿರುತ್ತದೆ, ಸಂಜೆಯ ಬೆಳಕು. ಅಲ್ಲವೇ ವಿರಹ ಮೊಬ್ಬಾಗಿರುತ್ತದೆ. ಗಮನಿಸಿದ್ರೆ ಮೊಬ್ಬು ಸಂಜೆಯ ಬೆಳಕು, ಅದು ಬೆಳಕು ಅಲ್ಲ, ಕತ್ತು ಅಲ್ಲ, ಮೊಬ್ಬಾಗಿರುವಂತ ಸಂಜೆಯ ಬೆಳಕು, ಮೊಬ್ಬಾಗಿರುವ ದಿನ. ಆದರೆ ಅಸ್ತಮ ಕಾಲದಲ್ಲಿ ಬೆಳಕಿರುವುದು ಎಂತಹ ಅಂದವಾದ ದೃಶ್ಯ. ಒಂದು ಬಾಗಿಲು ತೆರೆಯಲ್ಪಡುತ್ತದೆ, ಅದು ಕತ್ತಲು ಅಲ್ಲ, ಬೆಳಕು ಅಲ್ಲ, ಅಸ್ತಮ ಕಾಲದ ಬೆಳಕು. ಅಲ್ಲಿಗೆ ಮೊಬ್ಬಾಗಿರುವ ದಿನ ಬೆಳಗಿರುವಾಗ ಅದರ ಒಂದು ಅರ್ಥ ಅಲ್ಲಿ ಯುದ್ಧಗಳಿವೆ, ಬಾಧೆಗಳಿವೆ ಮತ್ತು ಏರಿಳಿತಗಳಿವೆ, ಕಾಲಗಳಿವೆ, ಸಭೆಗಳಿವೆ, ವಾದಗಳಿವೆ, ಸಮಸ್ತವಿವೆ. ಅದು ಬೆಳಕು ಅಲ್ಲ, ಕತ್ತಲು ಅಲ್ಲ, ಅಲ್ಲಿ ದೇವರಿರುವುದು. ನಮ್ಗೆ ನಾವು ನೋಡ್ತೇವೆ ಅಲ್ಲಿ ದೇವರಿರೋ ಸಮಯ ಅಂತ ನಮಗೆ ಗೊತ್ತಾಗ, ಅಲ್ಲಿ ದೇವರಿರ್ತಾರೆ, ಅದು ದೇವರಿರೋ ಸಮಯ ನಮಗೆ ಗೊತ್ತು. ಅಲ್ಲಿ ಸುವಾರ್ತೆ ಇದೆ, ಆದರೆ ಕೇವಲ ಅವರು ಅದರ ಮೂಲಕ ನೋಡುವುದಿಲ್ಲ. ನನ್ನ ಭಾವನೆ ಏನೋ ನಿಮಗೆ ಅರ್ಥವಾಗಿದೆಯಾ? ಸತ್ಯವೇದ ಹೇಳುತ್ತದೆ, ಹಿಂದೆ ಪೆಂತೆಕೋಸ್ತ ದಿನ ಅದನ್ನು ಮಾಡಿದರು ಎಂದು ಅವರು ಅನ್ನುತ್ತಾರೆ. ಅದು ಸಭಾ ಕಾಲದಲ್ಲಿ ಅವರು ಅದನ್ನು ಮಾಡಿದರು, ಅದ್ಭುತ ಕಾರ್ಯ, ಸೂಚಕ ಕಾರ್ಯಗಳನ್ನು ಅವರು ಬಂದಿದ್ರು. ಆದರೆ ನಮ್ಮ ಸಭೆಯು ಅದನ್ನು ಬೋಧಿಸುವುದಿಲ್ಲ ಎಂದು ಹೇಳುತ್ತಾರೆ. ಗಮನಿಸಿ, ಅದು ತಪ್ಪಾದಂತ ವಿಷಯವಾಗಿದೆ. ಅಲ್ಲವೇ ಅದು ತಪ್ಪಾದಂತ ವಿಷಯವಾಗಿದೆ. ಅಲ್ಲಿ ಮೊಬ್ಬಾಗಿ ಹಗಲೆಲ್ಲ ರಾತ್ರಿ ಅಲ್ಲ. ಆದರೂ ಕೂಡ ಇನ್ನು ನಾವು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸಿಸ್ತೇವೆ, ನಾವು ಆತನ ಎರಡನೇ ಬರೋಣ ನಂಬುತ್ತೇವೆ. ಆತನು ಬರ್ತಿದ್ದಾನೆ ಅಂತ ನಮಗೆ ಗೊತ್ತು. ಹಗಲೆಲ್ಲ ರಾತ್ರಿ ಅಲ್ಲ. ಸತ್ಯವೇದ ಹೇಳ್ತದೆ, ನೀನು ಅದನ್ನು ಹಗಲೆಂದು ಕರೆಯಲಾರೆ, ರಾತ್ರಿ ಎಂದು ಕರೆಯಲಾರೆ. ಗಮನಿಸ್ತೀವಿ, ಅಸ್ತಮ ಕಾಲದಲ್ಲಿ ಬೆಳಕಿರುವುದು. ಅಸ್ತಮ ಕಾಲ ಅಂದ್ರೆ ಸೂರ್ಯ ಮುಳುಗುವಂತ ಸಮಯ. ಅಲ್ಲಿ ಗ್ರಂಥವು ಒಂದು ಪೂರ್ವದವರ ಗ್ರಂಥವಾಗಿದೆ ಎಂದು ಸತ್ಯವೇದ ಹೇಳ್ತದೆ. ಆದಿ ಸಭೆ ಮೇಲೆ ಮುದ್ರೆ ಬೆಳಕು ಬಂದಾಗ, ಅಂದ್ರೆ ಎಫೆಸಿ ಸಭೆಗೆ ಏನ್ ನಡೆಯಿತು, ಸದಸ್ಯರಾಗಿರೋದನ್ನು ನೋಡಿದೆವು. ಮುದ್ರೆ ಪರಿಶುದ್ಧಾತ್ಮ ಸುರಿಸುವುದರಿಂದ ದೇವರ ಬೆಳಕು ಯೇಸು ಕ್ರಿಸ್ತನು ತಂದರು. ಅದು ಪ್ರಪಂಚಕ್ಕೆಲ್ಲ ಬೆಳಕು ಕೊಡ್ತು. ಮೊದಲೇ ಎಫೆಸಿ ಸಭೆ. ಅಲ್ಲೂಯ, ಅದು ಸತ್ಯವೇದದಲ್ಲಿ ಬರ್ತಿದೆ, ಹೌದು, ಅದು ನಿಜನ. ಅಲ್ಲೂಯ, ಅಲ್ಲಿ ಪಶ್ಚಿಮ ಪ್ರಪಂಚದ ಮೇಲೆ ಆತನು ವಾಗ್ದಾನ ಮಾಡಿದನು, ಸೂರ್ಯನನ್ನು ಪೂರ್ವದಲ್ಲಿ ಉದಯಿಸುತ್ತಾನೆ. ಅದು ಕೃಪಾಯುಗದ ಪ್ರಾರಂಭ ಹತ್ತಿರ. ಅಲ್ಲೂಯ, ಪಶ್ಚಿಮ ಪ್ರಜೆಗಳ ಮೇಲೆ ಸೂರ್ಯನೀಗ ಅಸ್ತಮಿಸ್ತಾನೆ ಮತ್ತು ಪಶ್ಚಿಮ ಪ್ರಾಂತ್ಯದ ವಾಸಿಗಳಾಗಿದ್ದೇವೆ ನಾವು. ಪಶ್ಚಿಮ ಪ್ರಾಂತ್ಯದ ವಾಸಿಗಳಾಗಿದ್ದೇವೆ, ಪೂರ್ವ ಪ್ರಾಂತ್ಯದ ವಾಸಿಗಳು ನಾವು, ಪಶ್ಚಿಮ ಪ್ರಾಂತ್ಯದ ವಾಸಿಗಳು ನಾವು. ಸಾಯಂಕಾಲದಲ್ಲಿ ಅಲ್ಲಿ ಒಂದು ಉಜ್ಜೀವನ ಇರುತ್ತದೆ ಎಂದು ಅಲ್ಲಿ ಇದೆಲ್ಲದರ ಸೂಚನೆಯಾಗಿದೆ. ಸಾಯಂಕಾಲ ಒಂದು ಉಜ್ಜೀವನ ಇರ್ತದೆ ಅನ್ನೋದು ಇದೆಲ್ಲದರ ಸೂಚನೆ. ಸಾಯಂಕಾಲದಲ್ಲಿ ಒಂದು ಉಜ್ಜೀವನ ಇರುವುದೆಂದು, ಅಲ್ಲಿ ಬೆಳಕು ಇರುವುದೆಂದು ಆತನು ವಾಗ್ದಾನ ಮಾಡಿದ್ದಾನೆ. ಅದು ಇಲ್ಲೇ ಇದೆ. ಬೆಳಕು ಪ್ರಕಾಶಿಸುತ್ತದೆ,
ವಿನಃ ಕತ್ತಲು ಅದನ್ನು ಗ್ರಹಿಸಲಿಲ್ಲ. ಆಮೆನ್. ಬೆಳಕು ಪ್ರಕಾಶಿಸಿದ ಕತ್ತಲು ಏನು ಮಾಡಿಲ್ಲ, ಅದನ್ನ ಗ್ರಹಿಸಲಿಕ್ಕಾಗಲಿಲ್ಲ. ಅಷ್ಟೇ ಪ್ರಜೆಗಳು ಒಳ್ಳೆಯ ಕಾರ್ಯಗಳನ್ನು ಮಾಡುವುದಕ್ಕಿಂತ ಚೆನ್ನಾಗಿ ಕೆಟ್ಟ ಕಾರ್ಯಗಳನ್ನೇ ಪ್ರೀತಿಸಿದರು. ಜನಗಳು ಏನ್ ಮಾಡಿದ್ರು, ಕ್ರಿಸ್ತನ ಬಳಿಗೆ ಬರದೆ ಪಾಪಗಳನ್ನೇ ಪ್ರೀತಿಸಿದರು. ಇಗೋ ಆರಿಜೋನ ಆಚೆ ಬೀಳುವುದು ಅದು ಸ್ಥಿರಪಡಿಸಲ್ಪಟ್ಟಿದೆ. ಎಂತಹ ಸಣ್ಣ ಬೆಳಕನ್ನು ನಾವು ಹೊಂದಿದ್ದೇವೋ ಅದನ್ನೇ ನಾವು ಹಿಡಿದುಕೊಳ್ಳೋಣ. ಎಂತ ಸಣ್ಣ ಬೆಳಕನ್ನು ಸಿಕ್ತೋ ಆ ಬೆಳಕಿನಲ್ಲೇ ಅದ್ಭುತವಾಯಿತು ನಾವು ನಡೆಯೋಣ. ಇಗೋ ಅದು ಇದೆ, ಸೂರ್ಯನು ಯೆಹೂದ್ಯರ ಮೇಲೆ ಉದಯಿಸಿದನು. ಆಮೆನ್. ಫಸ್ಟ್ ಸೂರ್ಯ ಹುಟ್ಟಿದ್ದಲ್ಲೇ, ಕ್ರಿಸ್ತನು ಹುಟ್ಟಿದ್ದಲ್ಲೇ ಪೂರ್ವದಲ್ಲಿ, ಅದು ಈ ಪಶ್ಚಿಮಕ್ಕೆ ಬಂದಿದೆ, ಈಗ ನಮಗೆ ಬಂದಿದೆ. ಆಮೆನ್. ಪಶ್ಚಿಮದ ಸಂದೇಶ ಇದು. ಅಲ್ಲಿ ಎಂತಹ ಸಂದೇಶವನ್ನು ನಾವು ಹೊಂದಿದ್ದೇವೋ ಅದನ್ನೇ ನಾವು ಹಿಡಿದುಕೊಳ್ಳೋಣ. ನೋಡ್ರಿ, ಇಗೋ ಅದು ಇದೇ ಸೂರ್ಯನು ಯೆಹೂದ್ಯರ ಮೇಲೆ ಉದಯಿಸಿದನು, ಈಗ ಅನ್ಯ ಜನರಿಗೆ ಅಸ್ತಮಿಸ್ತಾನೆ. ಎಲ್ಲಾ ಯುಗಗಳಲ್ಲಿ ಈ 2000 ವರ್ಷಗಳಲ್ಲಿ ಅವರು ಅದನ್ನು ಹೊಂದಿದ್ದಾರೆ. ಸಮಸ್ತ ಕಾಲದಲ್ಲಿ ಇದು ಅದು ಹೊಂದಿದ್ದಾರೆ. ಅಲ್ಲವೇ? ಮತ್ತು ಪ್ರಜೆಗಳು ಎಲ್ಲಿ ನಿಂತಿದ್ದಾರೋ ಅವರಿಗೆ ಗೊತ್ತಿಲ್ಲ. ಅಲ್ಲೇ ಪ್ರಜೆಗಳು ಎಲ್ಲಿದ್ದಾರೆ ಅಂತ ಅವರಿಗೆ ಗೊತ್ತಿಲ್ಲ. ಆದ್ರೆ ಸತ್ಯವೇದ ವಾಗ್ದಾನ ಮಾಡುತ್ತದೆ, ದೇವರು ಪ್ರವಾದಿ ಮೂಲಕ ಅದನ್ನು ತಿಳಿಯಪಡಿಸ್ತಾನೆ. ಅಸ್ತಮಿಸುವಾಗ ಬೆಳಕು ಉಂಟಾಗುತ್ತೆ ಎಂದು ನಾವು ಇಲ್ಲೇ ಇದ್ದೇವೆ ಎಂದು ನಂಬುತ್ತೇವೆ. ಸೂರ್ಯಾಸ್ತಮಾನ ಸೃಷ್ಟಿ ಯಾವತ್ತೂ ಈ ದಿನಕ್ಕೋಸ್ಕರ ವೇದನೆ ಕೊಡುತ್ತಾ ಇದೆ. ಸೃಷ್ಟಿ ಯಾವತ್ತೂ ಕೂಡ ಈ ದಿನಕ್ಕೋಸ್ಕರ ಎದುರು ನೋಡ್ತಾ ಇತ್ತು. ಆ ಸಮಯ ಬಂದಿದೆ. ವಧುಗಳು ಇಲ್ಲಿ ಸಿಕ್ಕಿದ್ದಾರೆ ದೇವರಿಗೆ. ಭೂಮಿ ಆಕಾಶ ಸಂತೋಷ ಪಡುವಂತ ದಿನ ಇದು. ವೇದನೆ ಪಡುತ್ತದೆ, ಮೊರೆ ಇಡುತ್ತದೆ ಭೂಮಿ ಸೃಷ್ಟಿ. ಅಲ್ಲೆಲ್ಲೂಯಾ. ಗಮನಿಸಿ, ಮೊದಲ ಸಭಾ ಕಾಲದಲ್ಲಿ ಅವರು ಏನು ಹೊಂದಿದ್ದರೆಂದು ಭಿನ್ನವಾದ ಸಿದ್ಧಾಂತ ಹೊಂದಿದ್ರು. ಮೊದಲ ಸಭೆಯಲ್ಲಿ ಭಿನ್ನವಾದ ಸಿದ್ಧಾಂತ. ನನಗೆ ಗೊತ್ತಿದೆ, ಮೊದಲ ಸಂಗತಿ ಅದು ಕೇವಲ ಕ್ರಮಗಳಾಗಿ ಬದಲಾದವು. ನಿಕೋಲೈತ ಕ್ರಮಗಳು ನಾವು ದ್ವೇಷಿಸ್ತೇವೆ ಎಂದು ಆತನು ಹೇಳ್ತಾನೆ. ಕ್ರಿಸ್ತನ ಹೇಳ್ತಾರೆ, ನಿಕೋಲೈತ ಕ್ರಮಗಳನ್ನು ನಾನು ದ್ವೇಷಿಸ್ತೇನೆ ಅಂತ ಹೇಳ್ತಾನೆ. ನಿಕೋಲೈತ ಕ್ರಮಗಳೇನು? ಅದಕ್ಕೆ ನಾನು ಆಶ್ಚರ್ಯಪಟ್ಟು ಚರಿತ್ರೆ ಮೂಲಕವಾಗಿ ನಾನು ಮತ್ತೆ 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 ನಾನು ಅದನ್ನ ಕಂಡುಕೊಳ್ಳಬೇಕೆಂದು ಒಳ್ಳೆಯ ವಾಕ್ಯದಿಂದ ನೋಡಿದನು. ಅದನ್ನು ಯಾರೂ ತಿಳಿಯರು. ನಿಕೋಲೈತ ಸಿದ್ಧಾಂತವನ್ನು ಯಾರು ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ, ಅದನ್ನು ಗ್ರಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದಕ್ಕೆ ಪ್ರವಾದಿ ಏನ್ ಮಾಡಿದ್ರು, ಅದನ್ನು ತಿಳ್ಕೊಳ್ಬೇಕು, ಗ್ರಹಿಸ್ಕೊಳ್ಬೇಕಂತ ಅವ್ರು ಏನ್ ಮಾಡಿದ್ರು, ಪ್ಲಾನ್ ಮಾಡಿ. ಅಲ್ಲೆಲ್ಲೂಯಾ. ಅದನ್ನು ಯಾರು ತಿಳಿಯರು. ಅದು ಒಂದು ಸಿದ್ಧಾಂತವಾಗಿರುವುದು. ನಿಕೋಲಸ್ ಅಲ್ಲೆಲ್ಲೂಯಾ ಎಂಬ ಮಾನವನ ಮೂಲಕ ಅದು ಪ್ರಾರಂಭಿಸಲ್ಪಟ್ಟಿದೆ. ಆದರೆ ಅಪೊಸ್ತಲರಲ್ಲಿ ಒಬ್ಬರಾಗಿ ಇರಬೇಕಾದವನು, ಅಲ್ಲೆಲ್ಲೂಯಾ, ಅಪೊಸ್ತಲರಲ್ಲಿ ಒಬ್ಬರಾಗಿರ್ಬೇಕಾಗಿತ್ತು ನಿಕೋಲೈಟ್. ಅಪೊಸ್ತಲರಲ್ಲಿ ಒಬ್ಬರಾಗಿರ್ಬೇಕಾಗಿತ್ತು, ದೇವರ ಮನುಷ್ಯನಾಗಿರ್ಬೇಕಾಗಿತ್ತು ಅವನು. ಆದ್ರೆ ಒಂದು ರೀತಿಯಲ್ಲಿ ಆತನು ತಪ್ಪಿ ಹೋದನು. ಏನಾದ್ರು ತಪ್ಪಿ ಹೋದಂತ ನೋಡ್ತಾರೆ. ಅವನೊಂದು ಸಿದ್ಧಾಂತವನ್ನು ಅಥವಾ ಅಂಥದ್ದನ್ನು ಆತನು ಏರ್ಪಾಟು ಮಾಡಿದನು. ತಪ್ಪಾದ ಸಿದ್ಧಾಂತವನ್ನು ಏರ್ಪಾಟು ಮಾಡಿದ. ಅವನೊಬ್ಬ ಪೌಲಂತ ಸೇವಕನೇ, ಪೇತ್ರನಂತ ಸೇವಕನೇ, ಯೋಹಾನ ಯಾಕೋಬಂತ ಸೇವಕನೇ. ನಿಕೋಲೈತನ ಅವನು ಸಾಮಾನ್ಯ ಅಲ್ಲ. ಹಲ್ಲೆಲೂಯಾ. ಅವನು ವಾಕ್ಯಕ್ಕೆ ತಪ್ಪಿ ಹೋದನು. ಅವನು ಒಂದು ಸಿದ್ಧಾಂತವನ್ನು ಅಥವಾ ಅಂಥದ್ದನ್ನು ಏರ್ಪಾಟು ಮಾಡಿದನು. ಅಲ್ಲಿ ನಿಕೋಲೈತರು ಪ್ರಾರಂಭವಾದನು. ಪ್ರಥಮವಾಗಿ ಕ್ರಿಯೆಗಳು, ಎಫೆಸದಲ್ಲಿದ್ದ ಕ್ರಿಯೆಗಳೇ ನಂತರ ಸಭಾಕಾಲದಲ್ಲಿ ಒಂದು ಸಿದ್ಧಾಂತವಾಗಿ ಬದಲಾಯಿತು. ನಂತರ ಹಿಂಸೆಯಾಗಿ ಕತ್ತಲೆ ಕಾಲದೊಳಗೆ ಹೊರಟು ಹೋಗಿತು. ಹಿಂಸೆ ಮಾಡಿಕೊಂಡು ಇದೇ ತಂದೆ ಮನೆ ದೀಕ್ಷೆ ಒಳ್ಳೆ, ಅದು ಶ್ರೇಷ್ಠ, ಅದೇ ಗ್ರೇಟ್ ಅಂತ ಹೇಳ್ಕೊಂಡು ನಾವು ಏನ್ ಮಾಡಿದ್ರು, ಕಾಲದೊಳಗೆ ಅವರು ಸತ್ತು ಅಲ್ಲೆಲ್ಲೂಯಾ. ಹೋದು ನಿಕೋಲೈತ ಎಂಬತಕ್ಕಂಥ ಒಂದು ನಾಶಕ್ಕೆ ಹೋದನು ಅಂತ ನಾವು ನೋಡ್ತೇವೆ. ಈಗ ಮೊದಲ ಸಭಾ ಕಾಲದಲ್ಲಿ ಪ್ರಥಮವಾದ ನಿಕೋಲೈತರ ಬೋಧನೆಯೇ ಮೊದಲ 3 ಅಥವಾ 4 ಸುತ್ತು ಪೌಲ್ ಅಪೊಸ್ತಲರ ನಂತರ ಅದು ಒಂದು ಕ್ರಿಯೆಯಾಗಿ ಬದಲಾಯಿತು. ಇದು ಹೀಗಿರುತ್ತದೆ, ಅದು ಹೀಗಿರುತ್ತದೆ ಎಂದು ಆಲೋಚಿಸಲು ಪ್ರಾರಂಭಿಸಿದರು. ಬೈಬಲ್ ಓದುವ ನೀವು ಅದು ಹೇಗೆ ಹೊರಗೆ ಬಂತೋ ನೀವು ತಿಳಿಯುತ್ತೀರಿ. ಸತ್ಯದ ಓದಿದ್ರೆ ನಿಮ್ಗೆ ಏನಾಗುತ್ತೆ, ಅದು ಹೇಗೆ ಹೊರಗೆ ಬಂತು ಗೊತ್ತಾಗುತ್ತೆ. ಕ್ರಿಸ್ತನ ನಂತರ 6000 ವರ್ಷಗಳಲ್ಲಿ ಪ್ರಾರಂಭಿಸಲ್ಪಟ್ಟಿದೆ ಅದು. ಕ್ರಿಸ್ತನ
ನಂತರ 600 ವರ್ಷಗಳಲ್ಲಿ ಪ್ರಾರಂಭಿಸಲ್ಪಟ್ಟಿದೆ, ಅಥವಾ 606 ವರ್ಷಗಳಲ್ಲಿ ಅದನ್ನು ಅವನು ಕಾನ್ಸ್ಟೆಂಟ್ ಎಂಬ ಒಂದು ಬದಲಾವಣೆ ಎಂದು ಕರೆಯುತ್ತಾರೆ. ಆಮೆನ್. ಆತನು ಎಂದೂ ಬದಲಾವಣೆ ಹೊಂದಲಿಲ್ಲ. ಕಾನ್ಸ್ಟೆಂಟ್ ಎಂಬತಕ್ಕಂಥ ಒಬ್ಬ ರಾಜ ಬಂದಲ್ಲಿ ಅವನೆಂದೂ ಮನಸ್ಸು ಬದಲಾವಣೆ ಹೊಂದಲಿಲ್ಲ. ರಾಜಕೀಯ ವ್ಯಕ್ತಿಯವನು ಅಲ್ಲಿ ಒಬ್ಬ ಮನುಷ್ಯನು ಮಾಡುವ ಎಷ್ಟು ಕೆಟ್ಟ ಕಾರ್ಯಗಳನ್ನು ಅವನು ಮಾಡಿದನು, ಮನುಷ್ಯನಾಗಿ ಮಾಡದಿರ್ತಕ್ಕಂಥ ಕೆಟ್ಟ ಕಾರ್ಯಗಳನ್ನು ಅವನು ಮಾಡಿದನು. ಆತನು ಬದಲಾವಣೆ ಹೊಂದಲಿಲ್ಲ, ಮಾನಸಾಂತರ ಹೊಂದಿಲ್ಲ. ನಿಜ, ಯಾವುದಕ್ಕೆ ಮತಕ್ಕಾದರೂ ಅವರು ಮಾಡಿದಂತೆ ಆತನಲ್ಲಿ ಅಲ್ಲಿ ಮಾಡಿದ ಕೆಲಸ ಯಾವುದಂದ್ರೆ, ಆತನು ಸೆಂಟ್ ಸೋಫಿಯಾ ಚರ್ಚ್ ಮೇಲೆ ಶಿಲುಬೆ ಹಾಕಿತ್ತು ಮಾತ್ರವೇ. ಪರಲೋಕಕ್ಕೆ ಹೋಗುವುದಕ್ಕೆ ಅದು ಏನಾದರೂ ಒಂದು ಆಗಲಿಲ್ಲವೇ? ಸರಿ, ಕ್ರೈಸ್ತರಿಗೆ ಹೇಳಿದನು, ಆತನು ಯುದ್ಧದಲ್ಲಿ ಜಯ ಹೊಂದಿದರೆ ಕ್ರೈಸ್ತನಾಗುತ್ತೇನೆ ಅಂತ. ಒಂದು ಯುದ್ಧದ ಅನಿವಾರ್ಯ ಬಂದಿತ್ತು. ಕಾನ್ಸ್ಟೆಂಟ್ ಯಾರಿಗೆ? ಕಾನ್ಸ್ಟೆಂಟ್ನರಿಗೆ ಏನಾಗಿತ್ತು, ಒಂದು ಯುದ್ಧದ ಒಂದು ಸಂದರ್ಭ ಉಂಟಾಗಿತ್ತು. ಅದಕ್ಕೆ ಕ್ರೈಸ್ತರಿಗೆ ಅನೌನ್ಸ್ ಮಾಡಿದ, ಯುದ್ಧದ ಜಯ ಹೊಂದಿದರೆ ನಾನು ನಿಮ್ಮ ಧರ್ಮವನ್ನು ಸ್ವೀಕರಿಸ್ತೇನೆ. ಅವರು ಪ್ರಾರ್ಥನೆ ಮಾಡಿರೋದಕ್ಕೋಸ್ಕರ ಕ್ರೈಸ್ತರಿಗೆ ಬಾರಿ ತೊಂದರೆ ಕೊಡ್ತಿದ್ದಲ್ಲಿ. ಅದಕ್ಕೆ ಅವರು ಏನು ಮಾಡಿದ್ರು, ಏನ್ ಮಾಡ್ದ, ಯುದ್ಧದ ಸಂದರ್ಭ ಬಹಳ ಇಕ್ಕಟ್ಟಿನ ಸಂದರ್ಭದಲ್ಲಿ ನೀವು ನನಗಾಗಿ ಪ್ರಾರ್ಥನೆ ಮಾಡಿ, ನಾನು ಗೆದ್ರೆ ನಾನು ನಿಮ್ಮ ಕ್ರೈಸ್ತನಾಗಿ ಬದಲಾಗ್ತೇನೆ ಅಂತ ಹೇಳ ಪ್ರಾರ್ಥನೆ ಮಾಡಿದ್ರು. ಅವನು ಯುದ್ಧಕ್ಕೆ ಹೋಗಿ ಜಯ ಹೊಂದಿದ್ನು ಅಂತ ಪ್ರವಾದಿ ಹೇಳ್ತಾರೆ. ತಿರುಗಿ ಬಂದು ಅಂದನು, ಈಗ ಸಭೆಯಲ್ಲಿ ನಾನು ಸೇರುತ್ತೇನೆ. ಸಭೆಗೆ ಬಂದ, ಮನಸ್ಸು ಬದಲಾವಣೆ ಆಗಲಿಲ್ಲ, ಆದರೆ ಬಂದು ಕ್ರಿಶ್ಚಿಯನ್ ಮಾನಸಾಂತಿಲ್ಲದೆ ಬಂದು ಸೇರಿಕೊಂಡ. ಇಂಥವರೆಲ್ಲ ಸೇರಿಕೊಂಡಿದ್ದೆ. ಮತ್ತೆ ನೀವು ಕಲೆ ಹತ್ರ ಒಂದು ಬೋಧನೆ ಯಾರು ಬೇಕಾದ್ರೆ ಬರ್ಬೋದು. ಆದ್ರೆ ಇಲ್ಲಿ ವಧು ಸಭೆಯಲ್ಲಿ ಯಾರು ಬೇಕಾದ್ರೆ ಬರೋವಾಗಿಲ್ಲ. ಅಲ್ಲಲ್ವಿಯ ಮಾನಸಾಂತ ಇದ್ದವರು ಅಷ್ಟೇ ಬರುವಂಥದ್ದು. ಅಲ್ಲಿ ಯಾರು ಬೇಕಾದ್ರೆ ಹೋಗ್ಬೋದು. ಸೆರೆ ಕುಡಿಯಲು ಹೋಗ್ಬೋದು, ಒಬ್ಬ ವಿಚಾರಿ ಹೋಗ್ಬೋದು, ಒಬ್ಬ ಈ ಥರ ರಾಜಕೀಯ ವ್ಯಕ್ತಿ ಈ ಥರ ಏನಾದ್ರು ಜಯ ಅವನಿಗೆ ಅಂದ್ರೆ ಅವನು ಬಂದು ಸೇರ್ಕೋಬಹುದು. ಎಲ್ಲರೂ ಹೋಗ್ಬೋದು. ಅಲ್ವಿಯ ಅವರಿಗೆಲ್ಲ ಉನೇರ್ ಹಾಕ್ತಾರೆ. ಇಲ್ಲಿ ಯಾರು ಉನೇರ್ ಹಾಕಲ್ಲ. ಅಲ್ವಿಯ ಬೇಕಾಗಿಲ್ಲ. ಮನಸ್ಸಾಂತರ ಹೊಂದಿದವ್ರು ಯಾರೇ ಇದ್ರು ಸರಿ, ಅವ್ರು ಬೇಕಷ್ಟೇ ವಧು ಸಭೆ. ಏನಾದ್ರು ಜಯ ಹೊಂದಿದ್ರು, ಕ್ರೈಸ್ತನಾಗಿ ಸೇರ್ತಾನೆ ಅಂತ ಹೇಳಿ ಆ ದಿನದಲ್ಲಿ ಇದ್ದ ಉಗುರುಬೆಚ್ಚಿನ ಸಭೆ ಸದಸ್ಯರು ಈ ದಿನ ಅವರು ಸರಿಯಾದ ಮಾದರಿಯಾಗಿದ್ದಾರೆ. ಆ ದಿನ ಇದ್ದಂತ ಉಗುರುಬೆಚ್ಚಿನ ವಿಶ್ವಾಸಿಗಳು ಈ ದಿನ ಅವರು ಸರಿಯಾದ ಮಾದರಿಯಾಗಿದ್ದಾರೆ. ಅಂತಂತರೆಲ್ಲ ಸೇರಿಕೆಂದ ಇವತ್ತು ನಿಕೋಲಾಯತರ ಬೋಧನೆಗಳನ್ನ, ಚರ್ಚ್ಗಳನ್ನ, ಸಂಪ್ರದಾಯ ಸಭೆಗಳನ್ನ ಕಟ್ಕೊಂಡಿದ್ದಾರೆ. ಅವರೇ ಇದ್ದಾರೆ. ಅವರೆಲ್ಲ ಯಾವುದೋ ಚರ್ಚ್ ಮೇಲೆ ಶಿಲುಬೆ ಇಡುವುದು. ಆತನ ಮರಣ ನಂತರ ಆತನಿಗೆ 3 ಗಂಡು ಮಕ್ಕಳು ಇದ್ದಾರೆ. ರಾಜರಿಗೆ ಎಷ್ಟು ಜನ ಗಂಡು ಮಕ್ಕಳು ಇದ್ರು? 3 ಇದ್ರು. ಕಾನ್ಸ್ಟೆಂಟಿನೋಪಲ್ ಅದನ್ನು ಪೂರ್ವ ಪಶ್ಚಿಮ ರೋಮ್ ಪ್ರಾರಂಭವಾಗಿ ಒಡೆದು ಹೋದರು. ಅದರಂತೆ ನಂತರ ಕಾಲದಲ್ಲಿ ಅದು ವಂಶಜರ ಸಾಮ್ರಾಜ್ಯ ಆಗಿ ಬದಲಾಯಿತು. ರೋಮ್ ಸಾಮ್ರಾಜ್ಯ ಬದಲಾಯಿತು, ವಂಶಸ್ಥರ ಸಾಮ್ರಾಜ್ಯ ಆಗಿ ಬದಲಾಯಿತು. ನಂತರ ಅಪೊಸ್ತಲರು 2ನೇ ಸುತ್ತು, 3ನೇ ಸುತ್ತು, 4ನೇ ಸುತ್ತಿಗೆ ಬರುವಷ್ಟರಲ್ಲಿ ಮೊದಲನೇ ವಿಷಯ ಏನು ಗೊತ್ತಾ? ಅವರ ಒಬ್ಬರ ಮಧ್ಯೆ ಒಬ್ಬರಿಗೆ ಗಲಿಬಿಲಿ ಉಂಟಾದವು. ಒಂದು ಸಣ್ಣ ವಾಗ್ವಾದ ಆಯ್ತು, ಚೆದರಿ ಹೋದ್ರು. ಅಪೊಸ್ತಲರ ಮಧ್ಯೆ ಒಂದು ವಾಗ್ವಾದ ಆಗಿ ಅವರು ಅಪೊಸ್ತಲರು ಚೆದರಿ ಹೋದ್ರು. ಅಲ್ಲೆಲ್ಲೂ ಪ್ರತಿಯೊಬ್ಬರು ನೀವು ಒಂದು ಸಭೆಯನ್ನು ತೆಗೆದುಕೊಳ್ಳಿ ಎಂದು ಹೇಳುತ್ತಾ ವೆಸ್ಲಿ ಮೆಥಡಿಸ್ಟ್ ಸಭಾ ಶಕ್ತಿಗಳು ಇರುವಾಗ, ಜಾನ್ವೆಸ್ತಿಯಲ್ಲಿ ಇರುವಾಗ ಆಕೆ ಶಕ್ತಿಯಿಂದ ಇದ್ದಳು. ಓದು ಏನಾಗಿದ್ಲು? ಜಾನ್ವೆಸ್ತಿ ಇದ್ದಾಗ ಬಹಳ ಶಕ್ತಿಯಿಂದ ಇದ್ಲೆ. ಅವರ ದಿನಗಳಲ್ಲಿ ಲೂಥರ್ನವರು ಮತ್ತು ಪ್ರತಿಯೊಬ್ಬರು ಹಾಗೆ ಇದ್ರು, ಶಕ್ತಿಯುತವಾಗಿದ್ರು. ಯಾವುದೂ ಸಂಪ್ರದಾಯದ ಜನ ಇರಲಿಲ್ಲ, ಯಾವುದೂ ಕೂಡ ಪದ್ಧತಿ ಇರಲಿಲ್ಲ. ಇಂಥ ಯಾರು ರಾಜಕೀಯ ವ್ಯಕ್ತಿಗಳಲ್ಲಿ ಮಾನಸಾಂತರ ಇಲ್ಲದಿರ್ತಕ್ಕಂಥ ಜನರಿಗೆ ಅವಕಾಶನೇ ಇದ್ದಿಲ್ಲ. ಅವಾಗ ಮಾರ್ಟಿನ್ ಲೂಥರ್ ಕಾಲದಲ್ಲೇ ಆಗಲಿ, ಜಾನ್ವೆಸ್ಟಿ ಕಾಲದಲ್ಲೇ ಆಗಲಿ. ಆದರೆ ಒಂದು ಸಾರಿ ಸಂಸ್ಥಾಪನೆ ಮಾಡಿ ಈ ಸಭೆಗಳು ಕೂಡ, ಮಾರ್ಟಿನ್ ಲೂಥರ್ ಸಭೆ, ವೆಸ್ಲಿ ಸಭೆಗಳು ಕೂಡ ಸತ್ತು ಹೋಗಿ ಆಗ ಅವರು ತಪ್ಪು.
ಇಗೋ ಹಲ್ಲೆಲೂಯಾ. ಆಮೆನ್. ಆ ಹಿಂದೆ ಕರ್ತನು ಮೊದಲು ಪ್ರತ್ಯಕ್ಷವಾದಾಗ ಅವರು ಒಂದು ಅದರ ಮೇಲೆ ತನ್ನ ಸಂಸ್ಥೆಯನ್ನು ಪ್ರಾರಂಭಿಸಿದರು ಸತ್ತೋದ ಮೇಲೆ ಎಂದು ನನ್ನನ್ನು ಈ ರೀತಿಯಾಗಿ ಕೇಳಿದಾಗ ಹಲ್ಲೆಲೂಯಾ. ಆ ಹಿಂದೆ ಕರ್ತನು ಮೊದಲು ಪ್ರತ್ಯಕ್ಷ ಆದಾಗ ಅವರು ಒಂದು ಅದರ ಮೇಲೆ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿದ್ರು ಅಂತ ಕೆಲವರು ಪ್ರವಾದಿ ಕೇಳ್ತಾರಂತೆ. ಇಲ್ಲ ಅವ್ರು ಜೀವಂತಿದ್ದಾಗಲೇ ಒಂದು ಸಂಸ್ಥೆ ಪ್ರಾರಂಭ ಮಾಡಿದ್ರು ಅಂತ. ಅದಕ್ಕೆ ಪ್ರವಾದಿ ಉತ್ತರ ಏನು ಹೇಳ್ತಾರೆ? ನಾನು ಇಲ್ಲಿಗೆ ಹೋಗಿ ಒಂದು ದೊಡ್ಡ ಸಂಸ್ಥಾಪಕನಾದ ಡಿ ವೈಟ್ ಮೂಡಿ ಹಲ್ಲೆಲೂಯಾ ಆಮೆನ್. ಸ್ಥಾಪಿಸಿದ ಮೂಡಿ ಬೈಬಲ್ ಸ್ಕೂಲ್ ನಾನು ನೋಡಿದ್ದೇನೆ. ಪ್ರವಾದಿ ಹೇಳ್ತಾರೆ, ನಾನು ಹೀಗೆ ಅಂದುಕೊಂಡೆನು. ಈಗ ಡಿ ವೈಟ್ ಮೂಡಿ ಈ ಬೈಬಲ್ ಕಾಲೇಜನ್ನು ನೋಡುವುದಾದ್ರೆ ಆ ಮನುಷ್ಯನು ಯಾವುದಕ್ಕಾಗಿ ನಿಂತುಕೊಂಡು ಈಗ ಇವರೇನು ಮಾಡ್ತಾ ಇದ್ದಾರೆ? ಇವರು ಸತ್ತೋದಂತ ಎಲ್ಲ ಜಾನ್ವೆಸ್ಟ್ ಆಗಲಿ, ಮೆಥಡಿಸ್ಟ್ ಜಾನ್ವೆಸ್ಟ್ ಆಗಲಿ ಅಥವಾ ಲೂಥರ್ ಆಗಲಿ ಬಂದು ಆ ಸಭೆಗಳನ್ನು ನೋಡುವಾಗ ಈಗೇನ್ ಮಾಡ್ತಾರೆ ಅವರು? ಬಹಳ ದುಃಖ ಪಡ್ತಾರೆ. ಈಗ ಅದೇ ರೀತಿಯಲ್ಲಿ ಮೂಡಿ ಅವರು ಬೈಬಲ್ ಕಾಲೇಜ್ ಕೂಡ ಇದೆ, ಅದನ್ನ ಈಗ ನೋಡುವಾಗ ಬಹಳ ದುಃಖ ಪಡ್ತಾರೆ. ಅವರನ್ನು ಬೇರೆ ಒಂದು ರೀತಿಯಲ್ಲಿ ಉದ್ದೇಶಕ್ಕೆ ಪ್ರಾರಂಭಿಸಿದ್ರು. ಈಗೆಲ್ಲ ಕೂಡ ಅದೇನಾಗಿದೆ, ನಾಶವಾಗಿದೆ ಕ್ರಿಸ್ತನಿಲ್ಲಲ್ಲಿ. ಹಲ್ಲೆಲೂಯಾ. ಆಮೆನ್. ವೆಸ್ಲಿ, ಕಾಲ್ವಿನ್, ನಾಕ್ಸ್, ಪಿನ್ನಿ ಇವರೆಲ್ಲ ಸೇವಕರು. ಅವರಲ್ಲಿ ಯಾವೊಬ್ಬರಾದರೂ ಈ ದಿನ ತಿರುಗಿ ಎದ್ದು ಸಭೆಯಲ್ಲಿ ತಂದು ಹುಡುಕಿಯನ್ನು ನೋಡೋದಾದ್ರೆ, ಅವರ ಸಭೆಗಳು ನೋಡೋದಾದ್ರೆ ಭಕ್ತಿ ಸಂಜೀವನಾಗಿ ಭಕ್ತಿಯಲ್ಲಿಯೇ ಎದ್ದು ಬೆಳೆದು ದೇವರಾಶೀರ್ವಾದದಲ್ಲಿ ಬೆಳೆದಂಥ ಜನ ಇವತ್ತು ಆಲ್ರೆಡಿ ಸತ್ತೋಗಿದ್ದಾರೆ. ಜಾನ್ವೆಸ್ಲಿ ಆಗಲಿ, ಕಾಲ್ವಿನ್ ಆಗಲಿ, ಮಾರ್ಕ್ಸ್ ಆಗಲಿ, ಪಿನ್ನಿ ಆಗಲಿ, ಯಾರಾದರೂ ಸರಿ ಅವರು ಇವತ್ತು ಎದ್ದು ಅವ್ರ ಸಭೆಯನ್ನು ನೋಡ್ಬೇಕಂತ ಹೋದ್ರೆ ಏನಾಗುತ್ತೆ? ಅವ್ರಿಗೆ ಈಗ ದುಃಖ ಆಗುತ್ತಾ, ಸಂತೋಷ ಆಗುತ್ತಾ? ದುಃಖ ಆಗುತ್ತೆ. ಜಾನ್ವೆಸ್ಲಿ ಎದ್ದು ಬಂದು ಅವ್ರ ಸಭೆಯನ್ನು ನೋಡೋಣ, ಮೆಥಡ್ ಸಭೆಯನ್ನು ನೋಡೋಣ, ಇವತ್ತು ಏನಿಲ್ಲ, ವಾಕ್ಯನೇ ಇಲ್ಲ, ಹಾಳಾಗಿ ಹೋಗಿದೆ. ಅದೇ ರೀತಿ ವೆಸ್ಲಿ ಲೂಥರ್ ಸಭೆ ನೋಡೋದಾದ್ರೆ ಏನೂ ಇಲ್ಲ, ಹಾಳಾಗಿದೆ. ಎಲ್ಲ ಸಂಸ್ಥೆ, ಎಲ್ಲ ಹಣ, ಎಲ್ಲ ಅಧಿಕಾರ. ಹಲ್ಲೆಲೂಯಾ. ಆಮೆನ್. ತಿರುಗಿ ಎದ್ದು ಸಭೆ ಎಲ್ಲಿದೆಯೋ ನೋಡುವುದಾದ್ರೆ ನೋಡಿದ್ರ, ಅಯ್ಯೋ ಮೊದಲ ಸುತ್ತಿನಲ್ಲಿ ಮನುಷ್ಯ ಅಲ್ಲಿ ನಿಂತ್ಕೊಂಡಾಗ ಆತನು ಸತ್ಯವನ್ನು ಹಿಡ್ಕೊಂಡಿದ್ನು. ಮೊದಲು ಫಸ್ಟ್ ಪ್ರಾರಂಭದಲ್ಲಿ ಸಭೆ ಅಂದ್ರೆ ಮಾರ್ಟಿನ್ ಲೂಥರ್ ಎದ್ದಾಗ ವಾಕ್ಯವನ್ನು ಹಿಡ್ಕೊಂಡಿದ್ದನು, ಆತನು ಸತ್ಯವನ್ನು ಹಿಡ್ಕೊಂಡಿದ್ರು. ಇವರೆಲ್ಲ ಸತ್ಯನ ನಾಶ ಮಾಡಿ ಸುಳ್ಳನ್ನು ಹಿಡ್ಕೊಂಡಿಲ್ಲ. ಚಿಯೋನ್ ಸಿಟಿಯಲ್ಲಿರುವ ಡಾಕ್ಟರ್ ಡೋವೈ ಕಡೆ ನೋಡ್ರಿ. ಯಾಕೆಂದ್ರೆ ಆ ಸಿಟಿ ದೈವಿಕ ಸ್ವಸ್ಥತೆ ಮೇಲೆ ಆಧಾರವಾಗಿರುವಾಗ ದೇವರು ಅವರು ದೈವಿಕತೆಯನ್ನು ನೋಡಿ ನಕ್ಕರಂತ ಕೆಲವರೆಲ್ಲ. ಡುವೈ ಸತ್ತ ನಂತರ ಬಂದರು ಆ ಬ್ಲಾಕ್, ಜಾನ್, ಲೇಕ್ ಮೊದಲಾದವರು. ಅದರಲ್ಲಿ ಡುವೈ ಸತ್ತ ನಂತರ ಯಾರು ಬಂದರು? ಬ್ಲಾಕ್, ಜಾನ್, ಲೇಕ್ ಇವರೆಲ್ಲ ಬಂದರು. ಆ ನಂತರ ಮೊದಲನೇ ಸಂಗತಿ ಕೊನೆಗೆ ಅಸೆಂಬ್ಲಿ ಆಫ್ ಗಾಡ್ ವರೆಗೂ, ಅಸೆಂಬ್ಲಿ ಆಫ್ ಗಾಡ್ ಅದರಲ್ಲಿ ಓದು ಉಗುರು ಬೆಚ್ಚಗೆ ಇರುವವರೆಲ್ಲರೊಳಗೆ ಸೇರ್ತಾರೆ. ಎಲ್ಲ ಭಕ್ತಿ ಸಂಜೀವನ ಇದ್ದಂತ ಪ್ರಾರಂಭ ಮಾಡುವಂತವರೆಲ್ಲ ಸತ್ತು ಹೋದ್ಮೇಲೆ ಏನಾದ್ರು ಸತ್ತು ಹೋದ್ಮೇಲೆ ಇವರೆಲ್ಲ ಭಕ್ತಿ ಏನಾದ್ರು ನಾಶ ಆಗಿ ಉಗುರು ಬೆಚ್ಚಗಾಗಿ ಉಗುರು ಬೆಚ್ಚಿನ ಸಭೆಯೊಳಗೆ ಹೋಗುದ್ರು. ಅದು ಹಿಂದೆ ಜಾರಿ ಹೋಯ್ತು, ನಾಶವಾಗಿ ನಾಶವಾದ ಸ್ಥಿತಿಗೆ ಹೋದ್ರು. ಅದಕ್ಕೆ ನಾನು ಅದನ್ನು ಹೀಗೆ ಅಂದುಕೊಂಡೆನು. ತನ್ನ ಕಾಲದಲ್ಲಿ ದಾವೀದ ದೇವರನ್ನ ಬಹಳ ಸೇವಿಸಿದನು ಅಂತ ಸತ್ಯವಿದೆ ಹೇಳ್ತಾರೆ. ಹಲ್ಲೆಲೂಯಾ. ಅದಕ್ಕೆ ನಾನು ಅಂದಿರೋ, ಕರ್ತನೇ ನನಗೆ ಯಾವ ಸಂಸ್ಥಾಪನೆ ಬೇಡ. ಹಲ್ಲೆಲೂಯಾ. ಪ್ರವಾದಿ ಹೇಳ್ತಾರೆ, ದಾವೀದ ದೇವರನ್ನು ಬಹಳ ನಂಬಿದ್ದನು ಅಂತ ಸತ್ಯವಿದೆ ಹೇಳೋದನ್ನು ಕೇಳಿ ಪ್ರವಾದಿ ಗಗಮರು ಹೇಳಿದಂತೆ, ಕರ್ತನೇ ಯಾವ ಸಂಸ್ಥಾಪನೆ ಬೇಡ, ನಾನಿಲ್ಲಿ ಜೀವಿಸುವವರೆಗೂ ನನ್ನ ಹೃದಯದ ತುಂಬಾ ನಿನ್ನ ಸೇವೆಗೆ ಅವಕಾಶ ಕೊಡು. ಅದು ನಿಜ. ನಂತರ ನಾನು ಹೊರಟು ಹೋದ ನಂತರ ನೀನು ಇನ್ನೊಬ್ಬ ವ್ಯಕ್ತಿಯನ್ನ ಹೊಂದುತ್ತಿ, ನಿನ್ನ ಇಷ್ಟವನ್ನು ತೆಗೆದುಕೊಳ್ಳುವುದಕ್ಕೆ ನೀನು ಇನ್ನೊಬ್ಬ ವ್ಯಕ್ತಿಯನ್ನ, ಇಷ್ಟವನ್ನು ಮಾಡೋದಕ್ಕೆ ಇನ್ನೊಬ್ಬ ವ್ಯಕ್ತಿಯನ್ನು ನೀನು ಮಾಡ್ತಿ ಹೊಂದುತ್ತಿ ಅಷ್ಟೇ. ಮತ್ತೊಂದರ ಮೇಲೆ ಕಟ್ಟಲು ಪ್ರಯತ್ನಿಸಬೇಡ. ಅದೇ ನೆಲದ ಮೇಲೆ ನೀನು ಅಗ್ನಿಯನ್ನು ನಿರ್ಮಾಣ ಮಾಡಲಾರೆ. ಇಸ್ರಾಯೇಲರು ಪ್ರಯಾಣ ಮಾಡುತ್ತಲೇ ಇರಬೇಕು. ಅವರು ನಿಂತಾಗ ಅವ್ರ ಹಿಂದೆ ಬಿದ್ರು. ಹಲ್ಲೆಲೂಯಾ. ಪ್ರಯಾಣ
ಮಾಡ್ತಾ ಇರ್ಬೇಕು. ಸಭೆ ಕೂಡ ಪ್ರಯಾಣ ಮಾಡ್ತಾ ಇರ್ಬೇಕು. ನಿಂತಾಗ ಬೀಳ್ತಾರ. ಅದರಲ್ಲಿ ಪ್ರತಿ ರಾತ್ರಿ ಕೂಡ ಅವರು ಕದಲುತ್ತಲೇ ಇರಬೇಕು. ಪ್ರತಿ ರಾತ್ರಿ ಪ್ರತಿಯಾಗಲು ಅವ್ರು ಏನ್ ಮಾಡ್ತಾರೆ, ದೇವ್ರು ಹೇಳಿದ ತಕ್ಷಣ ಅವ್ರು ಏನ್ ಮಾಡ್ಬೇಕು, ಮುಂದೆ ಹೋಗ್ತಾನೆ ಇರ್ಬೇಕು. ಪ್ರತಿ ರಾತ್ರಿ ಹೊಸ ಆಜ್ಞೆಯನ್ನು ನಿರ್ಮಿಸಿದರು, ಮುಂದೆ ಹೋಗುತ್ತಲೇ ಅಲೆಲುಯ ಇದ್ರು. ಅದೇ ನಾವು ಮಾಡಬೇಕಾಗಿರ್ತಕ್ಕಂಥ. ಲೂಥರ್ ಏನು ಹೊಂದಿದನೋ ಅದು ಒಳ್ಳೆಯದು, ಅದು ಲೂಥರ್ ದಿನಕ್ಕಾಗಿದೆ. ವೆಸ್ಲಿ ದಿನಗಳಲ್ಲಿ ಯಾವುದು ಹೊಂದಿದನೋ ಅದು ಒಳ್ಳೆಯದು, ಅದು ವೆಸ್ಲಿ ದಿನಕ್ಕಾಗಿತ್ತು. ಪರಿಶುದ್ಧರು ಏನು ಹೊಂದಿದರೋ ಅದು ಒಳ್ಳೆಯದು, ಅದು ಅವರ ದಿನಕ್ಕಾಗಿದೆ. ನಾವು ಮತ್ತೊಂದು ದಿನದಲ್ಲಿ ಜೀವಿಸ್ತಾ ಇದ್ದೇವೆ. ಈಗ ನಮ್ಮ ದಿನದಲ್ಲಿ ನಾವು ಪರಿಶುದ್ಧರಾಗಿರ್ಬೇಕು, ನಾವು ಮುಂದಕ್ಕೆ ಹೋಗ್ತಿರ್ಬೇಕು. ನಮ್ಮ ದಿನದಲ್ಲಿ ಕೂಡ ನಾವು ನಿಂತ್ಕೊಳ್ಬಾರ್ದು. ನಿಂತ್ಕೊಂಡ್ರೆ ಕೆಡ್ತೀವಿ ಅಷ್ಟೇ. ನಾವು ನಮ್ಮ ಮತ್ತೊಂದು ದಿನ ಇದೆ, ಅದು ಕೂಡ ಅದೇ ರೀತಿಯಾಗಿ ಬರುತ್ತದೆ. ಆದರೆ ಬೆಳಕಿರುವಾಗಲೇ ಬೆಳಕಿನಲ್ಲಿ ನಡೀರಿ ಅಂತ ವಾಕ್ಯ. ಬೆಳಕಿನಲ್ಲಿ ನಿಂತ್ಕೊಳ್ಳೋದಲ್ಲ, ಬೆಳಕಿನಲ್ಲಿ ನಡಿಬೇಕು. ಬೆಳಕಿನಲ್ಲಿ ನಿಂತ್ಕೊಳ್ಳೋ ದೇವರ ವಾಕ್ಯ ಹೇಳ್ತಾ ಇಲ್ಲ, ಬೆಳಕಿನಲ್ಲಿ ನಡಿಬೇಕು ಅಂತ ಹೇಳ್ತಾರೆ. ಅಲ್ಲೂಯ ದೇಬೇಕಾ ನಿಂತ್ಕೊಳ್ಬೇಕಾ? ನಾವು ಮುಂದಕ್ಕೆ ಹೋಗುತ್ತೇವೆ, ಅದು ಕೂಡ ಅದೇ ರೀತಿ ಬರುತ್ತದೆ. ಆದರೆ ಬೆಳಕಿರುವಾಗಲೇ ಬೆಳಕಿನಲ್ಲಿ ನಡೆಯಿರಿ. ಈಗ ನಾನು ಹೇಳಿದ್ದನ್ನು ಗಮನಿಸಿರಿ. ಮೊದಲು ನಿಮಗೆ ಗೊತ್ತು, ಅಲ್ಲೇ ಸಿದ್ಧಾಂತ ಕೊನೆಗೆ ಕೆಲವು ವಾದಗಳೊಂದಿಗೆ ಮುಂದೆ ಹೋದರು. ಆಗ ರೋಮನ್ನರು ಬದಲಾವಣೆ ಹೊಂದಿದರು. ಈ ಪ್ರಪಂಚದ ದೇಶಗಳಲ್ಲಿ ಪ್ರಧಾನವಾಗಿರುವ ಗ್ರೀಕ್ ದೇಶದಿಂದ ದೊಡ್ಡವನಾದ ಅಲೆಕ್ಸಾಂಡರ್ ಬಿದ್ದು ಹೋದ ನಂತರ, ಗ್ರೀಕ್ ದೇಶದ ಅಲೆಕ್ಸಾಂಡರ್ ಬಿದ್ದು ಹೋದ ನಂತರ ರೋಮ್ ಅನ್ಯ ಪ್ರಪಂಚವನ್ನು ಜಯಿಸಿ ಅದರಿಂದ ಪ್ರಭುತ್ವವನ್ನ, ಅಧಿಕಾರವನ್ನ ರೋಮ್ ಕಾಲದಿಂದ ಅದೇ ರೋಮ್ ಸಾಮ್ರಾಜ್ಯ, ರೋಮ್ ಪ್ರಜೆಗಳು ಮತ್ತು ಅನ್ಯರ ಕಾಲವು ದರ್ಶನದಲ್ಲಿ ದಾನಿಯೇಲನು ಹಾಗೆ ಹೇಳಿದ್ದಾನೆ. ಕೆಲವು ವಿಷಯಗಳಲ್ಲಿ ಅದರ ಹತ್ತಿರ ಹೋಗೋಣ. ಅದಕ್ಕಾಗಿ ರೋಮ್ ಯಾವಾಗಲೂ ಕೂಡ ಪ್ರಪಂಚದ ಮೇಲೆ ದೊರೆತನ ಮಾಡುತ್ತಲೇ ಇರುತ್ತದೆ. ಯಾವಾಗಲೂ ಕೂಡ ರೋಮ್ ಯಾವಾಗಲೂ ಅದೇ ಮಾಡ್ತಾರೆ, ಪ್ರಪಂಚದ ಮೇಲೆ ದೊರೆತನ ಮಾಡ್ತಾನೆ ಇರ್ತದೆ. ಇವರಿಗೂ ಕೂಡ, ಇಲ್ಲಿಯೂ ಕೂಡ ಅಲೆಲುಯ. ನಂತರ ನಾವೀಗ ಕಂಡುಕೊಳ್ತೇವೆ, ಆಗ ಅವರು ಸಭೆಯನ್ನು ಸಂಸ್ಥಾಪನೆ ಮಾಡಿದರೆಂದು. ನಂತರ 606 ವರ್ಷಗಳಲ್ಲಿ ಕೆಲವು ಜನ ಪ್ರಜೆಗಳು ಕೂಡಿ ಅವ್ರೇನ್ ಮಾಡಿದ್ರು, ಆ ತಂದೆಗಳೆಂದು, ಸಭೆಯ ತಂದೆಗಳೆಂದು ತಮಗೆ ತಾವೇ ಕರ್ಕೊಂಡು 606ರಲ್ಲಿ ಫಾದರ್ ಅಂತ ಹೇಳಿ ಹೆಸರು ಬಂತು. ಯಾವಾಗ 606ರಲ್ಲಿ ಫಾದರ್, ಚರ್ಚ್ ಫಾದರ್ ಅನ್ನಂತ ಹೆಸರು ಅಲ್ಲಿ ಬಂತು. ಚರ್ಚ್ನವ್ರು ಏನ್ ಮಾಡಿದ್ರು, ಪಾಸ್ಟರ್ ತಮ್ಮನ್ನ ಫಾದರ್ ಅಂತ ಕರ್ಕೊಂಡ್ರು. ಅಂದರೆ ಸಭೆಯ ಹಿರಿಯರನ್ನು ಅನೇಕ ಗುಂಪು ಪ್ರಜೆಗಳು ಸೇರಿ ಬಂದು ಅವರು ತಪ್ಪದೇ ಏನು ಮಾಡಬೇಕೋ ಒಂದು ಸಭೆ ಮಾಡಿ ಅವರು ಅದನ್ನು ಸಂಸ್ಥೆ ಪ್ರಾರಂಭ ಮಾಡಿ. ನನ್ನ ಕ್ರೈಸ್ತ ಸಹೋದರರೇ, ಪೆಂತೆಕೋಸ್ಟ್ನವರಿಗೆ, ಕ್ಯಾಥೋಲಿಕ್ನವರೇ, ಪೆಂತೆಕೋಸ್ಟ್ನವರೇ, ನನ್ನ ಮಾತು ಇಲ್ಲಿ ಮಾತಾಡೋದು ಬಿಡ್ರಿ. ಸ್ವಲ್ಪ ಜನ ಕ್ಯಾಥೋಲಿಕ್ ಸಹೋದರರು ಕೂತಿದ್ದಾರೆ ಎಂದು ನಾನು ನೆನೆಸ್ತೇನೆ. ಭಾವನೆಗಳನ್ನು ಗಾಯ ಮಾಡುವಂತೆ ನಾನು ಹಾಗೆ ಅಂದುಕೊಂಡು ಹಾಗೆ ಹೇಳ್ತಾ ಇಲ್ಲ. ಕಾರಣ ಕೆಲವು ವಿಷಯಗಳು ಸ್ವಲ್ಪ ನಿಲ್ರಿ. ಅದನ್ನು ಪ್ರವಾದಿ ಬ್ರನಮ್ ಟ್ಯಾಬರ್ನಾಕ್ನಲ್ಲಿ ಕೂಡ ಒಂದು ನಿಮಿಷ ನೋಡೋಣ. ಅದು ಇಲ್ಲಿ ಇಟ್ಟಿರುವಂತೆ ಮಾತ್ರವೇ ನಾವು ಸುವಾರ್ತೆಯನ್ನು ಪ್ರಕಟಿಸಬೇಕು. ಸತ್ಯವೇದ ಏನ್ ಹೇಳ್ತದೆ ಅದನ್ನು ಮಾತ್ರ ನಾವು ಪ್ರಕಟಿಸಬೇಕು. ಅದು ಏನಾದರೂ ಕೂಡ ಯೋಹಾನ ಅಂದರು ಮರದ ಬೇರೆ ಕೊಡಲಿ ಹಾಕಿದೆ. ಆ ಚಕ್ಕಿಗಳು ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಗ್ತಾರೆ. ಮರದ ಬೇರೆ ಕೊಳ್ಳಿ ಹಾಕಿ ಎಬ್ಬುವಾಗ ಚಕ್ಕಿಗಳು ಬರ್ತಾವ ನೋಡಿ, ಆ ಚಕ್ಕಿಗಳು ಎಲ್ಲಿ ಹೋಗ್ಬೇಕು ಅಲ್ಲಿಗೆ ಹೋಗ್ಬಿಡ್ತಾವ. ಆತನು ತಪ್ಪದೆ ಮರಗಳನ್ನು ಕಡಿಯಬೇಕಾಗಿದೆ. ಆತನ ಮರಗಳನ್ನು ನೋಡ್ಕಾಗಿದೆ, ಕಡಿಲೇಬೇಕು. ಮರದ ಬೇರೆ ಕೊಳ್ಳಿ ಹಾಕಿದೆ, ಚಕ್ಕಿಗಳು ಎಲ್ಲೆಲ್ಲಿ ಹೋಗ್ಬೇಕು, ಮರ ಹುಡುಕಿ ಬೀಳಬೇಕು. ನೋಡ್ರಿ, ಅವರು ಮೊದಲ ಸಭೆಯನ್ನು ಸ್ಥಾಪಿಸಿದರು. ಅವರೆಲ್ಲ ಏಕವಾಗಿ ಹೋಗಿ ಮೊದಲನೇದಾಗಿ ಆ ಸಭೆಯನ್ನು ಸಂಸ್ಥಾಪಿಸಿದರು. ಅಲ್ಲೂಯಾ. ಅದೇ ಪ್ರಪಂಚದ ಸಾರ್ವತ್ರಿಕ ಸಭೆ ಎಂದು ಹೇಳುತ್ತಾರೆ. ಇದೇ ಸಭೆ.
606ರಲ್ಲಿ ಸ್ಥಾಪನೆಯಾದ ರೋಮನ್ ಕ್ಯಾಥಲಿಕ್ ಸಭೆ. ಹಲ್ಲೆಲೂಯಾ. ಆಮೆನ್. ಇದೇ ಸಭೆ ತಾಯಿ ಸಭೆ, ಸಾರ್ವತ್ರಿಕ ಸಭೆ. ಅದು ನಿಜವಾಗಿ ಸತ್ಯವೇ, ಅದು ವಾಸ್ತವವಾಗಿ ಸಂಸ್ಥಾಪಿಸಲ್ಪಟ್ಟ ತಾಯಿ ಸಭೆ. ಪ್ರಪಂಚದ ಚರಿತ್ರೆಯಲ್ಲಿಯೇ ಮೊದಲ ಬಾರಿಗೆ ಎಂದಾದರೂ ಸಭೆಯೊಂದು ಸಭೆಯಾಗಿ ಬದಲಾಗಿರುವುದಾದರೆ ಸೂರ್ಯನು ಉದಯಿಸಿದಂದಿನಿಂದ ಅದು ಹಾಗೆ ಇಲ್ಲದೆ ಇತ್ತು. ಹಲ್ಲೆಲೂಯಾ. ಇಸ್ರಾಯೇಲ್ ದಿನಗಳಲ್ಲಿ ಕೂಡ ಅವರೊಂದು ಸಮಸ್ಯೆಯಾಗಿ ಅಥವಾ ಸಮಸ್ಯೆಯಾಗಿಲ್ಲ, ಅವರೊಬ್ಬ ಪ್ರಜೆಯಾಗಿದ್ದರು. ಒಂದು ಸಮಸ್ಯೆಯಾಗಿ ಅಲ್ಲ. ಕ್ರಿಸ್ತನು ಎಂದೂ ಕೂಡ ಸಭೆಯನ್ನು ಸಂಸ್ಥಾಪನೆ ಮಾಡಲಿಲ್ಲ. ಅಪೊಸ್ತಲರು ಯಾರು ಕೂಡ ಸಂಸ್ಥಾಪನೆ ಮಾಡಲಿಲ್ಲ. ಇಷ್ಟರವರೆಗೆ ಯಾವ ಕಾಲದಲ್ಲಿಯೂ ಇಲ್ಲ, ನಂತರ ದಿನಗಳಲ್ಲಿಯೂ ಇದ್ದಿಲ್ಲ. ನಂತರ 2-3 ತಲೆಮಾರಿಗಳ ನಂತರ ಅದನ್ನು ಸಮಸ್ಯೆಯಾಗಿ ಬದಲಾಯಿಸಿದರು. ನಾನು ಚರಿತ್ರೆಯನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತಾ ಇದ್ದೇನೆ. ನಿಮ್ಮ ಬೆರಳನ್ನು ಅದರ ಮೇಲೆ ಏರಿಸಲು ಬಯಸ್ತೇನೆ. ಅದು ಎಲ್ಲಿಯೋ ನನಗೆ ತೋರಿಸ್ತದೆ. ನಾನು ತಿಳಿದ ಮಟ್ಟಿಗೆ ಪ್ರಪಂಚದಲ್ಲಿ ಬಹು ಪ್ರಸಿದ್ಧಿ ಪಡೆದ ಎಲ್ಲಾ ಚರಿತ್ರೆಕಾರರ ಗ್ರಂಥವನ್ನು ಜೋಸೆಫ್ ಪಾಸ್ ಗ್ರಂಥವನ್ನು ನಾನು ಓದಿದ್ದೇನೆ. ಅವರು ಹೇಳ್ತಾರೆ, ಕಾರಣ ಅದು ತಪ್ಪದೇ ಸತ್ಯವಾಗಿ. ಜೋಸೆಫ್ ಪಾಸ್ ಅಂತಕ್ಕಂಥ ಗ್ರಂಥಕರ್ತ, ಹಿಸ್ಟ್ರಿ ಇದರ ಜೋಸೆಫ್ ಪಾಸ್ ಅಲ್ಲೆಲ್ಲ ಸತ್ಯವಾಗಿರ್ತದೆ. ಅದು ಬರುವುದಲ್ಲ. 1000 ಪ್ರಜೆಗಳ ಮುಂದೆ ನಾನು ಈ ಪ್ರಕಟಣೆ ಮಾಡುತ್ತೇನೆ. ನೀನು ಎಂದೂ ಮಾಡುತ್ತೀಯೋ ಅದನ್ನು ನೀನು ರುಜು ಮಾಡಬೇಕಾಗುತ್ತೆ, ಸಮರ್ಥಿಸಬೇಕಾಗುತ್ತೆ. ಅದು ನಿಜ, ಎಂದಾದ್ರೂ ಒಂದು ಸಮಸ್ಯೆ ಅಲ್ಲ. ಪರಿಶುದ್ಧರಾದ ಪೇತ್ರನು ಎಂದೂ ಕೂಡ ಕ್ಯಾಥಲಿಕ್ ಸಭೆಯನ್ನು ಸಂಸ್ಥಾಪನೆ ಮಾಡಲಿರದೆ ಸಂಸ್ಥಾಪಕನೂ ಅಲ್ಲ ಪೇತ್ರನು. ಅದರ ಕುರಿತು ನನಗೆ ಒಂದು ಚರಿತ್ರೆ ಬೇಕು ಅಥವಾ ಒಂದು ಸಣ್ಣ ಲೇಖನ ಬೇಕಾಗಿದೆ. ಪರಿಶುದ್ಧದ ಪೇತ್ರನ ವಿವಾಹದ ವ್ಯಕ್ತಿನೇ. ಪರಿಶುದ್ಧ ಪೇತ್ರ ಆಕೆ ಆತನಿಗೆ ಹೆಂಡತಿ ಇದ್ಲು. ಆದರೆ ಈ ಬಿಷಪ್ಗಳಿಗೆ ಅಥವಾ ಇವರಿಗೆ ಫಾದರ್ಗಳಿಗೆ ಪೋಪ್ಗೆ ಹೆಂಡತಿ ಇಲ್ಲ. ಆದರೆ ಪೇತ್ರನೇ ಸಭೆಯಾಗಿದ್ರೆ ಇವರಿಗೆಲ್ಲ ಹೆಂಡತಿ ಇರಬೇಕಾಗಿತ್ತು. ಇವರು ಬೇರೆ ತತ್ವದ ಮೇಲೆ ಅದನ್ನ ಸ್ಥಾಪನೆ ಮಾಡಿದ ಕ್ಯಾಥಲಿಕ್ ಸಭೆಯನ್ನು. ಆದರೆ ಇವರು ಸುಳ್ಳು ಹೇಳ್ತಾ ಇರೋದ್ರೆ ಪೇತ್ರ ಸಭೆ ಇರಲ್ಲ. ಪೇತ್ರ ಸಭೆ ಅಂದ್ರೆ ಪೇತ್ರನಿಗೆ ಹೆಂಡತಿ ಇದ್ಲಿಕ್ಕೆ ಇಲ್ಲೋ ಹೆಂಡತಿ. ಅಲ್ಲೆಲ್ಲ ನೀವು ಅದನ್ನು ಪೋಪ್ ಅನ್ನುತ್ತೀರಿ, ನೀವು ಅದನ್ನು ಪೋಪ್ ಅಂತೀರಿ. ಪೇತ್ರನಲ್ಲಿ ಪೋಪ್ ಅಂತ. ಅಲ್ಲೆಲ್ಲ ಆತನು ಪೋಪನಾಗಿರ್ಲಿಲ್ಲ. ಪೇತ್ರನೊಬ್ಬ ವಿವಾಹ ವ್ಯಕ್ತಿ ಎಂದು ಸತ್ಯವಾದಿ ಹೇಳುತ್ತದೆ. ಆತನ ಹೆಂಡತಿಯ ತಾಯಿ ಅತ್ತೆ, ಪೇತ್ರನ ಅತ್ತೆ ಜ್ವರ ಬಂದಾಗ ಯೇಸು ಸ್ವಚ್ಛತೆ ಮಾಡಿದ್ದು ವಾಕ್ಯದಲ್ಲಿದೆ. ಪೇತ್ರನ ಹೆಂಡತಿಯ ಅತ್ತೆ, ಪೇತ್ರನ ಹೆಂಡತಿಯ ತಾಯಿ ಅಂದ್ರೆ ಪೇತ್ರನಿಗೆ ಅತ್ತೆ ಜ್ವರ ಇದ್ದಾಗ ಯೇಸು ಕ್ರಿಸ್ತನ ಅವರ ಮನೆಗೆ ಹೋಗಿ ಆಕೆ ಜ್ವರದಿಂದ ಬಳಲುತ್ತಿದ್ದಾಗ ಏನ್ ಮಾಡಿದ್ದಾರೆ? ಯೇಸು ಕ್ರಿಸ್ತನು ಸ್ವಚ್ಛತೆ ಮಾಡಿದ್ದಾರೆ. ಅಂದ್ರೆ ಪೇತ್ರನಿಗೆ ಅತ್ತೆ ಇದ್ಲಂತ ಗೊತ್ತಾಗುತ್ತೆ. ಮಗಳನ್ನ ಮದುವೆ ಆಗಿದ್ದ ನಂತರ ಗೊತ್ತಾಗುತ್ತೆ. ಅಲ್ಲೆಲ್ಲೂಯಾ. ಈ ರೀತಿ ಅವ್ರು ಹೇಳಂತೆಲ್ಲ ಸುಳ್ಳಿದೆ. ಅವರು ಪೇತ್ರನ ಸಭೆ ಅಲ್ಲ, ರೋಮನ್ ಕ್ಯಾಥಲಿಕ್ ಸಭೆ ಅದು. ಪೇತ್ರನಿಗೆ ಸಂಬಂಧಪಟ್ಟಿಲ್ಲ. ಯೇಸು ಆಕೆಯನ್ನು ಸ್ವಸ್ಥ ಮಾಡಲು ಸತ್ಯವೇದ ಹೇಳ್ತದೆ. ನನಗೆ ತಿಳಿದಿರುವಂತೆ ಎಂದೂ ಕೂಡ ಆತನು ರೋಮಿಗೆ ಹೋಗಿಲ್ಲ. ಪೇತ್ರ ಏನ್ ಮಾಡಿಲ್ಲ? ಎಂದೂ ಕೂಡ ರೋಮಿಗೆ ಹೋಗಿಲ್ಲ. ರೋಮಿಗೆ, ಆದ್ರೆ ಪೇತ್ರನ ಹೋಗಿಲ್ಲ. ಅಲ್ಲೆಲ್ಲ ಆತನು ಎಂದೂ ಕೂಡ ರೋಮಿನಲ್ಲಿ ಇದ್ದಂತೆ ಯಾವ ಚರಿತ್ರೆಗಳು ತೋರಿಸ್ತಾ ಇಲ್ಲ. ಆದ್ರಿಂದ ಅದು ತಪ್ಪಾದ ಹೇಳಿಕೆಯಾಗಿದೆ. ರೋಮನ್ ಕ್ಯಾಥಲಿಕ್ ಸಭೆ ಅದು ರೋಮಿನಲ್ಲಿರುವಂತಹ ಸಭೆ, ಅದು ಪೇತ್ರ ಸಭೆ ಅಲ್ಲ. ಆದರೆ ಅವರು ಅದನ್ನ ಸಂಸ್ಥೆಯಾಗಿ ತಯಾರು ಮಾಡಿ ಅದನ್ನು ಮಿಶ್ರ ಮಾಡಿ ಒಂದು ಸಭೆಯಾಗಿ ಮಾಡಿ ಅದನ್ನು ಪ್ರಪಂಚ ಸಾರ್ವತ್ರಿಕ ಸಭೆಯಾಗಿ ಕರೆದ್ರು. ಅಲ್ವಾ? ಪ್ರಪಂಚಿಕ ಸಾರ್ವತ್ರಿಕ ಸಭೆಯಾಗಿ ಕರೆದ್ರು ಅಂತ ನಾವು ನೋಡ್ತೇವೆ. ಅಲ್ವಾ? ಅದು ಸಮಸ್ಯೆಯಾಗಿ ತಯಾರು ಮಾಡಲು ಅದನ್ನು ಶ್ರಮೆ ಮಾಡಿ ಒಂದು ಸಭೆಯಾಗಿ ಮಾಡಿ ಅದನ್ನು ಪ್ರಾಪಂಚಿಕ ಸಭೆಯಾಗಿ ಕರೆದ್ರು. ಅಲ್ಲಿ ಸಾರ್ವತ್ರಿಕ ಪ್ರಾರ್ಥನೆ ಮಾಡ್ತಿದ್ದಾರೆ. ಪರಿಪೂರ್ಣವಾದ ಐಕ್ಯತೆ ಅವರಿಗಿದೆ. ಪ್ರತಿಯೊಬ್ಬರು ಕೂಡಿ ಇರಬೇಕಾಗಿದೆ. ಪ್ರತಿಯೊಬ್ಬರು ಅದೇ ಸಂಗತಿ ಹೇಳುತ್ತಾರೆ. ಒಂದೇ ಪ್ರಾರ್ಥನೆ ಅವರು ಮಾಡುತ್ತಾರೆ. ಅವರು ಕೇವಲ ಲೇಖನಗಳನ್ನು ಸಿದ್ಧ ಮಾಡಿಕೊಂಡು ಅವುಗಳನ್ನು ಸತ್ಯವೇದದಿಂದ ತೆಗೆದುಕೊಂಡು
ಅನೇಕ ಮಂದಿ ಸೇರುವಂತೆ ಮಾಡುತ್ತಾರೆ. ವಾಕ್ಯಗಳನ್ನು ತೆಗೆದುಕೊಂಡು ಎಲ್ಲ ಜನರನ್ನು ಸೇರಿಸ್ತಾರೆ. ಸತ್ಯವೇದ 66 ಪುಸ್ತಕಗಳು ಯಾವ ಕಡೆ ಕೂಡ ಪಾಪಗಳನ್ನು ಪರಿಹರಿಸುವಂತೆ ಪರ್ಗೆರೇಟ್ ಅಲ್ಲೆಲೂಯಾ ಮತ್ತೊಂದು ಸ್ಥಳ ಇದೆ ಎಂದು ಹೇಳ್ತಾ ಇಲ್ಲ. ಪಾಪವನ್ನು ಪರಿಹಾರ ಮಾಡಕ್ಕೆ ಮತ್ತೊಂದು ಸ್ಥಳ ಇರ್ತದೆ. ಅದು ಸತ್ಯವೇದದಲ್ಲಿ ಎಲ್ಲಿ ಉದಾಹರಣೆ ಇಲ್ಲ. ಮರಿಯಾ ನಿನಗೆ ಶುಭಂ, ಮರಿಯಾ ನಿನಗೆ ವಂದನೆ ಎಂದು ಎಲ್ಲಿಯೂ ಇಲ್ಲ. ಅಲ್ಲೆಲೂಯಾ ಎಲ್ಲ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಮರಿಯಾಳೆ ನಮಗೋಸ್ಕರ ಪ್ರಾರ್ಥನೆ ಮಾಡ್ರಿ, ಜೋಸೆಫರೇ ನಮಗೋಸ್ಕರ ಪ್ರಾರ್ಥನೆ ಮಾಡಿ, ಎಲ್ಲಿ ಕೂಡ ಇಲ್ಲ. ಜೋಸೆಫ್ನ ಮಧ್ಯವರ್ತಿ ತೆಗೆದುಕೊಂಡು ಬರುವಂಥದ್ದು, ಮೇರಿನ ಮಧ್ಯವರ್ತಿ ತೆಗೆದುಕೊಂಡು ಬರುವಂಥದ್ದು ಎಲ್ಲಿಯೂ ಇಲ್ಲ ವಾಕ್ಯದಲ್ಲಿ. ವಾಕ್ಯದ ಪ್ರತಿ ಕಡೆ ಅಂದ್ರೆ ಇದೆಲ್ಲ ಏನ್ ತೋರಿಸ್ತಂದ್ರೆ ಯಾವ ರೀತಿ ಮೃಗದ ಮುದ್ರೆಗೆ ಹೋದ್ರು ಅಂತ ಇದೆಲ್ಲ ಪ್ರವಾದಿ ವಿವರಿಸ್ತಾರೆ. ಈ ರೀತಿ ಯಾವ ರೀತಿ ವಾಕ್ಯದಂತೆ ತಪ್ಪಿ ಹೋದ್ರು, ಯಾವ ಸಂಗತಿಗಳು ತಪ್ಪಿ ಹೋಗಂತೆ ಮಾತು, ಯಾವ ಕಾಲದಲ್ಲಿ ಆತದು, ಇದೆಲ್ಲ ಒಂದು ಚರಿತ್ರೆಯ ಒಂದು ಅದ್ಭುತವಾದಂತಹ ರಹಸ್ಯ ಪ್ರವಾದಿ ಬಿಚ್ಚಿಟ್ಟಿದ್ದಾರೆ. ಅಲ್ಲವೇ ಯಾವ ರೀತಿ ಸಭೆ ಓದು ತನ್ನ ಅಶುದ್ಧತ್ವಕ್ಕೆ ವಾಕ್ಯನ ಬಿಟ್ಟು ಯಾವ ರೀತಿ ಓದು ಅಂತ ಇದೆಲ್ಲ ವಿವರಣೆ. ಅಲ್ಲವೇ ಇದೆಲ್ಲ ಚರಿತ್ರೆ ಯಾಕೆ ಹೇಳ್ತೀರ ಅಂತ ನೀವು ಕೇಳ್ಬೋದು. ಇದೆಲ್ಲ ಚರಿತ್ರೆಯಿಂದ ನಿಮ್ಗೆ ಗೊತ್ತಾಗಲ್ಲ ಯಾವ ರೀತಿ ಯಾವ ಸಮಯದಲ್ಲಿ ಸಭೆ ಈ ರೀತಿ ಆಯ್ತು, ರೋಮನ್ ಕ್ಯಾಥಲಿಕ್ ಸಭೆ ಸ್ಥಾಪನೆ ಆಯ್ತು, ಯಾವ ರೀತಿ ನಿಕೋಲಾಯಿತು, ಎಲ್ಲೆಲ್ಲಿ ಸ್ನೇಹ ಮಾಡಿದ್ರು, ಯಾವ ರೀತಿ ಅವರು ವಾಕ್ಯ ಬಿಟ್ಟು ಹೋದ್ರು, ಅದೆಲ್ಲ ಸಂಗತಿಗಳು ಬೇಕಂತ ತಿಳ್ಕೊಬೇಕಂದ್ರೆ ಮೃಗದ ಮುದ್ರೆನ ಓದಲೇಬೇಕು. ಅಲ್ಲಿ ಯಾವ ಕಾಲದಲ್ಲಿ ಎಂದೂ ಆಗಿಲ್ಲ, ಯಾವ ಸ್ಥಳದಲ್ಲಿದೆ ಎಂದು ಕಂಡುಕೊಳ್ಳುವುದಾದ್ರೆ ನಾಳೆ ರಾತ್ರಿ ನಾನು ನಿಮಗೆ ನನ್ನನ್ನು ಸರಿದಿದ್ದಬಹುದು. ಅದು ಅಲ್ಲಿ ಇಲ್ಲ. ಎಲ್ಲಿ ಪ್ರಸಿದ್ಧ ಮಾಡುವಂತ ಸ್ಥಳ ಯಾವುದು ಕೂಡ ಇಲ್ಲ ಕರ್ತನ ವಾಕ್ಯ ಬಿಟ್ಟರೆ. ಅಲ್ಲವೇ ಅಲ್ಲಿ ಎಲ್ಲಿಯೂ ಇಲ್ಲ. ನಿಮ್ಮ ಯಾಜಕನಾಗಲಿ ಅಥವಾ ಪಾಸ್ಟರ್ ಆಗಲಿ ತೆಗೆದುಕೊಂಡು ಬರ್ರಿ ನನ್ನ ಹತ್ರ ಅಂತ ಪ್ರವಾದಿ ಹೇಳ್ತಾರೆ. ಅಲ್ಲಿ ಎಲ್ಲಿಯಾದರೂ ಉದಾಹರಿಸಲ್ಪಟ್ಟಂತೆ ವಾಕ್ಯದಲ್ಲಿ ಯಾವ ಸ್ಥಳದಲ್ಲಿಯೂ ಇಲ್ಲ. ಅಲ್ಲವೇ ಒಂದು ಸಣ್ಣ ಗ್ರಂಥ ಮೆಕಬಿಸ್ ಎಂಬುದನ್ನು ಅವರು ಅದರಲ್ಲಿ ಕೂಡಿಸುತ್ತಾರೆ. ಮೆಕಬಿಸ್ ಅಂತಕ್ಕಂಥ ಒಂದು ಸತ್ಯವೇದ ಒಂದು ಬುಕ್ ಅನ್ನ ಏನ್ ಮಾಡ್ತಾರೆ, ಸತ್ಯವೇದಕ್ಕೆ ಅವ್ರು ಏನ್ ಮಾಡ್ತಾರೆ, ಕೂಡಿಸ್ತಾರೆ. ಆದ್ರಿಂದ ಅದು ದೇವರಿಗೆ ಪ್ರೇರೇಪಿಸಲ್ಪಟ್ಟ ಪುಸ್ತಕ ಅಲ್ಲ ಅಂತ ಪ್ರವಾದಿ ಹೇಳ್ತಾರೆ. ಅದನ್ನು ಅವರು ಇದರಲ್ಲಿ ಇಟ್ಟಿದ್ದಾರೆ ತಂದು, ಅಥವಾ ಇದರಲ್ಲಿಂದ ತೆಗೆದು ಆ ಬೈಬಲ್ ಮಾತ್ರವೇ ನಿಜವಾದ ಗ್ರಂಥ, ಇದನ್ನು ತೆಗೆದುಬಿಟ್ಟು ಬೈಬಲ್ ಮಾತ್ರ ನಿಜವಾದ ಗ್ರಂಥ ಆ ದಿನ ಹೊಂದಿರುವ ಬೈಬಲೇ ಆದಿ ಸಂಸ್ಥಾಪನೆ ಗುರುತಿಸಲ್ಪಟ್ಟಿದೆ. ಆ ಮೆಕ್ಯಾನಿಸಮ್ ಅಂತ ತೆಗೆದಾಕಿದ್ರೆ ಇಟಿ ಸತ್ಯವೇದ ಅಷ್ಟೇ. ಅದೊಂದೇ ಆದಿ ಸಭೆಯಿಂದ ಆದಿ ಪೌಲಪೇತ್ರರಿಂದ ಸ್ಥಾಪಿಸಲ್ಪಟ್ಟಿದ್ದು. ಪ್ರಾಮಾಣಿಕವಾಗಿ ಓದಿರಾಗಲಿ ಮತ್ತೆ ಯಾವುದೇ ಸಭಾ ಚರಿತ್ರೆ ಆಗಲಿ ಈ ಬೈಬಲ್ ಅಲ್ಲದೆ ಮತ್ತೊಂದು ಗುರುತಿಸೋದಿಲ್ಲ. ಯಾವುದು ಕೂಡ ಗುರುತು ನಮಗಿಲ್ಲ. ದೇವರು ವಾಕ್ಯವನ್ನು ಆಶೀರ್ವದಿಸಲಿ. ಮತ್ತೆ ಸಾಯಂಕಾಲ ನಾವು ಇದೇ ಸಂದೇಶವನ್ನು ಬೋಧಿಸಲಿಕ್ಕಿದ್ದೇನೆ. ಅಲ್ಲೆಲೂಯಾ. ಎಲ್ಲರೂ ಕೂಡಿಬರಿ. ಎರಡನೇ ಭಾಗವಾಗಿ ಸಾಯಂಕಾಲ 7 ಗಂಟೆಗೆ ಇದೇ ಸಂದೇಶ ಮುಂದುವರಿಯುತ್ತದೆ. ಬೇಜಾರಾಗಬೇಡ್ರಿ. ಈ ಸಂದೇಶ ಮುಗಿದ ಮುಂದೆ ಯಾವ ರೀತಿ ಸಭೆ ಆಯಿತು, ಜನ ಆದರೂ ಯಾವ ರೀತಿ ಸಂಪ್ರದಾಯಗಳಿಗೆ ತಮ್ಮ ಇಷ್ಟಾನುಸಾರವಾಗಿ ಅವರು ನಡ್ಕೊಳ್ಳೋದಕ್ಕೆ ಹೋದ್ರು, ಎಲ್ಲಿಂದ ಹೋದ್ರು, ಯಾವಾಗ ಹೋದ್ರು, ಯಾವಾಗ ಇದು ಪ್ರಾರಂಭ ಆಯ್ತು ಅನ್ನೋಂಥ ಸಂಗತಿ ಅದ್ಭುತವಾದ ಸಂಗತಿ ಪ್ರವಾದಿ ಅನ್ನುವಂಥ ಇದು ಅದ್ಭುತವಾದಂಥ ಸಂಗತಿಯಾಗಿದೆ. ಅದಕ್ಕೆ ನೀವು ಏನು ಮಾಡ್ರಿ, ಬೇಜಾರಾಗದಂತೆ ಅದ್ಭುತವಾಗಿ ಆಸಕ್ತಿಯಿಂದ ಕೂತು ಕೇಳುವಂಥದ್ದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಒಂದು 6 ನಾಟಕಗಳ ಮೂಲಕವಾಗಿ ಈ ಒಂದು ಊಟವನ್ನು ಮುಕ್ತಾಯ ಮಾಡ್ತಾರೆ. ಮನಸ್ಸೆ ಆಡು ನೀ ಒಳ್ಳೆ ದೇವರನ್ನ ಕೊಂಡಾಡು. ಅದರಲ್ಲಿ ನಮಗೆ ಒಳ್ಳೆ ದರ್ಶನಗಳನ್ನು, ನಮಗೆ ಒಳ್ಳೆ ಸಂಗತಿಗಳನ್ನ, ಸುಳ್ಳು ಸತ್ಯ ಯಾವುದು ಅಂತಕ್ಕಂಥ ಸಂಗತಿಗಳನ್ನು ನಮಗೆ ದೇವರು ತಿಳಿಸಿದ್ದಾನೆ. ಅದಕ್ಕೆ ಅದನ್ನು ಮನಸ್ಸಾರೆ ಕೊಂಡಾಡೋಣ. ಮನಸ್ಸೇ ಆಡು ನೀ ದೇವರ ಕೊಂಡಾಡು ನೀ, ಮನಸ್ಸೇ ಆಡು ನೀ, ಒಳ್ಳೆ ದೇವರ ಕೊಂಡಾಡು ನೀ, ಯೇಸು ಕ್ರಿಸ್ತನ ಕೊಂಡಾಡು ನೀ. ನನಗೆ ಕೊಟ್ಟು ಬೋಧನೆ ಕಲಿಸಿ
ಅಂದ್ರೆ ಹೌದು ಕರ್ತನೆ, ನಮ್ಮನ್ನೆಲ್ಲ ಸಮಸ್ಯೆಗಳು ಸಿದ್ಧಾಂತಗಳಿಂದ ಸತ್ಯವೇದದಲ್ಲಿ ಇಲ್ಲದೆ ಇರ್ತಕ್ಕಂಥ ಸಂಗತಿಗಳು ನಮ್ಮನ್ನು ಬಿಡಿಸಿದಕ್ಕಾಗಿ ನೀವು ಪ್ರವಾದಿ ಬರದೇ ಇದ್ರೆ ನಮ್ಮ ಗತಿ ಏನಾಗ್ತಿತ್ತು ನಮಗೆ ಗೊತ್ತಿಲ್ಲ ಕರ್ತನೆ. ದೇವಾ, ನಮ್ಮ ಸ್ಥಿತಿಗತಿಗಳು ಓ ಕರ್ತನೆ ನಾಶನಕ್ಕೆ ಹೋಗ್ತಾ ಇರುವಂತಾಗಿ ಸ್ಥಿತಿಗತಿಗಳಿಂದ ನಮ್ಮನ್ನು ಬಿಡುಗಡೆಗೊಳಿಸಿ ಸಮಸ್ಯೆಗಳನ್ನು ತೊಲಗಿಸಿ ಹೊಸ ಜನ್ಮವನ್ನು ಕೊಟ್ಟು ಎತ್ತಲ್ಕೊಳ್ಳಲಿಕ್ಕೆ ವಿಶ್ವಾಸವನ್ನು ತುಂಬಿದ್ದಕ್ಕಾಗಿ ನಿಮ್ಮನ್ನು ಕೊಂಡಾಡಲಾಗಿದೆ. ನಿಮಗೆ ಸ್ತೋತ್ರ. 4 ಹಿರಿಯರಾದಂಥ ಬ್ರಹ್ಮರನ್ನು ಕಳಿಸಿ ಆದಿ ಅಪೊಸ್ತಲರ ಬೋಧನೆಯನ್ನು ಸ್ಥಿರಪಡಿಸಿದ್ದೆ, ಅದಕ್ಕಾಗಿ ಸ್ತೋತ್ರ. ಸಕಲ ಮರ್ಮಗಳನ್ನು ಮರ್ಯಾದ ಸಂಗತಿಗಳನ್ನು ನೇರ ದೂತರಿಂದ ಎಲ್ಲಾ ವಿಷಯ ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಈ ರೀತಿಯ ನಮಗೆ ಮೃಗದ ಮುದ್ರೆ ಸಂಗತಿಯನ್ನು ಯಾವ ರೀತಿ ಮೃಗದ ಮುದ್ರೆ ಅವರು ಹಾಕಿಸಿಕೊಂಡ್ರು, ಯಾವ ರೀತಿ ಸಿದ್ಧಾಂತಗಳು ತೆಗೆದುಕೊಂಡ್ರು, ವಾಕ್ಯ ಯಾವ ರೀತಿ ಬಿಟ್ಟು ಹೋದ್ರು ಎನ್ನುವಂಥ ಸಂಗತಿಗಳು ನಮಗೆ ಗೊತ್ತಿರಲಿಲ್ಲ ಕರ್ತ. ನಾವೆಲ್ಲ ಒಂದೇ ಅಂತ ತಿಳ್ಕೊಂಡಿದ್ದೀವಿ. ಆದ್ರೆ ಈಗ ಗೊತ್ತಾಯ್ತು, ಬೇರೆ 2 ಬಳ್ಳಿಗಳಿದ್ದಾವೆ ಆದಿ ಕಾಂಡದಲ್ಲಿ. ಒಂದು ಒಳ್ಳೆಯದ ಕೆಟ್ಟದ ವೃಕ್ಷ, ಒಂದು ಜೀವವೃಕ್ಷ. ಇದು ಜೀವವೃಕ್ಷ ಒಂದು ಸಭೆಯಾದರೆ ಅದು ಒಳ್ಳೆಯದ ಕೆಟ್ಟದ ವೃಕ್ಷವಾಗಿದೆ. ಸತ್ಯವೇದಕ್ಕೆ ಅನೇಕ ಸಂಗತಿಗಳನ್ನ ಮಿಕ್ಸ್ ಮಾಡಿಕೊಂಡು ಹೋಗುವಂತಹ ಸಭೆಯೇ ಒಳ್ಳೆಯದ ಕೆಟ್ಟದ ಸಭೆಯಾಗಿದೆ. ಅದು ನಾಶನಕ್ಕೆ ಹೋಗ್ತದೆ. ಅದು ದೇವರ ಮುಂದೆಯೂ ಯಜ್ಞದ ಕುರಿಯಾತ್ಮರ ಮುಂದೆಯೂ ಈ ಯುಗಾಂತರ ಯಾತನೆ ಪಡ್ತಾರೆ ಅವರ ಜನರೇ ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ಪ್ರಮಾಣ ತಂದದಕ್ಕಾಗಿ ನಿಮಗೆ ಸ್ತೋತ್ರ. ವ್ಯತ್ಯಾಸ ತಿಳಿಸಿದ್ದಕ್ಕಾಗಿ ಸ್ತೋತ್ರ. ನೀವು ಒಂದರೆ ಇಸ್ವೇನೆ ಕೊಂಡಾಗ್ತದೆ. ನಿಮ್ಮ ಜೊತೆಗೆ ಆಶೀರ್ವದಿಸಿ. ಅಲ್ಲೇ ನಮ್ಮ ಜೊತೆ ಕೇಳಿದಂತೆ ಎಲ್ಲ ಮಕ್ಕಳನ್ನ ಆಶೀರ್ವಾದ ಮಾಡು. ಈ ಸಭೆ ಸಂಬಂಧಪಟ್ಟ ಮಕ್ಕಳನ್ನ ಆಶೀರ್ವಾದ ಮಾಡು. ಕನ್ನಡ ಮಾತಾಡುವಂಥ ಎಲ್ಲಿದ್ದಾರೆ ಕರ್ತನೆ, ಈ ಒಂದು ವ್ಯತ್ಯಾಸವನ್ನು ಅವರಿಗೂ ತಿಳಿಸಿ ಅವರನ್ನು ಕೂಡ ಎಲ್ಲರಿಂದ ಸಿದ್ಧಾಂತ ಮತತತ್ವ ಮನುಷ್ಯರ ಆಲೋಚನೆ ಹೊರತಂದು ಈ ಒಂದು ವಾಕ್ಯದಲ್ಲಿ ನಿಲ್ಲಿಸಿ ಆಶೀರ್ವದಿಸಿ ನಡೆಸಬೇಕಾಗಿ ನಮ್ಮ ರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತನ ಅಧಿಕಾರವನ್ನು ನಾಮದಲ್ಲಿ ಬೇಡಿಕೊಂಡಿದ್ದೇನೆ. ಆಮೆನ್.